Hi everyone, welcome to the Prasad Chemistry World. I am your chemistry lecturer Prasad. ಇವತ್ತು ನಿಮಗೋಸ್ಕರ ಒಂದೊಳ್ಳೆ ಇಂಪಾರ್ಟೆಂಟ್ ಕಂಟೆಂಟ್ ಅನ್ನ ತಂದಿದ್ದೀನಿ. ದಟ್ ಈಸ್ ಕೆಸೆಟ್, ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್. ಈ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಪ್ರತಿ ವರ್ಷ ಮೈಸೂರು ಯೂನಿವರ್ಸಿಟಿ ಅವರು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಯಾರಿಗೆಲ್ಲ ಅಂತ ಕೇಳಿದ್ರೆ, ಯಾರೆಲ್ಲ ಮಾಸ್ಟರ್ ಡಿಗ್ರಿನ ಓದ್ತಿದಿರೋ, ಸೊ ಮಾಸ್ಟರ್ ಡಿಗ್ರಿನ ಓದಿ ಕಂಪ್ಲೀಟ್ ಆಗಿದಿರೋ ಅವರಿಗೋಸ್ಕರ ಈ ಕೆಸೆಟ್ ಎಕ್ಸಾಮಿನೇಷನ್ ನಡೀತಾ ಇದೆ. ಯಾಕೋಸ್ಕರ ಅಂತ ಕೇಳಿದ್ರೆ, ಯೂನಿವರ್ಸಿಟಿಗಳಲ್ಲಿ ಟೀಚ್ ಮಾಡುವಂತ ಅವಕಾಶಗಳಿಗೋಸ್ಕರ ನಿಮಗೆ ಏನ್ ಮಾಡ್ತಾ ಇದ್ದಾರೆ, ಕೆಸೆಟ್ ಎಕ್ಸಾಮಿನೇಷನ್ ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ನಂದು 2017 ಅಲ್ಲೇ ಕೆಸೆಟ್ ಎಕ್ಸಾಮ್ ಕಂಪ್ಲೀಟ್ ಆಗಿರೋದ್ರಿಂದ, ಸೊ ಈ ಒಂದು ಹೊಸ ಚಾನಲ್ ನಲ್ಲಿ ಸೊ ಕೆಸೆಟ್ ಎಕ್ಸಾಮ್ ನ ನಾನು ಟೀಚ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೀನಿ. ಅದರಲ್ಲೂ ಎಸ್ಪೆಷಲಿ MSc ಕೆಮಿಸ್ಟ್ರಿ, ಸೊ ಕೆಮಿಕಲ್ ಸೈನ್ಸ್, ಕೆಸೆಟ್ ಇನ್ ಕೆಮಿಕಲ್ ಸೈನ್ಸ್ ನ ಟೀಚ್ ಮಾಡೋಣ ಅಂತ. ಸೊ ಹಾಗಾಗಿ ಒಂದು ಕ್ರಾಶ್ ಕೋರ್ಸ್ ಅಂತ ಸ್ಟಾರ್ಟ್ ಮಾಡಿದೀನಿ. ಯಾಕಂದ್ರೆ ಈಗ ತಾನೇ ಹತ್ರದಲ್ಲಿರೋದ್ರಿಂದ, ಎಕ್ಸಾಮಿನೇಷನ್ ಹತ್ರದಲ್ಲಿರೋದ್ರಿಂದ ಈ ಒಂದು ಕ್ರಾಶ್ ಕೋರ್ಸ್ ನ ಸ್ಟಾರ್ಟ್ ಮಾಡಿದೀನಿ. ಹಾಗಾಗಿ ಯಾರೆಲ್ಲ ವಿಡಿಯೋ ನೋಡ್ತಿದಾರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಪಕ್ಕದಲ್ಲಿರೋ ಬೆಲ್ ಐಕನ್ ನ ಪ್ರೆಸ್ ಮಾಡಿ. ಯಾಕಂತ ಕೇಳಿದ್ರೆ ಮುಂದೆ ಬರುವಂತಹ ವಿಡಿಯೋಗಳನ್ನ ನೀವೇನ್ ಮಾಡ್ಬೋದು, ವಾಚ್ ಮಾಡ್ಬೋದು. ಸೊ ಬೆಲ್ ಐಕನ್ ಪ್ರೆಸ್ ಮಾಡಿಲ್ಲ ಅಂತಂದ್ರೆ ಮುಂದೆ ನಾನು ಅಪ್ಲೋಡ್ ಮಾಡುವಂತ ವಿಡಿಯೋಗಳನ್ನ ನೀವು ವಾಚ್ ಮಾಡಕ್ ಆಗೋದಿಲ್ಲ. ಸೊ ಯಾಕಂದ್ರೆ ಕಂಟಿನ್ಯೂಸ್ ಆಗಿ ನಾನು ಕೊಡ್ತಾ ಹೋಗ್ತೀನಿ. ಸೊ ಹಾಗಾಗಿ ಸೊ ಇನಿಷಿಯಲಿ ಸೊ ಈಗ ನಾನು ಏನೆಲ್ಲ ಹೇಳ್ತಾ ಹೋಗ್ತೀನಿ ಅಂತ ಕೇಳಿದ್ರೆ, ಸೊ 2018, 2017, 2016, 15 ಕ್ವಶನ್ ಪೇಪರ್ ನ ಫಸ್ಟ್ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಜೊತೆಗೆ ಯಾವ್ದೆಲ್ಲ ಇಂಪಾರ್ಟೆಂಟ್ ಕಂಟೆಂಟ್ ಗಳಿದೆಯೋ ಅದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ನಿಮಗೆ ಯಾವುದೇ ತರ ಡೌಟ್ಸ್ ಗಳಿತ್ತು ಅಂದ್ರೂ ಸಹ ನನ್ನ ಹತ್ರ ತಪ್ಪದೆ ನೀವು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ. ಓಕೆನಾ? ಸೊ ಹೋಗೋಣ 2018 ಕ್ವಶನ್ ಪೇಪರ್. ಫೈನ್. ಸೊ ನೆಕ್ಸ್ಟ್ ಕ್ವಶನ್, ಫಾರ್ ದ ಲ್ಯಾಂಥನೈಡ್ ಅಯಾನ್ ಹ್ಯಾವಿಂಗ್ F8 ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಅವ್ರೇನ್ ಮಾಡಿದ್ದಾರೆ, F8 ಎಲೆಕ್ಟ್ರಾನ್ ನ ಕೊಟ್ಟಿದ್ದಾರೆ. ದಟ್ಸ್ ಒನ್ ಆಫ್ ದ ಕಾನ್ಫಿಗರೇಷನ್. ನೆಕ್ಸ್ಟ್, ದ ಗ್ರೌಂಡ್ ಸ್ಟೇಟ್ ಟರ್ಮ್ ಸಿಂಬಲ್, F8 ಎಲೆಕ್ಟ್ರಾನ್ ಕೊಟ್ಟಿದ್ದಾರೆ. ಗ್ರೌಂಡ್ ಸ್ಟೇಟ್ ಟರ್ಮ್ ಸಿಂಬಲ್ ನ ಫೈಂಡ್ ಔಟ್ ಮಾಡಬೇಕು. ಅಂಡ್ ನಂಬರ್ ಆಫ್ ಮೈಕ್ರೋ ಸ್ಟೇಟ್ಸ್ ಗಳನ್ನ ನೀವು ಫೈಂಡ್ ಔಟ್ ಮಾಡಬೇಕು. ಸೊ ಆ ಒಂದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಗೆ ಯಾವ್ದು ಗ್ರೌಂಡ್ ಸ್ಟೇಟ್ ಟರ್ಮ್, ಯಾವ್ದು ಮೈಕ್ರೋ ಸ್ಟೇಟ್ ಅನ್ನೋದನ್ನ ಐಡೆಂಟಿಫೈ ಮಾಡಿ. ಓಕೆ, ಸೊ 4 ಆಪ್ಷನ್ ಕೊಟ್ಟಿದ್ದಾರೆ. ದಟ್ ಈಸ್ 7F6 and 3003, 6H 15 2 2002, so 8S7/2 3003, 5I8 2002. ಸೊ ಇಷ್ಟು ಆಪ್ಷನ್ ಕೊಟ್ಟಿದ್ದಾರೆ. ಇದರಲ್ಲಿ ಯಾವ ಸರಿ ಅಂತ. ಸೊ ನಮಗೆ F8 ಎಲೆಕ್ಟ್ರಾನ್ ಕೊಟ್ಟಾಗ ಫಸ್ಟ್ ಆರ್ಬಿಟಲ್ ಬರ್ಕೊಳ್ಳಿ. F ಆರ್ಬಿಟಲ್, there is a 7 orbital, 1 2 3 4 5 6 7 orbital. 8 electron ಇದೆ, 1 2 3 4 5 6 7 and 8 electron. ಓಕೆ, ಸೊ ಈಗ ಸ್ಪಿನ್ ಮಲ್ಟಿಪ್ಲಿಸಿಟಿ ನಿಮಗೆ ಈ ಗ್ರೌಂಡ್ ಸ್ಟೇಟ್ ಟರ್ಮ್ ಸಿಂಬಲ್ ಕಂಡುಹಿಡಿಬೇಕು ಅಂದ್ರೆ 2s+1 L into J, ಈ ಫಾರ್ಮುಲಾ ನಿಮಗೆ ಗೊತ್ತಿರಬೇಕು. ಸೊ 2s+1 ಅಂತ ಅಂದ್ರೆ ಏನು, ಸ್ಪಿನ್ ಮಲ್ಟಿಪ್ಲಿಸಿಟಿ. ಸೊ ಸ್ಪಿನ್ ಮಲ್ಟಿಪ್ಲಿಸಿಟಿ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ನಿಮಗೆ ಎಸ್ ವ್ಯಾಲ್ಯೂ ಗೊತ್ತಾಗಬೇಕು. ಎಸ್ ವ್ಯಾಲ್ಯೂ ಎಲ್ ಸಿಗುತ್ತೆ ಅಂತ ಕೇಳಿದ್ರೆ, ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ ತಗೊಳ್ಳಿ. ದಟ್ ಇಸ್ 6 1 2 3 4 5 6 6/2, ದಟ್ ಈಸ್ 3 ಇಸ್ ದ ಎಸ್ ವ್ಯಾಲ್ಯೂ. ಸೊ ಎಸ್ ವ್ಯಾಲ್ಯೂನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 2 into 3 plus 1 L into J, ಸೊ ದಟ್ ಈಸ್ 7LJ. ಸೊ ಸ್ಪಿನ್ ಮಲ್ಟಿಪ್ಲಿಸಿಟಿ ಆಯ್ತು. ಸೊ ಇವಾಗ ನೀವು ಯಾವ್ದನ್ನ ಫೈಂಡ್ ಔಟ್ ಮಾಡಬೇಕು, ಎಲ್ ವ್ಯಾಲ್ಯೂನ ಐಡೆಂಟಿಫೈ ಮಾಡಬೇಕು. ಎಲ್ ವ್ಯಾಲ್ಯೂನ ಐಡೆಂಟಿಫೈ ಮಾಡುವಾಗ ನೀವು F ಆರ್ಬಿಟಲ್ -3 -2 -1 0 1 2 3 ಇದನ್ನ ಬರ್ಕೊಳ್ಳಿ. ಸೊ ಇದಾದ ನಂತರ ಎಲ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಎಷ್ಟು ಅನ್ಪೇರ್ಡ್ ಎಲೆಕ್ಟ್ರಾನ್ ಗಳಿದೆಯೋ ಅದ್ರದ್ದು ವ್ಯಾಲ್ಯೂ ಮಾತ್ರ ಬರ್ಕೊಳ್ಳಿ. -2 -1 0 1 2 3 ಇಷ್ಟನ್ನ ಬರ್ಕೊಳ್ಳಿ. ಸೊ ಇವಾಗ -2 +2 ಕ್ಯಾನ್ಸಲ್ ಮಾಡಿ, -1 1 ಕ್ಯಾನ್ಸಲ್ ಮಾಡಿ, ಉಳಿಯೋದೇನು, ಎಲ್ ವ್ಯಾಲ್ಯೂ ವಿಲ್ ಬಿ ದ 3. ಎಲ್ ವ್ಯಾಲ್ಯೂ 3 ಆಯ್ತು ಅಂದ್ರೆ ವಾಟ್ ಇಸ್ ದ ಟರ್ಮ್? ಸೊ L = 0 ಟರ್ಮ್ ಬಂದ್ಬಿಟ್ಟು ಎಸ್, L = 1 ಟರ್ಮ್ ಪಿ, L = 2 ಟರ್ಮ್ ಡಿ, L = 3 ಟರ್ಮ್ ಎಫ್. ಸೊ L = 3 ಅಂದ್ರೆ ಏನಾಯ್ತು, ಎಫ್ ಆಯ್ತು. ಸೊ ಫಾರ್ಮುಲಾ ಏನಾಯ್ತು, 2s+1 F. Now you have to identify the J value. So J value ನ ಐಡೆಂಟಿಫೈ ಮಾಡಬೇಕು ಅಂದ್ರೆ ಫಾರ್ಮುಲಾ L + S and L - S. ಸೊ L ವ್ಯಾಲ್ಯೂ ಗೊತ್ತಿದೆ. ಎಷ್ಟು L ವ್ಯಾಲ್ಯೂ 3 ಪ್ಲಸ್ S ವ್ಯಾಲ್ಯೂ ಎಲ್ಲಿದೆ, ಸೊ ಅಲ್ಲಿ ನಾವು ಕಂಡುಹಿಡಿದಿದ್ದೀವಿ, ದಟ್ ಇಸ್ 3 and 3 - 3, ದಟ್ ಇಸ್ ಓವರ್ ಆಲ್ ವ್ಯಾಲ್ಯೂ ಎಷ್ಟಾಯ್ತು, 3 + 3 6, 3 - 3 0, ಅಂದ್ರೆ 6 ಇಂದ 0 ತನಕ ತಗೊಳ್ಳಿ. 6 5 4 3 2 1 0.
ಇಷ್ಟು ವ್ಯಾಲ್ಯೂ ನಿಮಗೆ ಯಾವ್ದು ಸಿಕ್ತು, ಜೆ ವ್ಯಾಲ್ಯೂ ಸಿಕ್ತು. ಸೊ ಇವಾಗ ನೀವು ಜೆ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡುವಾಗ ನಿಮಗೆ ಒಂದು ರೂಲ್ಸ್ ಇದೆ. ಸೊ ಏನು ಅಂತಂದ್ರೆ ಕಂಪ್ಲೀಟ್ಲಿ ಫಿಲ್ಡ್ ಆದ ನಂತರ ಅಥವಾ ಆಫ್ ಫಿಲ್ಡ್ ಆಗಕ್ಕಿಂತ ಮುಂಚೆ ಇತ್ತು ಅಂದ್ರೆ ಸೊ ಲೋಯೆಸ್ಟ್ ಜೆ ವ್ಯಾಲ್ಯೂನ ತಗೋಬೇಕು. ಓಕೆ, ಇನ್ ಕೇಸ್ ಆಫ್ ಫಿಲ್ಡ್ ಆಗಿ ಫರ್ದರ್ ನಿಮಗೆ ಫಿಲ್ ಆಗ್ತಾ ಇದೆ ಅಂತ ಅಂದ್ರೆ ಅವಾಗ ಏನ್ ಮಾಡ್ಬೇಕಾಗುತ್ತೆ, ನೀವು ಹೈಯೆಸ್ಟ್ ಜೆ ವ್ಯಾಲ್ಯೂನ ಕನ್ಸಿಡರ್ ಮಾಡಬೇಕು. ಕನ್ಸಿಡರ್ ಮಾಡಿದ್ರೆ ನಿಮಗೆ ಸಿಗೋದೇನು 7f j, that is a 6. The term will be the 7f6. So first option is the right option. Next 303. So there is a microstate ಗೆ ಹೋಗೋಣ. ಮೈಕ್ರೋಸ್ಟೇಟ್ ನ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಫಾರ್ಮುಲಾ ಏನು, ಫಾರ್ಮುಲಾ ಎಲ್ಲ ಮಾಡಕ್ ಹೋಗ್ಬೇಡಿ. ಸಿಂಪಲ್ ಆಗಿ ಇಂಥ ಟೈಮಲ್ಲಿ ಏನ್ ಮಾಡಿ, ಸಿಂಪಲ್ ಆಗಿ ಒಂದೊಂದು ಮಿನಿಟ್ ಅಲ್ಲಿ ನೀವು ತೆಗೆಯೋದ್ರಿಂದ ಸೊ F8 ಎಲೆಕ್ಟ್ರಾನ್ ನ ಬರ್ಕೊಳ್ಳಿ. ಸೊ ಎಫ್ ಎಷ್ಟಿದೆ ಆರ್ಬಿಟಲ್, 14 ಆರ್ಬಿಟಲ್, ದಟ್ ಇಸ್ ಅ ಫ್ಯಾಕ್ಟೋರಿಯಲ್ ಬೈ 8 ಫ್ಯಾಕ್ಟೋರಿಯಲ್. 14 minus 8 6 ಫ್ಯಾಕ್ಟೋರಿಯಲ್. ಇಷ್ಟನ್ನ ಸಿಂಪಲ್ ಆಗಿ ಬರ್ಕೊಳ್ಳಿ. ಇಷ್ಟು ಬರ್ಕೊಂಡಾದ ನಂತರ ಸೊ 14 ಫ್ಯಾಕ್ಟೋರಿಯಲ್ ಅಲ್ಲಿ 8 ಫ್ಯಾಕ್ಟೋರಿಯಲ್ ನ ಮೈನಸ್ ಮಾಡಿ 14 into 13 into 12 into 11 into 10 into 9 ಡಿವೈಡ್ ಬೈ ಸೊ 8 ಫ್ಯಾಕ್ಟೋರಿಯಲ್ ನ ಅಲ್ಲಿಂದ ಕ್ಯಾನ್ಸಲ್ ಮಾಡಿದ್ರೆ ಇನ್ನು ಉಳಿದಿರೋದು ಯಾವುದು 6 ಫ್ಯಾಕ್ಟೋರಿಯಲ್. 6 5 4 3 2 1. ಓಕೆನಾ, ಇಷ್ಟನ್ನು ಮಾಡಿ. ಇಷ್ಟು ಮಾಡಾದ್ಮೇಲೆ ಸೊ ಕ್ಯಾಲ್ಕುಲೇಟ್ ಮಾಡಿ. ಸೊ 6 1s 6 2s 3 1s 3 3s 4 1s ಎಲ್ಲೂ ಕ್ಯಾನ್ಸಲ್ ಆಗಲ್ಲ. ಓಕೆ, 5 1s 5 2s. ಇದಿಷ್ಟು ನೀವು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಯು ಕ್ಯಾನ್ ಗೆಟ್ ದ ವ್ಯಾಲ್ಯೂ 3003. ಹೆನ್ಸ್ ದ ಆಪ್ಷನ್ ವಿಲ್ ಬಿ ದ 1. ಓಕೆ, ಸೊ ಇಟ್ಸ್ ಅ ವೆರಿ ಸಿಂಪಲ್ ಕ್ವಶನ್. ಸೊ ಪ್ರತಿ ವರ್ಷನೂ ನಿಮಗೆ ಕೇಳ್ತಾ ಇರ್ತಾರೆ. ಸೊ ಹಾಗಾಗಿ ಇದನ್ನ ಫಾಲೋ ಅಪ್ ಮಾಡಿ. ಸೊ ನಾವು ಗೋ ಟು ದ ನೆಕ್ಸ್ಟ್ ಕ್ವಶನ್. Now, the second question, among the following, they given some molecules, NH3, SO3, PBr3, SO42 minus, NO3 minus, aluminum chloride. The correct option showing species containing C3 axis and sigma H plane. ಸೊ ಎರಡು ಇರಬೇಕು. ಇಷ್ಟು ಮಾಲಿಕ್ಯೂಲ್ಗಳಲ್ಲೂ ಈ C3 ಆಕ್ಸಿಸ್ ಇರಬೇಕು, ಈ ಸಿಗ್ಮಾ H ಪ್ಲೇನು ಇರಬೇಕು. ಸೊ ಅಂತ ಸ್ಪೀಸಿಸ್ ಯಾವುದು ಅಂತ ಕೇಳಿದೆ. ಓಕೆ, ಸೊ ಈಗ C3 ಆಕ್ಸಿಸ್ ಅಂತ ಬಂದಾಗ ನೋಡಿ, ಈ ಅಮೋನಿಯಾ ಇದೆ ನೋಡಿ, ನೈಟ್ರೋಜನ್ ಫ್ಯಾಮಿಲಿ. ಸೊ ಈ ಅಮೋನಿಯಾ ಇಸ್ ಎ ಪಿರಮಿಡಲ್ ಜಾಮೆಟ್ರಿ. ಸೊ ಹಾಗಾಗಿ ಇಟ್ ಶೋಸ್ C3V ಪಾಯಿಂಟ್ ಗ್ರೂಪ್. C3V ಪಾಯಿಂಟ್ ಗ್ರೂಪ್. ಓಕೆ, C3 ಆಕ್ಸಿಸ್ ಆಫ್ ರೊಟೇಷನ್ ಸಿಗುತ್ತೆ, ಆದ್ರೆ ಸಿಗ್ಮಾ H ಪ್ಲೇನ್ ಸಿಗೋದಿಲ್ಲ. ಏನದು ಸಿಗ್ಮಾ H ಪ್ಲೇನ್ ಅಂತ ಕೇಳಿದ್ರೆ, ಈಗ ಎಕ್ಸಾಂಪಲ್ ನಾನು SO3 ತಾಂತೀನಿ. ಸೊ SO3 ನ ನೀವೇನ್ ಮಾಡಬೇಕು, VSEPR ಥಿಯರಿಯಿಂದ ನೀವು ಸ್ಟ್ರಕ್ಚರ್ ನ ಬರೆದಾಗ ಸೊ ಇಟ್ ಶೋಸ್ ಟ್ರಯಾಂಗ್ಯುಲರ್ ಪ್ಲೇನಾರ್ ಜಾಮಿಟ್ರಿ. ಇಟ್ ಶೋಸ್ ಟ್ರಯಾಂಗ್ಯುಲರ್ ಪ್ಲೇನಾರ್ ಜಾಮಿಟ್ರಿ ಸಿಗುತ್ತೆ. ಈ ಟ್ರಯಾಂಗ್ಯುಲರ್ ಪ್ಲೇನಾರ್ ಜಾಮಿಟ್ರಿನ ತಗೊಂಡು ನೀವೇನ್ ಮಾಡ್ತಾ ಹೋಗ್ಬೇಕು, ಸೊ C3 ಆಕ್ಸಿಸ್ ಆಫ್ ರೊಟೇಷನ್ ನೋಡಿ, ಇಲ್ಲಿ ದಿಸ್ ಇಸ್ ಅ Z ಆಕ್ಸಿಸ್ ಅಂತ ತಗೊಂಡ್ರೆ ನೀವೇನ್ ಮಾಡ್ತಾ ಹೋಗ್ಬೋದು, C3 ಆಕ್ಸಿಸ್ ಆಫ್ ರೊಟೇಷನ್ ನಿಮಗೆ ಸಿಗ್ತಾ ಹೋಗುತ್ತೆ. C3 ಆಕ್ಸಿಸ್ ಆಫ್ ರೊಟೇಷನ್ ಸಿಕ್ತು. ಸೊ ಸಿಗ್ಮಾ H ಪ್ಲೇನ್ ಅಂದ್ರೆ ಏನು ಅಂತ ಕೇಳಿದ್ರೆ, ಸೊ ಎಷ್ಟು ರೊಟೇಷನ್ ಪಾಸಿಬಲ್, ನಂಬರ್ ಆಫ್ ಪಾಸಿಬಲ್ ರೊಟೇಷನ್ ಜಾಸ್ತಿ ಇದ್ದಷ್ಟು ಅದನ್ನ ನಾವು ಪ್ರಿನ್ಸಿಪಲ್ ಆಕ್ಸಿಸ್ ಆಫ್ ರೊಟೇಷನ್ ಅಂತ ಕರಿತೀವಿ. ಆ ಪ್ರಿನ್ಸಿಪಲ್ ಆಕ್ಸಿಸ್ ಆಫ್ ರೊಟೇಷನ್ ಗೆ ಪರ್ಪೆಂಡಿಕ್ಯುಲರ್ ಆಗಿ ಪ್ಲೇನ್ ಇತ್ತು ಅಂದ್ರೆ, ಸೊ ಪ್ಲೇನು ಆ ಪ್ರಿನ್ಸಿಪಲ್ ಆಕ್ಸಿಸ್ ಗೆ ಪರ್ಪೆಂಡಿಕ್ಯುಲರ್ ಆಗಿ ಪ್ಲೇನ್ ಇತ್ತು ಅಂದ್ರೆ ಅದನ್ನ ನಾವೇನಂತ ಕರಿತೀವಿ, ಸಿಗ್ಮಾ H. ಓಕೆ, ಸೊ ದಟ್ ಈಸ್ ಕಾಲ್ಡ್ ಸಿಗ್ಮಾ H. ಸೊ ಈ ತರ ಮಾಲಿಕ್ಯೂಲ್ಗಳಲ್ಲಿ ಎಸ್ಪೆಷಲಿ ದಿಸ್ ಇಸ್ ಅ ಟ್ರಯಾಂಗ್ಯುಲರ್ ಪ್ಲೇನಾರ್ ಜಾಮಿಟ್ರಿಗಳಲ್ಲಿ, ಟ್ರಯಾಂಗ್ಯುಲರ್ ಪ್ಲೇನಾರ್ ಜಾಮಿಟ್ರಿಯಲ್ಲಿ ನೋಡಿ, ಸೊ ಪಿರಮಿಡಲ್ ಜಾಮಿಟ್ರಿಗಳಲ್ಲಿ ನಿಮಗೆ ಏನ್ ಸಿಗ್ತಾ ಹೋಗುತ್ತೆ, C3V ಪಾಯಿಂಟ್ ಸಿಗ್ತಾ ಹೋಗುತ್ತೆ, ಬಟ್ ಸಿಗ್ಮಾ H ಮಾತ್ರ ಸಿಗೋದಿಲ್ಲ. ಬಟ್ ಅದೇ ನೀವು ಟ್ರಯಾಂಗ್ಯುಲರ್ ಪ್ಲೇನಾರ್ ಜಾಮಿಟ್ರಿಗೆ ಹೋದ್ರೆ ಅಲ್ಲಿ D3H ಪಾಯಿಂಟ್ ಗ್ರೂಪ್ ಸಿಗುತ್ತೆ. ಆ D3H ಪಾಯಿಂಟ್ ಗ್ರೂಪ್ ಅಲ್ಲಿ C3 ಆಕ್ಸಿಸ್ ಆಫ್ ರೊಟೇಷನ್ ಇರುತ್ತೆ, ಸಿಗ್ಮಾ H. ಸಿಗ್ಮಾ H ಅಂದ್ರೆ ಏನು, ದ ಪ್ರಿನ್ಸಿಪಲ್ ಆಕ್ಸಿಸ್ ಗೆ ಪರ್ಪೆಂಡಿಕ್ಯುಲರ್ ಆಗಿ ಪ್ಲೇನ್ ಇತ್ತು ಅಂದ್ರೆ ಅದನ್ನ ನಾವೇನಂತ ಕರಿತೀವಿ, D3H ಪಾಯಿಂಟ್ ಗ್ರೂಪ್. ಅದನ್ನ ನಾವು ಟ್ರಯಾಂಗ್ಯುಲರ್ ಪ್ಲೇನಾರ್ ಜಾಮಿಟ್ರಿ ಅಂತ ಅಂತೀವಿ. ಸೊ ಇಲ್ಲಿ ನೀವು ಐಡೆಂಟಿಫೈ ಮಾಡಬೇಕಾಗಿರೋದು ಯಾವ್ಯಾವ್ದು. ಸೊ NH3 ಇಸ್ ಎ ಪಿರಮಿಡಲ್, PBr3 ಇಟ್ ಇಸ್ ಆಲ್ಸೋ ಅಂಡರ್ ಇನ್ ದ ನೈಟ್ರೋಜನ್, ಕೆಳಗಡೆ ಫಾಸ್ಫರಸ್ ಇರೋದ್ರಿಂದ ಅದು ಸಹ ಏನಾಗಿರುತ್ತೆ, ಪಿರಮಿಡಲ್ ಜಾಮಿಟ್ರಿ ಇರುತ್ತೆ. ಸೊ ಹಾಗಾಗಿ
ಸೊ ನಿಮಗೆ ಮೇಜರ್ ಆಗಿ ಬರೋದು ಅಲ್ಯೂಮಿನಿಯಂ ಕ್ಲೋರೈಡ್, ಬೋರಾನ್ ಫ್ಯಾಮಿಲಿ, ಬೋರಾನ್ ಫ್ಯಾಮಿಲಿ, ಟ್ರಯಾಂಗ್ಯುಲರ್ ಪ್ಲೇನಾರ್ ಜಾಮಿಟ್ರಿ ಬರುತ್ತೆ VSEPR ಥಿಯರಿ ಪ್ರಕಾರ. SO3 ಇಸ್ ಶೋನ್ ಯು. NO3 ಮೈನಸ್, NO3 ಮೈನಸ್ ಹೇಗೆ ಬರುತ್ತೆ? NO3 ಮೈನಸ್ ಟ್ರಯಾಂಗ್ಯುಲರ್ ಪ್ಲೇನಾರ್ ಜಾಮಿಟ್ರಿನೇ ಬರುತ್ತೆ. SO3 ಬರುತ್ತೆ. ಅಲ್ಯೂಮಿನಿಯಂ ಕ್ಲೋರೈಡ್ ಬೋರಾನ್ ಟ್ರೈಫ್ಲೂರೈಡ್ ಸ್ಟ್ರಕ್ಚರ್ ತರನೇ ಅಲ್ಯೂಮಿನಿಯಂ ಕ್ಲೋರೈಡ್ ಬರುತ್ತೆ. ಇದೆಲ್ಲವೂ ಸಹ ಈ ಇಷ್ಟು ಮೂರು ಮಾಲಿಕ್ಯೂಲ್ ಸಹ ಇಟ್ ಶೋಸ್ triangular planar geometry. So triangular planar geometry, hence it is a D3H point group. ಇನ್ನೆಲ್ಲ ನೋಡಿ NH3 ಇದೆ, ಕ್ಯಾನ್ಸಲ್ ಮಾಡಿ, NH3 ಇದೆ, ಕ್ಯಾನ್ಸಲ್ ಮಾಡಿ, NH3 ಇದೆ, ಕ್ಯಾನ್ಸಲ್ ಮಾಡಿ. ಓಕೆ, ಡೈರೆಕ್ಟ್ ಆಗಿ ನೀವೇನ್ ಮಾಡಬಹುದು, ಫಸ್ಟ್ ಆಪ್ಷನ್ ನ ಸೆಲೆಕ್ಟ್ ಮಾಡಬಹುದು. ಓಕೆನಾ? ಸೊ ಈಗ ಸೆಕೆಂಡ್ ಆಪ್ಷನ್, ಇನ್ನು ಥರ್ಡ್ ಕ್ವಶನ್ ಬಂದ್ರೆ, ದ ರಿಯಾಕ್ಷನ್ ಬಿಟ್ವೀನ್ ಪೊಟ್ಯಾಷಿಯಂ ಅಮೈಡ್ ಅಂಡ್ ಅಮೋನಿಯಂ ಅಯೋಡೈಡ್ ಇನ್ ಲಿಕ್ವಿಡ್ ಅಮೋನಿಯಾ ಇಸ್ ಕಾಲ್ಡ್. ಸೊ ಲಿಕ್ವಿಡ್ ಅಮೋನಿಯಾ ಅಂತ ಅಂದ್ರೆ, ಓಕೆ, ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಸಾಲ್ವೆಂಟ್ ಇನ್ ಇನ್ಆರ್ಗ್ಯಾನಿಕ್ ಕಾನ್ಸೆಪ್ಟ್. ಸೊ ಲಿಕ್ವಿಡ್ ಅಮೋನಿಯಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ಇಲ್ಲಿ ಏನ್ ಆಗುತ್ತೆ ಅಂತ ಕೇಳಿದ್ರೆ, ಪೊಟ್ಯಾಷಿಯಂ ಅಮೈಡ್ ಇಟ್ ಆಕ್ಟ್ಸ್ ಆಸ್ ಎ ಬೇಸ್. ಪೊಟ್ಯಾಷಿಯಂ ಅಮೈಡ್ ಸಾಲ್ಟ್ ಗಳು ಏನೇ ಇದ್ರು ಅದು ಏನಾಗಿ ಆಕ್ಟ್ ಆಗುತ್ತೆ? ಬೇಸ್ ಆಗಿ ಆಕ್ಟ್ ಆಗುತ್ತೆ. ಅದೇ ಅಮೋನಿಯಂ ಗ್ರೂಪ್ ಇತ್ತು ಅಂತ ಅಂದ್ರೆ ದಟ್ ಆಕ್ಟ್ಸ್ ಆಸ್ ಎ ಆಸಿಡ್. ಸೊ ಹಾಗಾಗಿ ಇದನ್ನ ಡೈರೆಕ್ಟ್ ಆಗಿ ನಾವೇನಂತ ಕರಿಬಹುದು? ಆಸಿಡ್ ಬೇಸ್ ರಿಯಾಕ್ಷನ್ ಅಂತ ಕರಿಬಹುದು. ಓಕೆನಾ? So now go to the next question. So next problem, the order of carbonyl stretching frequency. You have to identify what is the carbonyl stretching frequency in the IR spectra of acetone. Acetone CH3 C double bond O CH3. Next benzamide benzene ring C double bond O CH3. Then go through the acetic anhydride. That is a CH3 C double bond O C double bond O CH3. ಸೊ ಈಗ ಈ ಮೂರು ಮಾಲಿಕ್ಯೂಲ್ ಅಲ್ಲಿ ಯಾವುದು ಕಾರ್ಬನೈಲ್ ಸ್ಟ್ರೆಚಿಂಗ್ ಫ್ರೀಕ್ವೆನ್ಸಿ ಜಾಸ್ತಿ ಇದೆ ಅನ್ನೋದನ್ನ ಐಡೆಂಟಿಫೈ ಮಾಡಬೇಕು. ಕಾರ್ಬನೈಲ್ ಸ್ಟ್ರೆಚಿಂಗ್ ಫ್ರೀಕ್ವೆನ್ಸಿ ಇನ್ ಅಸಿಟೋನ್ 1714. ಬೆಂಜಾಮೈಡ್ ದ ಕಾರ್ಬನೈಲ್ ಸ್ಟ್ರೆಚಿಂಗ್ ಫ್ರೀಕ್ವೆನ್ಸಿ 1690. And acetic anhydride the carbonyl stretching frequency is 1818 and 1750 stretching frequency. ಸೊ ಇಲ್ಲೇನಾಗುತ್ತೆ, ಕಾರ್ಬನೈಲ್ ಸ್ಟ್ರೆಚಿಂಗ್ ಫ್ರೀಕ್ವೆನ್ಸಿ ಪಕ್ಕದಲ್ಲಿ ಕಾಂಜುಗೇಷನ್ ಇರೋದ್ರಿಂದ ಏನ್ ಮಾಡಬೇಕು? 25 ನ ಲೆಸ್ ಮಾಡಬೇಕು. ಲೆಸ್ ಮಾಡಿದಾಗ ನಿಮಗೆ ಏನ್ ಸಿಗುತ್ತೆ? 1665 ಇಸ್ ದ ವ್ಯಾಲ್ಯೂ. ಓಕೆನಾ? ಸೊ ಈಗ ನಿಮಗೊಂದು ಕ್ಲಾರಿಟಿ ಸಿಕ್ಕಿರುತ್ತೆ ಯಾವುದು ಹೈಯೆಸ್ಟ್ ವ್ಯಾಲ್ಯೂ ಅಂತ. So ketone is the 1714 and amide is the 1665. So acetic anhydride. So that's why C is greater than A is greater than the B. That's the option. Okay. So next go to the fifth question. The carbon 13 NMR, C13 NMR question. CdCl3 consists of, so singlet, doublet ಅಥವಾ ಟ್ರಿಪ್ಲೆಟ್ ಅಲ್ಲಿ 1:2:1 or 1:1:1. ಸೊ ಆಪ್ಷನ್ ಕೇಳಿದ್ದಾರೆ. ಸೊ ನೀವೇನ್ ಮಾಡಬೇಕು ಇದರಲ್ಲಿ, ದ ಬೇಸಿಕ್ ಕಾನ್ಸೆಪ್ಟ್ C13 ಅನ್ನುವಾಗ ಕಾರ್ಬನ್ ಎನ್ವಿರಾನ್ಮೆಂಟ್ ನೋಡ್ಕೋಬೇಕು. ನೋಡಿ, ಕಾರ್ಬನ್ ಸರೌಂಡೆಡ್ ಬೈ ಕ್ಲೋರೈಡ್ ಅಂಡ್ 1 ಡ್ಯೂಟೇರಿಯಂ. ಸೊ ಈ NMR ಸ್ಪೆಕ್ಟ್ರೋಸ್ಕೋಪಿ ನೋಡುವಾಗ ಮ್ಯಾಗ್ನೆಟಿಕ್ ನ್ಯೂಕ್ಲಿಯನ್ನ ನೀವು ಐಡೆಂಟಿಫೈ ಮಾಡಬೇಕು. ಸೊ ಮ್ಯಾಗ್ನೆಟಿಕ್ ನ್ಯೂಕ್ಲಿಯನ್ ಐಡೆಂಟಿಫೈ ಮಾಡುವಾಗ ಸೊ ಡ್ಯೂಟೇರಿಯಂ ಶೋಸ್ ಓನ್ಲಿ ದ ಮ್ಯಾಗ್ನೆಟಿಕ್ ಮೂಮೆಂಟ್, ನಾಟ್ ಟು ದ ಕ್ಲೋರೈಡ್. ಸೊ ಹಾಗಾಗಿ ಸೊ ಒನ್ ಆಫ್ ದ ಫಾರ್ಮುಲಾ 2Ni+1 2 N ಅಂತ ಅಂದ್ರೆ ನಂಬರ್ ಆಫ್ ಮ್ಯಾಗ್ನೆಟಿಕ್ ನ್ಯೂಕ್ಲಿಯೈ. ಏನು N ಅಂತ ಅಂದ್ರೆ ನಂಬರ್ ಆಫ್ ಮ್ಯಾಗ್ನೆಟಿಕ್ ನ್ಯೂಕ್ಲಿಯೈ ಎಷ್ಟಿದೆ? 1 ಇದೆ. ಮತ್ತೆ ಅದ್ರದ್ದು ಮ್ಯಾಗ್ನೆಟಿಕ್ ಮೂವ್ಮೆಂಟ್ ವ್ಯಾಲ್ಯೂ ಎಷ್ಟು? ಡ್ಯೂಟೇರಿಯಂ ಮತ್ತೆ ನೈಟ್ರೋಜನ್ ಗೆ ಎಷ್ಟಿರುತ್ತೆ ವ್ಯಾಲ್ಯೂ? 1 ಇರುತ್ತೆ. +1 ದಟ್ ಈಸ್ ಈಕ್ವಲ್ ಟು 2 × 1 × 1 2 + 1 ದಟ್ ಇಸ್ ದ 3. ಹೆನ್ಸ್ ಇಟ್ ಇಸ್ ದ ಟ್ರಿಪ್ಲೆಟ್. ಓಕೆ, ಸೊ ಟ್ರಿಪ್ಲೆಟ್ ಆಯ್ತು. ಅದು 1:2:1 ಅಥವಾ 1:1:1 ಅಂತ ಅಂದ್ರೆ, ಸೊ ಫಸ್ಟ್ ಕಾರ್ಬನ್ ಎನ್ವಿರಾನ್ಮೆಂಟ್ ತಗೊಳ್ಳಿ. ಸೊ ಕಾರ್ಬನ್ ಎನ್ವಿರಾನ್ಮೆಂಟ್ ತಗೊಂಡಾದ ನಂತರ ಡಿ ನ ಸ್ಪ್ಲಿಟ್ ಔಟ್ ಮಾಡಿ. ಡಿ ನ ಸ್ಪ್ಲಿಟ್ ಔಟ್ ಮಾಡಿದ್ರೆ ಎಷ್ಟು ಬರುತ್ತೆ? 1 2 3 ಡೈರೆಕ್ಟ್ yield, that is the 1:1:1. The option will be the D is the correct option. Okay, so this is the fourth question and this one will be the fifth question. Go to the next question. Now the sixth question, for the following the correct option containing species which shows
ಕಲರ್ ಇಸ್ ನಾಟ್ ಡ್ಯೂ ಟು ಡಿ ಟ್ರಾನ್ಸಿಷನ್ ಅಂತ ಹೇಳಿದ್ದಾರೆ. ಡಿ ಟ್ರಾನ್ಸಿಷನ್ ಆಗ್ತಾ ಇಲ್ಲ ಅಂತ ಅಂದ್ರೆ ಅಲ್ಲಿ ಡಿ ಎಲೆಕ್ಟ್ರಾನ್ಸ್ ಗಳು ಇಲ್ಲ. ಸೊ ಹಾಗಾದ್ರೆ ನಾವೇನ್ ಮಾಡ್ಬೇಕು, ಈ ಆಪ್ಷನ್ ಅಲ್ಲಿ ಎಲ್ಲಿ ಡಿ ಎಲೆಕ್ಟ್ರಾನ್ಸ್ ಗಳು ಇಲ್ಲ ಅನ್ನೋದನ್ನ ಐಡೆಂಟಿಫೈ ಮಾಡಬೇಕು. ಸೊ 1 by 1 ಹೋಗಿ. ಸೊ VO2+. ಸೊ ವೆನೆಡಿಯಮ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಸ್ಕ್ಯಾಂಡಿಯಂ, ಟೈಟಾನಿಯಂ, ವೆನೆಡಿಯಂ D3S2 ಇರುತ್ತೆ. ಓಕೆ, ಸೊ ಇದ್ರದ್ದು ಆಕ್ಸಿಡೇಷನ್ ಸ್ಟೇಟ್ ನೋಡಿದಾಗ ಏನಾಗುತ್ತೆ, ವೆನೆಡಿಯಂ ಈಕ್ವಲ್ಸ್ ಟು +2 ಇಲ್ಲಿ ಕೊಟ್ಟಿದ್ದಾರೆ. ಆಕ್ಸಿಜನ್ -2 ಈ ಕಡೆ ಬಂತು ಅಂದ್ರೆ +2. ವೆನೆಡಿಯಂ ಈಕ್ವಲ್ಸ್ ಟು +4. ಸೊ +4 ಹೋಯ್ತು ಅಂದ್ರೆ ದೇ ಶುಡ್ ಹ್ಯಾವ್ D1 ಎಲೆಕ್ಟ್ರಾನ್. ಹಾಗಾದ್ರೆ ಏನಾಯ್ತು, VO2+ ಅಲ್ಲಿ ಆಕ್ಸಿಡೇಷನ್ ಸ್ಟೇಟ್ ಅನ್ನ ನಾವು ಫೈಂಡ್ ಔಟ್ ಮಾಡಿದಾಗ ಒಂದು ಅನ್ಪೇರ್ಡ್ ಎಲೆಕ್ಟ್ರಾನ್ ಇದೆ. ಆ ಎಲೆಕ್ಟ್ರಾನ್ ಡಿ ಟ್ರಾನ್ಸಿಷನ್ ತೋರಿಸುತ್ತೆ. ಬಟ್ ಕೇಳಿರೋದೇನಂತ, ನಾಟ್ ಡ್ಯೂ ಟು ಎ ಡಿ ಟ್ರಾನ್ಸಿಷನ್ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ VO2+ ಅಲ್ಲ. ನೆಕ್ಸ್ಟ್ ಗೋ ಥ್ರೂ ದ CRO 4 ಸೊ ಇದನ್ನ ನೋಡುವಾಗ ಕ್ರೋಮಿಯಂ ತಗೊಳ್ಳಿ. ಕ್ರೋಮಿಯಂ ವಾಟ್ ಇಸ್ ದ ಆಕ್ಸಿಡೇಷನ್ ಸ್ಟೇಟ್ ಅಂತ ಅಂದ್ರೆ -2 ಬರ್ಕೊಳ್ಳಿ. ಆಕ್ಸಿಜನ್ -2, -2 4 -8 ಆ ಕಡೆ ಹೋಯ್ತು ಅಂದ್ರೆ +8. ಸೊ ಕ್ರೋಮಿಯಂ ಶೋಸ್ +6 ಆಕ್ಸಿಡೇಷನ್ ಸ್ಟೇಟ್. ಸೊ ಇನಿಷಿಯಲಿ ಕ್ರೋಮಿಯಂದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇಷ್ಟು ಕ್ರೋಮಿಯಂದು, ದಟ್ ಇಸ್ 3d5 4s1. ಸೊ 6 ಅಂತ ಅಂದ್ರೆ ಆಲ್ಮೋಸ್ಟ್ 6 ಎಲೆಕ್ಟ್ರಾನ್ ಹೋಯ್ತು. ಹಿಯರ್ ದೇರ್ ಇಸ್ ಎ D0. ಇಟ್ ಇಸ್ ದ ಕರೆಕ್ಟ್ ಆಪ್ಷನ್. ಸೊ ಎಲ್ಲಿದೆ ನೋಡ್ಕೊಳ್ಳಿ, CrO4 2-. ಓಕೆ, ಕರೆಕ್ಟ್. ಓಕೆ, ನೆಕ್ಸ್ಟ್ MnO4 2-. ಸೊ ಮ್ಯಾಂಗನೀಸ್ Mn ಈಕ್ವಲ್ಸ್ ಟು -2 ಆಲ್ರೆಡಿ ಕೊಟ್ಟಿದ್ದಾರೆ. ಆಕ್ಸಿಜನ್ ಇದೆಷ್ಟು -2, -2 ಇಂಟು 4 -8, -8 ಈ ಕಡೆ ಬಂತು ಅಂದ್ರೆ ದಟ್ ಇಸ್ ಅ +8. ಮ್ಯಾಂಗನೀಸ್ ಶೋಸ್ +6 ಆಕ್ಸಿಡೇಷನ್ ಸ್ಟೇಟ್. ಸೊ ಬಟ್ ಮ್ಯಾಂಗನೀಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನು, 3d5 4s1. ಸೊ ಹಾಗಾದ್ರೆ 4s2 ಟೋಟಲಿ 7 ಎಲೆಕ್ಟ್ರಾನ್ ಅಂತಂದ್ರೆ ಉಳಿಯೋದಷ್ಟು ಇಲ್ಲಿ D1 1 ಎಲೆಕ್ಟ್ರಾನ್ ಹಾಗೆ ಉಳ್ಕೊಂತು. ಸೊ ಇಲ್ಲಿ D1 ಎಲೆಕ್ಟ್ರಾನ್ ಹಾಗೆ ಇದೆ. ನೆಕ್ಸ್ಟ್ MnO4-. ಸೊ ಈಗ ಏನ್ ಮಾಡಿ ನೀವು, ಮ್ಯಾಂಗನೀಸ್ ಮೈನಸ್ ಇದೆ. ಸೊ -1. ಆಕ್ಸಿಜನ್ ಇದೆಷ್ಟು ವ್ಯಾಲ್ಯೂ -2, -2 ಇಂಟು 4 -8, -8 ಇಲ್ಲಿಗೆ ತಂದ್ರೆ +8. ಸೊ ಮ್ಯಾಂಗನೀಸ್ ಶೋಸ್ +7 ಆಕ್ಸಿಡೇಷನ್ ಸ್ಟೇಟ್. ಸೊ +7 ಆಕ್ಸಿಡೇಷನ್ ಸ್ಟೇಟ್ ತೋರಿಸಿದೆ ಅಂತ ಅಂದ್ರೆ, ಸೊ ಇದ್ರದ್ದು ಎಲೆಕ್ಟ್ರಾನ್ ಕೌಂಟ್ ಏನಾಯ್ತು, D0. ಸೊ ಈಗ ನೀವು ಅಬ್ಸರ್ವ್ ಮಾಡ್ಬೇಕಾಗಿರೋದು, ಕ್ವಶನ್ ಕೊಟ್ಟಿರೋದು ನಾಟ್ ಡ್ಯೂ ಟು ಎ ಡಿ ಟ್ರಾನ್ಸಿಷನ್. ಸೊ ಡಿ ಟ್ರಾನ್ಸಿಷನ್ ಆಗ್ಬೇಕು ಅಂದ್ರೆ D1 ಒಂದು ಎಲೆಕ್ಟ್ರಾನ್ ಇದೆ, ಅದು ಆಗುತ್ತೆ. ಸೊ ಎಲೆಕ್ಟ್ರಾನ್ ಇಲ್ಲದಿರುವಂತದ್ದು ಯಾವುದು, CrO4 2- ಅಂಡ್ MnO4-. ಸೊ ಎಲ್ಲಿದೆ MnO4- ಮತ್ತೆ MnO4- and CrO4 2-. This is the correct option. Okay, fine. Next question. Among the following, the complex with a magnetic moment 5.9 Bohr magneton ಕೊಟ್ಟಿದ್ದಾರೆ, ಮತ್ತೆ EPR and mass bar active ಅಂತ ಹೇಳಿದ್ದಾರೆ. ಸೊ ಅನ್ಪೇರ್ಡ್ ಎಲೆಕ್ಟ್ರಾನ್ ಇದೆ ಅಂತ ಅಂದ್ರೆ ಅಲ್ಲಿ EPR ಆಕ್ಟಿವ್ ಆಗಿರುತ್ತೆ, ಅದೊಂದನ್ನು ಯೋಚನೆ ಮಾಡಿ. ಸೊ ಇವಾಗ ಐರನ್ ಗೆ ಹೋದ್ರೆ, ಸೊ VBT ಥಿಯರಿ ಪ್ರಕಾರ ಇಟ್ ಇಸ್ ಎ ಸ್ಟ್ರಾಂಗ್ ಲಿಗ್ಯಾಂಡ್. ಇದೇನ್ ಮಾಡ್ತಾ ಹೋಗುತ್ತೆ, ಪೇರ್ ಅಪ್. ಐರನ್ +3 ಇದೆ, ಪೇರ್ ಅಪ್ ದ ಎಲೆಕ್ಟ್ರಾನ್ ಮಾಡ್ತಾ ಹೋಗುತ್ತೆ. ಸೊ ಈಗ ಫಸ್ಟ್ ನೀವು ಅಬ್ಸರ್ವ್ ಮಾಡ್ಬೇಕಾಗಿರೋದು 5.9 ಬೋರ್ ಮ್ಯಾಗ್ನೆಟ್ ಅನ್ನು ಕೊಟ್ಟಿದ್ದಾರೆ. ಸೊ ಆ ಮೀನಿ ಅನ್ಪೇರ್ಡ್ ಎಲೆಕ್ಟ್ರಾನ್ ಇದೆ ಅಂತ ಅಂದ್ರೆ ಮ್ಯಾಗ್ನೆಟಿಕ್ ಮೂವ್ಮೆಂಟ್ ಇಸ್ n+1. ಸಿಂಪಲ್ ಆಗಿ ನೆನಪಲ್ಲಿ ಇಟ್ಕೊಳ್ಳೋದಾದ್ರೆ ಮ್ಯಾಗ್ನೆಟಿಕ್ ಮೂವ್ಮೆಂಟ್ ಏನಾಗಿರುತ್ತೆ, ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ +1 ಆಗಿರುತ್ತೆ. ಸೊ ಈಗ 5.9 ಅಂತ ಇದೆ ಅಂತ ಅಂದ್ರೆ, ಸೊ n ಎಷ್ಟಾಗಿರುತ್ತೆ, ಶುಡ್ ಬಿ ದ 5. ಸೊ 5 ಆಗಿದೆ ಅಂತ ಅಂದ್ರೆ ಎಲ್ಲಿ 5 ಎಲೆಕ್ಟ್ರಾನ್ ಇದೆ ನೀವು ಅಬ್ಸರ್ವ್ ಮಾಡಿ. ಐರನ್ ಇಲ್ಲಿ 6 ಇದೆ, ಇಲ್ಲಿ -3 ಇದೆ. ಸೊ ಇದ್ರದ್ದು ಆಕ್ಸಿಡೇಷನ್ ಸ್ಟೇಟ್ ವಿಲ್ ಬಿ ದ +3 ಆಯ್ತು ಅಂತ ಅಂದ್ರೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಾಯ್ತು, D5. ಬಟ್ ಅನ್ಪೇರ್ಡ್ ಎಲೆಕ್ಟ್ರಾನ್ 5 ಇರಬೇಕು. ಬಟ್ ಇಲ್ಲಿ ಸ್ಟ್ರಾಂಗ್ ಲಿಗ್ಯಾಂಡ್ ಇರೋದ್ರಿಂದ ಏನಾಗುತ್ತೆ, ಈ 5 ಅನ್ಪೇರ್ಡ್ ಎಲೆಕ್ಟ್ರಾನ್ ಪೇರ್ ಅಪ್ ಮಾಡಿ ಒಂದು ಸಿಂಗಲ್ ಎಲೆಕ್ಟ್ರಾನ್ ಆಗಿ ಇಲ್ಲಿ ಫಾರ್ಮೇಶನ್ ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಐರನ್ +2 ಇದೆ, ಇಟ್ ಇಸ್ ಎ ವೀಕ್ ಲಿಗ್ಯಾಂಡ್. ಸೊ D6 ಕಾನ್ಫಿಗರೇಷನ್ ಇದೆ. ಸೊ D6 ಅಂತ ಅಂದ್ರೆ 4 ಎಲೆಕ್ಟ್ರಾನ್ ಇದೆ. ಅನ್ಪೇರ್ಡ್ ಎಲೆಕ್ಟ್ರಾನ್ ಎಷ್ಟಿದೆ, 4 ಅನ್ಪೇರ್ಡ್ ಎಲೆಕ್ಟ್ರಾನ್ ಇದೆ. ಹಾಗಾಗಿ ಈ ಆಪ್ಷನ್ ಅಲ್ಲ, ಈ ಆಪ್ಷನ್ ಅಲ್ಲ. ನೆಕ್ಸ್ಟ್ ಮ್ಯಾಂಗನೀಸ್ +2 ಆಕ್ಸಿಡೇಷನ್ ಸ್ಟೇಟ್ ಇದೆ. ಮ್ಯಾಂಗನೀಸ್ +2 ಆಕ್ಸಿಡೇಷನ್ ಸ್ಟೇಟ್ ಇದ್ರೆ ದಟ್ ಇಸ್ ದ 3d5. ಸೊ ದೆನ್ ಐರನ್ +3 ಆಕ್ಸಿಡೇಷನ್ ಸ್ಟೇಟ್ ಇದೆ. ಸೊ ಅವಾಗ ಏನಾಗುತ್ತೆ, ದೇ ಶೋಸ್ 3d5. ಎರಡು ಸೇಮ್ ಆಯ್ತು.
ಬಟ್ ಇಲ್ಲಿ ಒನ್ ಮೋರ್ ಕಂಡೀಷನ್ ಕೊಟ್ಟಿದ್ದಾರೆ, ಮಾಸ್ ಬಾರ್ ಆಕ್ಟಿವ್ ಅಂತ. ಸೊ ಮಾಸ್ ಬಾರ್ ಆಕ್ಟಿವ್ ಯಾವುದು ಅಂತ ಕೇಳಿದ್ರೆ ಐರನ್ ಇಸ್ ಮಾಸ್ ಬಾರ್ ಆಕ್ಟಿವ್, ಮ್ಯಾಂಗನ್ ಇಸ್ ನಾಟ್ ಏನೋ ಮಾಸ್ ಬಾರ್ ಆಕ್ಟಿವ್. ಸೊ ಮ್ಯಾಗ್ನೆಟಿಕ್ ನ್ಯೂಕ್ಲಿಯರ್ ಅಲ್ಲ, ಹಾಗಾಗಿ ಅದನ್ನ ಮ್ಯಾಂಗನೀಸ್ ನ ಕನ್ಸಿಡರೇಷನ್ ಮಾಡಕ್ಕಾಗಲ್ಲ. ಸೊ ಆಪ್ಷನ್ ವಿಲ್ ಬಿ ದ ಡಿ ಇಸ್ ದ ಕರೆಕ್ಟ್ ಆಪ್ಷನ್. ಓಕೆ, ಅರ್ಥ ಆಯ್ತಾ? ಸೊ ದಿಸ್ ಇಸ್ ದ ಕ್ವಶನ್. ಸೊ ನಾವು ಗೋ ಟು ದ ನೆಕ್ಸ್ಟ್ ಕ್ವಶನ್ ನಾವು. So next question, the complexes having square planar geometry, so square planar geometry and 16 valency electron. So valence total count ಎಷ್ಟಿರಬೇಕು ಅಂತಂದ್ರೆ 14 ಎಲೆಕ್ಟ್ರಾನ್ ಇದೆ, ಸಾರಿ 16 ಎಲೆಕ್ಟ್ರಾನ್ ಇದೆ. ಸೊ ಯಾವ್ಯಾವ್ದ್ರಲ್ಲಿ ಇದೆ ಇದನ್ನ ನ್ಯೂಟ್ರಲ್ ಕೌಂಟ್ ಮೆಥಡ್ ಅಲ್ಲಿ ನಾವು ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ಸೊ ಇಲ್ಲಿರೋದು ಮೇಜರ್ ಆಗಿ ಯಾವ್ದಿದೆ, ಪೆಲಾಡಿಯಂ ಇದೆ, ನಿಕ್ಕಲ್ ಇದೆ, ಪ್ಲಾಟಿನಮ್ ಇದೆ, ರೋಡಿಯಂ ಇದೆ, ಎಸ್ಆರ್ ನೋ. ಸೊ ಈಗ ನಮಗೆ ಯಾವ್ದಾಗುತ್ತೆ, ನಿಕ್ಕಲ್ಲು, ಪೆಲಾಡಿಯಂ, ಪ್ಲಾಟಿನಮ್ ಎಲ್ಲದರಲ್ಲೂ ಸಹ 3d8 ಓಕೆ, d8 s2 ಸಿಸ್ಟಮ್ ಇರುತ್ತೆ. ಟೋಟಲ್ ಎಲೆಕ್ಟ್ರಾನ್ ಕೌಂಟ್ ಎಷ್ಟಾಗುತ್ತೆ, 10 ಆಗುತ್ತೆ. ಈಗ ಪೆಲಾಡಿಯಂ ಬಂದ್ರೆ, ಸೊ ನಿಕ್ಕಲ್ ಕೆಳಗಡೆನೆ ನಿಕ್ಕಲ್, ಪೆಲಾಡಿಯಂ, ಪ್ಲಾಟಿನಮ್, ಸಾರಿ ಪ್ಲಾಟಿನಮ್, ಪೆಲಾಡಿಯಂ, ಪ್ಲಾಟಿನಮ್, ಪೆಲಾಡಿಯಂ ಎಲ್ಲದೂ ಸಹ 10 ಎಲೆಕ್ಟ್ರಾನ್ ಸೋರ್ಸ್. ಸೊ 1 by 1 ನೋಡ್ತಾ ಹೋಗೋಣ. ಸೊ ಪೆಲಾಡಿಯಂ PPH3 ಟ್ರೈಫಿನೈಲ್ ಫಾಸ್ಫಿನ್. ಸೊ ಎಷ್ಟು ಎಲೆಕ್ಟ್ರಾನ್ ಇದೆ ಅಂತ. ಸೊ ಪೆಲಾಡಿಯಂ ಹೇಳಿದಾಗೆ 10 ಎಲೆಕ್ಟ್ರಾನ್ ಪ್ಲಸ್ ಟ್ರೈಫಿನೈಲ್ ಫಾಸ್ಫಿನ್ ಇದೆಯಲ್ಲ, ಸೊ ಈ ಫಾಸ್ಫಿನ್ ಹೇಗಿರುತ್ತೆ ಅಂದ್ರೆ ಹೀಗಿದೆ, ದೇ ಹ್ಯಾವ್ 1 ಲೋನ್ ಪೇರ್ ಎಲೆಕ್ಟ್ರಾನ್. ಸೊ ಒಂದು ಲೋನ್ ಪೇರ್ ಎಲೆಕ್ಟ್ರಾನ್ ಇರೋದ್ರಿಂದ ಒಂದು PPH3 ಡೊನೇಟ್ಸ್ 2 ಎಲೆಕ್ಟ್ರಾನ್. ಸೊ ಹಾಗಾಗಿ 4 ಇದೆ, 4 ಇತ್ತು ಅಂತಂದ್ರೆ ಅಲ್ಲೇನಾಯ್ತು 8 ಎಲೆಕ್ಟ್ರಾನ್. ಟೋಟಲಿ ಇಟ್ ಗಿವ್ಸ್ 18 ಎಲೆಕ್ಟ್ರಾನ್ಸ್. ಎಷ್ಟಾಯ್ತು ಟೋಟಲ್? 18 ಎಲೆಕ್ಟ್ರಾನ್ ಆಯ್ತು. ಅಲ್ಲಿ ಕೇಳಿರೋದು ಅದು 16 ವೇಲೆನ್ಸ್ ಎಲೆಕ್ಟ್ರಾನ್. ಸೊ ಹಾಗಾಗಿ ಸೊ ದಿಸ್ ಆಪ್ಷನ್ ಕ್ಯಾನ್ಸಲ್. PB ದಿಸ್ ಇಸ್ ಆಲ್ಸೋ ಕ್ಯಾನ್ಸಲ್. ನೆಕ್ಸ್ಟ್ ಗೋ ಟು ದ ಓಕೆ, ನೆಕ್ಸ್ಟ್ ನಿಕ್ಕಲ್ ಕಾರ್ಬನೈಲ್. ನಿಕ್ಕಲ್ ಕಾರ್ಬನೈಲ್ 4. ನಿಕ್ಕಲ್ ಅಲ್ಲಿ ಎಷ್ಟಿದೆ, 10 ಎಲೆಕ್ಟ್ರಾನ್ ಪ್ಲಸ್ ಕಾರ್ಬನೈಲ್. ಕಾರ್ಬನೈಲ್ ಡೊನೇಟ್ 2 ಎಲೆಕ್ಟ್ರಾನ್. 2 4s are 8. ಸೊ ಟೋಟಲ್ ಇಟ್ ಇಸ್ ದ 18 ಎಲೆಕ್ಟ್ರಾನ್. ಸೊ ಹಾಗಾದ್ರೆ ಅಲ್ಲಿ ಕೇಳಿರೋದು ಅದು 16 ವೇಲೆನ್ಸ್ ಎಲೆಕ್ಟ್ರಾನ್. ಹಾಗಾಗಿ ನಿಕ್ಕಲ್ ಕಾರ್ಬನೈಲು ಕ್ಯಾನ್ಸಲ್. ನೆಕ್ಸ್ಟ್ ಉಳಿದಿರೋದು ಯಾವುದು, ಈ ಕಾಂಪೌಂಡ್ ಗಳು ಮಾತ್ರ. ಇದು ಸ್ಕ್ವೇರ್ ಪ್ಲೇನಾರ್ ಜಾಮಿಟ್ರಿ ಆಗಿರ್ಬೇಕು. ಓಕೆ, ಸೊ ಇವಾಗ ಓಕೆ, ಸೊ ಪ್ಲಾಟಿನಮ್ Cl2 PPH3 ಟ್ವೈಸ್. ಓಕೆ, ಸೊ ಪ್ಲಾಟಿನಮ್ ನ್ಯೂಟ್ರಲ್ ಕೌಂಟ್ ಅಲ್ಲೇ ಪ್ಲಾಟಿನಮ್ ಎಲ್ಲಿ ಬರುತ್ತೆ, 10 ಎಲೆಕ್ಟ್ರಾನ್ ಸೋರ್ಸ್ ಪ್ಲಸ್ ಕ್ಲೋರೈಡ್ 1 ಎಲೆಕ್ಟ್ರಾನ್ ಸೋರ್ಸ್, ದಟ್ ಇಸ್ 2 ಪ್ಲಸ್ PPH3 ವಿಲ್ ಬಿ ದ 2 ಎಲೆಕ್ಟ್ರಾನ್ ಸೋರ್ಸ್. ಸೊ 2 ಟೈಮ್ಸ್ ಇರೋದ್ರಿಂದ ಇಟ್ ಇಸ್ 4. ಟೋಟಲ್ ಎಷ್ಟಾಯ್ತು, 16 ಎಲೆಕ್ಟ್ರಾನ್. ಎಸ್ ಆರ್ ನೋ, 16 ವೇಲೆನ್ಸ್ ಎಲೆಕ್ಟ್ರಾನ್. ಇಟ್ ಇಸ್ ಸ್ಯಾಟಿಸ್ಫೈಡ್. ನೆಕ್ಸ್ಟ್ ಗೋ ಟು ದ ರೋಡಿಯಂ. ರೋಡಿಯಂ ಎಲ್ಲಿ ಬರೋದು ಅಂತಂದ್ರೆ ಕೋಬಾಲ್ಟ್ ಕೆಳಗಡೆ ರೋಡಿಯಂ ಅಂಡ್ ಇರಿಡಿಯಂ ಬರೋದು. ಸೊ ಹಾಗಾಗಿ ಸೊ ರೋಡಿಯಂ ಕಾಂಪ್ಲೆಕ್ಸ್ ತಗೊಳ್ಳಿ, ರೋಡಿಯಂ Cl CO PPH3 ಟ್ವೈಸ್. ಓಕೆನಾ? ಸೊ ಅದನ್ನ ತಗೊಳ್ಳಿ. ಸೊ ಇವಾಗ ಏನಾಯ್ತು, ರೋಡಿಯಂ, ಸೊ ದಟ್ ಇಸ್ ಅ ಕಾನ್ಫಿಗರೇಷನ್ ಬಿಕಮ್ಸ್ 3d7 4s2 ಅಂದ್ರೆ 9 ಎಲೆಕ್ಟ್ರಾನ್ಸ್. 9 ಟೋಟಲ್ ಕೌಂಟ್ 9. ಕ್ಲೋರೈಡ್ ವಿಲ್ ಬಿ ದ 1, carbonyl will be the 2, and triphenyl phosphine will be the 2. 2 2s are 4 electron. So total count ಎಷ್ಟಾಯ್ತು, 9 plus 1 plus 2 plus 4 16 electron. Hence, so this 2 complex shows 16 valence electron. ಮತ್ತೆ ಸೊ ಸ್ಕ್ವೇರ್ ಪ್ಲೇನಾರ್ ಜಾಮಿಟ್ರಿ ಯಾಕೆ ಅಂತ ಕೇಳಿದ್ರೆ ರೋಡಿಯಂ +1 ಆಕ್ಸಿಡೇಷನ್ ಸ್ಟೇಟ್ ಬರುತ್ತೆ ಇಲ್ಲಿ. ಅವಾಗ ರೋಡಿಯಂ +1 ಆಕ್ಸಿಡೇಷನ್ ಸ್ಟೇಟ್ ಇದ್ದಾಗ ಸ್ಕ್ವೇರ್ ಪ್ಲೇನಾರ್ ಜಾಮಿಟ್ರಿ ಬರುತ್ತೆ. ಪ್ಲಾಟಿನಮ್ ಆಸ್ ಯೂಶುವಲ್ ಸ್ಕ್ವೇರ್ ಪ್ಲೇನಾರ್ ಜಾಮಿಟ್ರಿ. So now go through in the second 9th question. In the following catalytic reaction, the product obtained are. ಸೊ ಈ ಕ್ವಶನ್ ಇದೆಯಲ್ಲ, ಈ ಕ್ವಶನ್ ಫಸ್ಟ್ PU ಇಂದನೇ ಸ್ಟಾರ್ಟ್ ಆಗುತ್ತೆ. ಸೊ ಪ್ರಿಪರೇಷನ್ ಆಫ್ ಸಿನ್ ಗ್ಯಾಸ್ ಆರ್ ಸಿಂಥೆಸಿಸ್ ಗ್ಯಾಸ್ ಅಂತ ಕರಿತೀವಿ. ಸೊ ಮೀಥೇನ್ ನ ನಿಕ್ಕಲ್ ಕೆಟಾಲಿಸ್ಟ್ ಅಲ್ಲಿ ನಾವು ಸ್ಟೀಮ್ ಅಲ್ಲಿ ಟ್ರೀಟ್ ಮಾಡಿದಾಗ ಸೊ ನಮಗೆ ಪ್ರೊಡ್ಯೂಸ್ ಆಗೋ ಕಾಂಪೌಂಡ್ ಯಾವುದು ಅಂತಂದ್ರೆ ಹೈಡ್ರೋಜನ್ ಅಂಡ್ ಕಾರ್ಬನ್ ಮಾನಾಕ್ಸೈಡ್. ಇಟ್ ಈಸ್ ವಿ ಕಾಲ್ ಇಟ್ ಆಸ್ ಎ ಸಿನ್ ಗ್ಯಾಸ್. ಡೈರೆಕ್ಟ್ ಆಪ್ಷನ್. ಇನ್ಯಾವುದನ್ನು ನೀವು ಕೌಂಟ್ ತಗೊಳ್ಳೋ ಹಾಗೆ ಇಲ್ಲ. ಓಕೆನಾ? ಸೊ ದಿಸ್ ಇಸ್ ದ over the 9th question. Okay, next go to the 10th question. Now the next question, the new isotope formed when atoms of aluminum 27 are bombarded with alpha particles. So
ಆಲ್ಫಾ ಪಾರ್ಟಿಕಲ್ ಇಂದ ಬಂಬಾರ್ಡ್ ಮಾಡ್ತಾ ಇದ್ದಾರೆ ಅಲ್ಯೂಮಿನಿಯಂ 27 ನ. ಸೊ ಏನ್ ಪ್ರಾಡಕ್ಟ್ ಬರುತ್ತೆ ಅಂತ ಫಸ್ಟ್ ನಿಮಗೆ ಗೊತ್ತಿರಬೇಕು. ಅಲ್ಯೂಮಿನಿಯಂ 27 ಅಟಾಮಿಕ್ ನಂಬರ್ ವಿಲ್ ಬಿ ದ 13. ಓಕೆ, ಸೊ ಅಟಾಮಿಕ್ ನಂಬರ್ 13 27. ಆಲ್ಫಾ ಪಾರ್ಟಿಕಲ್ಸ್ ಅಂತ ಅಂದ್ರೆ ಏನು ಅಂದ್ರೆ 2 ನ್ಯೂಟ್ರಾನ್ಸ್ ಅಂಡ್ 2 ಪ್ರೋಟಾನ್. ಆಲ್ಫಾ ಪಾರ್ಟಿಕಲ್ಸ್ ಇಂದ ಬಂಬಾರ್ಡ್ ಆಗೋದು 2 ನ್ಯೂಟ್ರಾನ್ 2 ಪ್ರೋಟಾನ್. ಸೊ ನಿಮಗೇನ್ ಸಿಗುತ್ತೆ ಅವಾಗ? ಸೊ 2 ನ್ಯೂಟ್ರಾನ್ ಅಡಿಷನ್ ಆಯ್ತು ಅಂದ್ರೆ ದಟ್ ಇಸ್ ದ 29. 2 ಪ್ರೋಟಾನ್ ಅಡಿಷನ್ ಆಯ್ತು ಅಂದ್ರೆ ದಟ್ ಇಸ್ ದ 15. ಸೊ ಅಲಾಂಗ್ ವಿತ್ ಇನ್ನೊಂದು ಕೊಟ್ಟಿದ್ದಾರೆ, ಅಲಾಂಗ್ ವಿತ್ ನ್ಯೂಟ್ರಾನ್ ಎಮಿಷನ್ ಅಂತ ಕೇಳಿದ್ದಾರೆ. ಸೊ ಅಂದ್ರೆ ಇದ್ರ ಜೊತೆಗೆ 1 more ನ್ಯೂಟ್ರಾನ್ ನ ನೀವು ಅಲ್ಲಿ ಜಾಯಿನ್ ಮಾಡ್ತಿದ್ದೀರಾ. ಸೊ ನ್ಯೂಟ್ರಾನ್ ಅಡಿಷನ್ ಆಯ್ತು ಅಂತಂದ್ರೆ ನ್ಯೂಟ್ರಾನ್ ಅಡಿಷನ್ ಆದಾಗ ದ ವ್ಯಾಲ್ಯೂ ಬಿಕಮ್ಸ್ 30 and the compound becomes the element phosphorus and atomic number will be the 15. Very simple. Okay, so ಕೊಟ್ಟಿರೋದು isotopes. ಅಲ್ಯೂಮಿನಿಯಂ 27 ಇದೆ, ಅಲ್ಯೂಮಿನಿಯಂ 27, ದಟ್ ಅಟಾಮಿಕ್ ನಂಬರ್ ವಿಲ್ ಬಿ ದ 13. ಸೊ ಆಲ್ಫಾ ಪಾರ್ಟಿಕಲ್ ಇಂದ ಬಂಬಾರ್ಡ್ ಮಾಡ್ತಿದ್ದಾರೆ. ಬಂಬಾರ್ಡ್ ಮಾಡುವಾಗ ನ್ಯೂಟ್ರಾನ್ ಮತ್ತೆ ಪ್ರೋಟಾನ್ 2 ಅಲ್ಲಿ ಅಡಿಷನ್ ಆಗುತ್ತೆ. ಸೊ ಆಲ್ಫಾ ಪಾರ್ಟಿಕಲ್ ಅಡಿಷನ್ ಎಮಿಷನ್ ಬಂಬಾರ್ಡ್ ಮಾಡುವಾಗ 2 ನ್ಯೂಟ್ರಾನ್ಗಳು 2 ಪ್ರೋಟಾನ್ಗಳು ರಿಯಾಕ್ಟ್ ಆಗುತ್ತೆ. ಸೊ ಅದ್ರ ಜೊತೆಗೆ ಅಲಾಂಗ್ ವಿತ್ ನ್ಯೂಟ್ರಾನ್ ಎಮಿಷನ್ ಇರೋದ್ರಿಂದ ಸೊ 3 ಜಾಯಿನ್ ಆಗುತ್ತೆ. 2 ನ್ಯೂಟ್ರಾನ್ 1 ನ್ಯೂಟ್ರಾನ್, ಟೋಟಲ್ 3 ಆಡ್ ಆಯ್ತು ಅಂದ್ರೆ 30 ಅಂಡ್ 13 ಗೆ 2 ಪ್ರೋಟಾನ್ ಆಡ್ ಆಯ್ತು ಅಂತಂದ್ರೆ ದಟ್ ಈಸ್ 15. ಸೊ ಪ್ರೋಟಾನ್ ಎಲೆಕ್ಟ್ರಾನ್ ಕೌಂಟ್ ಮಾತ್ರ ಅಟಾಮಿಕ್ ನಂಬರ್. ಅಟಾಮಿಕ್ ಮಾಸ್ ಅಂತ ಅಂದ್ರೆ ನಂಬರ್ ಆಫ್ ಪ್ರೋಟಾನ್ ಆರ್ ನಂಬರ್ ಆಫ್ ಎಲೆಕ್ಟ್ರಾನ್ ಪ್ಲಸ್ ನಂಬರ್ ಆಫ್ ನ್ಯೂಟ್ರಾನ್. ಹಾಗಾಗಿ ಇಲ್ಲಿ ಬರ್ದಿರೋದು ದ ಆಪ್ಷನ್ ವಿಲ್ ಬಿ ದ ಥರ್ಡ್ ಆಪ್ಷನ್. ಸೊ ನೆಕ್ಸ್ಟ್, ಅಕಾರ್ಡಿಂಗ್ ಟು ವೇಟ್ಸ್ ರೂಲ್, ಬೋರಾನ್ ಹೈಡ್ರೈಡ್. ಸೊ ಬೋರಾನ್ ಹೈಡ್ರೈಡ್ ಒಂದು ಮಾಲಿಕ್ಯೂಲ್ ಕೊಟ್ಟಿದ್ದಾರೆ. ಸೊ ಇದು ಯಾವುದು? ಕ್ಲೋಸೋನಾ, ನೀಡೋನಾ, ಅರೋಕ್ನೋನಾ, ಹೈಪೋನಾ, ಕಂಜಕ್ಟೋನಾ, ಲೈಕ್ ದಟ್. ಸೊ ನಿಮಗೆ ಗೊತ್ತಿರಬೇಕು ಕ್ಲೋಸೋ ಫಾರ್ಮುಲಾ ಏನು? BnHn+2. ಸೊ ನೀಡೋ BnHn+4. ಅರಾಕ್ನೋ BnHn+6. then goes to the hypo +8. ಕಂಜಕ್ಟೋ BnHn. ಸೊ ಇವಾಗ ಇಲ್ಲಿರೋ ಕೊಟ್ಟಿರೋದ್ರಲ್ಲಿ ನೀವು -2 ಅಂತಿದ್ರೆ 2 ಹೈಡ್ರೋಜನ್ ಅಡಿಷನ್ ಮಾಡಿ, ಅವಾಗ ಏನಾಯ್ತು? B5H5+2. ದಿಸ್ ಒಬೆ +2 ಫಾರ್ಮುಲಾ ಓನ್ಲಿ. ಸೊ ಹಾಗಾಗಿ ನೀವೇನ್ ಮಾಡ್ತೀರಾ? ದ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆಪ್ಷನ್. ವೇಟ್ಸ್ ರೂಲ್ ಅನ್ನು ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿಬಿಟ್ಟು ನೀವು ಅಲ್ಲಿಗೆ ಅಪ್ರೋಚ್ ಮಾಡ್ತಾ ಹೋಗ್ಬೇಕು. -2 ಇದ್ದಾಗ ಅಡಿಷನ್ ಮಾಡಬೇಕು, ಪ್ಲಸ್ ಇತ್ತು ಅಂದ್ರಾಗ ಒಂದು ಹೈಡ್ರೋಜನ್ ನ ರಿಮೂವ್ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ 12th ಕ್ವಶನ್, ಸಾಲಿಡ್ ಸ್ಟೇಟ್ ಸ್ಟ್ರಕ್ಚರ್ ಆಫ್ PCl5. PCl5 ಸಾಲಿಡ್ ಸ್ಟ್ರಕ್ಚರ್ ಅಪ್ರೋಚ್ ಆಗುವಾಗ ಒಂದು ಕೇಟಯಾನಿಕ್ ಕಾಂಪೌಂಡ್, ಇನ್ನೊಂದು ಏನಾಯನಿಕ್ ಕಾಂಪೌಂಡ್ ಫಾರ್ಮೇಶನ್ ಆಗಿಬೇಕು, ಅವಾಗ ಸಾಲಿಡ್ ಸ್ಟೇಟ್ ಫಾರ್ಮೇಶನ್ ಆಗುತ್ತೆ. ಎಲ್ಲಿ ಕೇಟಯಾನ್ ಏನಾಯನ್ ಇದೆ ನೋಡಿ, PCl4+Cl-. ಓಕೆ, ಸೊ PCl4+PCl6-, ಇಟ್ ಇಸ್ ಅ ಕರೆಕ್ಟ್ ಆಪ್ಷನ್. ಯಾಕೆ ಅಂತ ಕೇಳಿದ್ರೆ ಇಲ್ಲಿರೋ Cl ಒಂದು ಗೇನ್ ಆಗಿರುತ್ತೆ, PCl6- ಆಗಿರುತ್ತೆ, ಇಲ್ಲಿ PCl4+ ಆಗಿರುತ್ತೆ. ಇನ್ ಯಾವುದೇ ಕಾಂಪೌಂಡ್ ಅಲ್ಲೂ ನಿಮಗೆ ಸಾಲಿಡ್ ಎಕ್ಸಿಸ್ಟ್ ಆಗಲ್ಲ. ಸಾಲಿಡ್ ಎಕ್ಸಿಸ್ಟ್ ಆಗೋದೇ ಈ ಆಪ್ಷನ್ ಅಲ್ಲಿ. ಸೊ ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್ ಕಂಟೆಂಟ್. ಓಕೆ, ಸೊ ನೆಕ್ಸ್ಟ್, ಸೊ ಇನ್ ದ ನೆಕ್ಸ್ಟ್ ಕ್ವಶನ್, ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಸೊ POP, simply we call it as a POP. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇಟ್ಸ್ ಕಮಿಂಗ್ ಇನ್ ದ, ಎಲ್ಲಿಂದ ಬರುತ್ತೆ ಅಂದ್ರೆ ನೀವು ಫಸ್ಟ್ PUC ಇಂದಲೇ ಬರುತ್ತೆ. ಸೊ ದಟ್ ಇಸ್ ಅ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್. ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್, ಇದನ್ನ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಅಂತ ಕರಿತೀವಿ, ಆಫ್ H2O. ಸೊ ಎಲ್ಲಿದೆ? ಬಿ ಇಸ್ ದ ರೈಟ್ ಆಪ್ಷನ್. ಸೊ ಅದನ್ನ ಕನ್ಫ್ಯೂಷನ್ ಏನ್ ಮಾಡ್ತಾರೆ, ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಫ್ ಹೆಮಿಹೈಡ್ರೇಟ್ ಅಂತ ಕೊಡ್ತಾರೆ. ಸೊ ಇದೆಲ್ಲ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್. ನೆಕ್ಸ್ಟ್, ದ ಪೈ ಬಾಂಡ್ ಸ್ಟ್ರೆಂತ್ ಟು ಕಾರ್ಬನ್ ಇನ್ ಆರ್ಡರ್. ಸೊ ಕಾರ್ಬನ್ ಆರ್ಡರ್ ಏನಾಗ್ತಾ ಹೋಗುತ್ತೆ ಅಂತಂದ್ರೆ, ಫ್ರಮ್ ಟಾಪ್ ಟು ಬಾಟಮ್, ಕಾರ್ಬನ್ ಟು ಟಿನ್, ದ ಡಿ ಆರ್ಬಿಟಲ್ಸ್ ಏನಾಗ್ತಾ ಹೋಗುತ್ತೆ? ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಪೈ ಬಾಂಡ್ ಸ್ಟ್ರೆಂತ್ ಏನಾಗುತ್ತೆ, ಇಲ್ಲಿ ಯಾವುದೇ ತರ ಡಿ ಆರ್ಬಿಟಲ್ಸ್ ಗಳಿಲ್ಲ, ಶೇರ್ ಆಗೋದಿಲ್ಲ, ಹಾಗಾಗಿ ಇಲ್ಲಿ ಸ್ಟ್ರಾಂಗ್ ಇರುತ್ತೆ. ಬಟ್ ಹೋಗ್ತಾ 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 ಏನಾಗುತ್ತೆ, ಇಲ್ಲಿ ಡಿ ಆರ್ಬಿಟಲ್ ಇರೋದ್ರಿಂದ ದ ಪೈ ಬಾಂಡ್ ಶಿಫ್ಟ್ ಆಗೋ ಚಾನ್ಸಸ್ ಶಿಫ್ಟ್ ಆಗುತ್ತೆ. ಸೊ ಹಾಗಾಗಿ ಸೊ ಪೈ ಬಾಂಡ್ ಸ್ಟ್ರೆಂತ್ ಎಲ್ಲಿ ಆಗೋದು ಜಾಸ್ತಿ? ಎ ಅಲ್ಲಿ ಜಾಸ್ತಿ ಆಗುತ್ತೆ. ಸೊ ಕಾರ್ಬನ್ ಡಬಲ್ ಬಾಂಡ್ ಅಲ್ಲಿ ಪೈ ಸ್ಟ್ರೆಂತ್ ಜಾಸ್ತಿ ಇರುತ್ತೆ. ಹೋಗ್ತಾ ಹೋಗ್ತಾ ಮೆಟಲ್ ಆಗ್ತಾ ಇದ್ದಂಗೆ ಪೈ ಸ್ಟ್ರೆಂತ್ ಏನಾಗ್ತಾ ಹೋಗುತ್ತೆ? ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಹೆನ್ಸ್ ದ ಫಸ್ಟ್ ಆಪ್ಷನ್ ಇಸ್ ದ ಕರೆಕ್ಟ್ ಆಪ್ಷನ್. ಇಲ್ಲಿ ನೋಡಿ ಲೆಸ್ ದ್ಯಾನ್ ಅಂತ ತೋರಿಸಿದ್ದಾರೆ. ಸೊ ಹೀಗಾಗೋದಿಲ್ಲ. ಸೊ ಸಿಲಿಕಾನ್ ಫಸ್ಟ್ ಬರೋದಿಲ್ಲ, ಕಾರ್ಬನ್ ಫಸ್ಟ್, ಬಟ್ ಲೆಸ್ ದ್ಯಾನ್
ಸಿಲಿಕಾನ್ ಅಂತ ತೋರಿಸಿದ್ದಾರೆ. ಸೊ ಇಟ್ಸ್ ಎ ರಾಂಗ್ ಸ್ಟೇಟ್ಮೆಂಟ್. ಸೊ ಹಾಗಾಗಿ ಫಸ್ಟ್ ಇಸ್ ದ ಕರೆಕ್ಟ್ ಆಪ್ಷನ್. Next go to the among the following chemical reaction, hydride acting as an oxidizing agent. Hydride acting as a ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಹೇಳಿದ್ದಾರೆ. ಸೊ ಆಕ್ಸಿಡೈಸಿಂಗ್ ಏಜೆಂಟ್ ಆಗಿ ಎಲ್ಲಿ ಆಕ್ಟ್ ಆಗಿದೆ ಅಂದ್ರೆ ನೋಡಿ, ಇಲ್ಲಿ ಹೈಡ್ರೋಜನ್ ಮಾಲಿಕ್ಯುಲಾರಿಟಿ ಇದ್ದಾಗ ಇದ್ರ ಆಕ್ಸಿಡೇಷನ್ ಸ್ಟೇಟು 0 ಇರುತ್ತೆ. ಸೊ ಇಲ್ಲೇನಾಗಿರುತ್ತೆ, ಆಕ್ಸಿಡೇಷನ್ ಸ್ಟೇಟು 1 ಆಯ್ತು. ಇಲ್ಲೇನಾಯ್ತು, ಆಕ್ಸಿಡೇಷನ್ ಆಯ್ತು, ನಾಟ್ ಆಕ್ಸಿಡೈಸಿಂಗ್ ಏಜೆಂಟ್. ಸೊ ಇಲ್ಲೇನಾಯ್ತು, H2 0, ಇಲ್ಲಿಂದ H2 ಆದಾಗ ಆಕ್ಸಿಡೇಷನ್ ಸ್ಟೇಟು +1. ಬಟ್ ಇಲ್ಲಿ ನೋಡಿ H2 0 ಇದೆ, ಬಟ್ ಮೆಟಲ್ ಜೊತೆ ರಿಯಾಕ್ಟ್ ಮಾಡಿದಾಗ ಮಾತ್ರ ಹೈಡ್ರೈಡ್ಸ್ ಯಾವಾಗ್ಲೂ -1 ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಇರುತ್ತೆ. ಸೊ ಹಿಯರ್ ಓನ್ಲಿ ದ ಹೈಡ್ರೈಡ್ ಆಕ್ಟ್ಸ್ ಆಸ್ ಎ ಆಕ್ಸಿಡೈಸಿಂಗ್ ಏಜೆಂಟ್. ಬಟ್ ಇಲ್ಲಿ ನೋಡಿ ಹೈಡ್ರೋಜನ್ 0 ಇದೆ, H2 ಅಗೇನ್ +1. ಸೊ ಹಾಗಾಗಿ ದ ಡೈರೆಕ್ಟ್ ಆಪ್ಷನ್ ವಿಲ್ ಬಿ ದ ಸಿ. ಯಾಕೆ, ಸೋಡಿಯಂ ಹೈಡ್ರೈಡ್ ಮೆಟಲ್ ಜೊತೆ ಹೈಡ್ರೋಜನ್ ಅಟ್ಯಾಚ್ ಆಗಿದ್ದಾಗ ಮಾತ್ರ ಸೊ -1 ಆಕ್ಸಿಡೇಷನ್ ಸ್ಟೇಟ್ ಇರುತ್ತೆ. ಸೊ ದಿಸ್ ದ 15th ಕ್ವಶನ್. ಗೋ ಟು ದ ನೆಕ್ಸ್ಟ್ ಕ್ವಶನ್. Next question. Okay, so the active site of metalloprotein question. That is the 16th question. Active site of metalloprotein, oxyhemocyanin contains. ಸೊ ನಿಮಗೆ ಸಯನಿನ್ ಒಂದು ಗ್ರೂಪ್ದು ಸ್ಟ್ರಕ್ಚರ್ ಬೇಕಾಗುತ್ತೆ. ಸೊ ಸಯನಿನ್ ಅಂತ ಅಂದ್ರೆ ಕಾಪರ್. ಓಕೆ, ಇಟ್ ಕಂಟೈನಿಂಗ್ ಎನ್ ಹಿಸ್ಟಿಡಿನ್ 3 ಎನ್ ಹಿಸ್ಟಿಡಿನ್, 3 ಎನ್ ಹಿಸ್ಟಿಡಿನ್ ಯೂನಿಟ್ಸ್ ಇರುತ್ತೆ. ಓಕೆನಾ. ಸೊ ಇದು ಹೇಗೆ ಕವರ್ ಆಗಿರುತ್ತೆ ಅಂದ್ರೆ ಒಂದು ಚೈನ್ ಫಾರ್ಮೇಶನ್ ಅಲ್ಲಿ ಈ ತರ ಫಾರ್ಮೇಶನ್ ಆಗುತ್ತೆ. ಯಾವಾಗ ಆಕ್ಸಿ ಅಂತ ಕೇಳಿದ್ರೆ ಆಕ್ಸಿಜನ್ ಕ್ಯಾರಿ ಮಾಡುವಾಗ, ಸೊ ಇದು ಇನಿಷಿಯಲಿ ಇಟ್ ಇಸ್ ದ +1 ಆಕ್ಸಿಡೇಷನ್ ಸ್ಟೇಟ್ ಇರುತ್ತೆ. ಸೊ ಹಾಗಾಗಿ ಇಟ್ ಈಸ್ ದ ಕಲರ್ಲೆಸ್, ಕಲರ್ ಇರೋದಿಲ್ಲ. ಬಟ್ ನಿಮಗೆ ಆಕ್ಸಿಡೇಷನ್ ಆದಾಗ, ಯಾವಾಗ ಆಕ್ಸಿಡೇಷನ್ ಆಗುತ್ತೋ, ಸೊ ನೋಡಿ ಕಾಪರ್ ಎನ್ ಹಿಸ್ಟಿಡಿನ್ ಕಾಪರ್ ಎನ್ ಹಿಸ್ಟಿಡಿನ್ ಸೊ ಅದೇ ತರ ಸ್ಟ್ರಕ್ಚರ್ ಬರ್ಕೊಳ್ಳಿ. ಇಟ್ ಇಸ್ ಎ ಚೈನ್ ಫಾರ್ಮೇಶನ್ ಅಲ್ಲಿ ಇರುತ್ತೆ. ಬಟ್ ಈ ಆಕ್ಸಿಜನ್ ಇದೆ ನೋಡಿ, ಅದು ಮಧ್ಯದಲ್ಲಿ ಪರಾಕ್ಸೈಡ್ ತರ ಲಿಂಕೇಜಸ್ ಗಳೇನಾಗಿರುತ್ತೆ, ಬಾಂಡ್ ತೋರಿಸಿರುತ್ತೆ. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಪರಾಕ್ಸೈಡ್ಸ್ ತರ ಲಿಂಕ್ ತೋರಿಸಿರುತ್ತೆ. ಸೊ ಹಾಗಾಗಿ ಇಲ್ಲಿ ಎಕ್ಸಿಸ್ಟ್ ಆಗೋದು, ಸೊ ಆಕ್ಸಿಜನ್ 2- ಮತ್ತೆ ಕಾಪರು +1 ಇರುತ್ತೆ. ಆಕ್ಸಿಡೇಷನ್ ಆದಾಗ ಏನಾಗುತ್ತೆ, ಕಾಪರು +2 ಆಗುತ್ತೆ. ಸೊ ಇನಿಷಿಯಲಿ ಕಾಪರ್ +1 ಇತ್ತು ಅಂತ ಅಂದಾಗ D10 4s0 ಆಕ್ಸಿಡೇಷನ್ ಸ್ಟೇಟು. ಬಟ್ +2 ಆದಾಗ ಏನಾಯ್ತು, D9 ಆಯ್ತು. ಸೊ D9 ಆದಾಗ ಒಂದು ಅನ್ಪೇರ್ಡ್ ಎಲೆಕ್ಟ್ರಾನ್ ಉಳಿಯುತ್ತೆ. ಹಾಗಾಗಿ ಇಟ್ ಶೋಸ್ ದ ಕಲರ್. ಸೊ ಇದು ಕಲರ್ ಕಾಂಪೌಂಡಿಗೆ ಬಂತು. ಅದರಲ್ಲೂ ಬ್ಲೂ ಕಲರ್ ಶೋ ಮಾಡುತ್ತೆ. ಸೊ ನಿಮಗೆ ಈಗಿರೋದು +2 ಆಕ್ಸಿಡೇಷನ್, +1 ಇಂದ +2 ಹೋಗುತ್ತೆ. ಸೊ ಯಾಕಂದ್ರೆ ಆಕ್ಸಿಡೇಷನ್ ಆಗ್ತಾ ಇದೆ. ಯಾವಾಗ ಆಕ್ಸಿಡೇಷನ್ ಆಗುತ್ತೋ +1 +2 ಆಕ್ಸಿಡೇಷನ್ ಆಯ್ತು. D10 ಕಾನ್ಫಿಗರೇಷನ್ D9 ಕನ್ವರ್ಟ್ ಆಯ್ತು. ಯಾವಾಗ D9 ಆಯ್ತು, ಒಂದು ಅನ್ಪೇರ್ಡ್ ಎಲೆಕ್ಟ್ರಾನ್, ಇಟ್ ಶೋಸ್ ದ ಕಲರ್, ದಟ್ ಇಸ್ ಎಸ್ಪೆಷಲಿ ದ ಬ್ಲೂ ಕಲರ್. ಸೊ ಈಗ ನಮಗೆ ಕೊಟ್ಟಿರೋದೇನಿಲ್ಲಿ, ಸೊ ಯಾವ ಮೆಟಲ್ ಸೆಂಟರ್ ಇದೆ, ಐರನ್ ಚಾನ್ಸ್ ಇಲ್ಲ. ಡೈರೆಕ್ಟ್ ಆಗಿ ನಿಮಗೆ ಸ್ಟ್ರಕ್ಚರ್ ಒಂದು ಗೊತ್ತಿದ್ರೆ ಸಾಕು. ದ ಆಪ್ಷನ್ ವಿಲ್ ಬಿ ದ ಸೆಕೆಂಡ್ ಇಸ್ ದ ಆಪ್ಷನ್. ನೆಕ್ಸ್ಟ್ ಎನ್ ಮೀಥೈಲ್. ದಿಸ್ ಇಸ್ ಆಲ್ ಈ ಕ್ವಶನ್ಸ್ ಗಳು ಬಂದಿರೋದು ಮೇಜರ್ ಆಗಿ ಬಯೋ ಇನ್ಆರ್ಗ್ಯಾನಿಕ್ ಕಾನ್ಸೆಪ್ಟ್. ಸೊ ಈ ಬುಕ್ ಅಲ್ಲಿ ಬಯೋ ಇನ್ಆರ್ಗ್ಯಾನಿಕ್ ಕಾನ್ಸೆಪ್ಟ್ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಅದೊಂದ್ಸಲ ಓದ್ಕೊಂಡ್ರೆ ಸಾಕು. 3 ಇಂದ 4 ಕ್ವಶನ್, ಈವೇನಿಂದ ನೆಟ್ ಎಕ್ಸಾಮ್ ಅಲ್ಲೂ ಸಹ 2 ರಿಂದ 3 ಕ್ವಶನ್ ನೀವು ಅಟೆಂಡ್ ಮಾಡಬಹುದು. ನಾವು N-methyl imidazole. Okay, it is a group. N-methyl imidazole coordinated to iron 3 picket fence. ಏನಿದು ಪಿಕೆಟ್ ಫೆನ್ಸ್ ಅಂತ ಅಂದ್ರೆ? ಪಿಕೆಟ್ ಫೆನ್ಸ್ ಅಂತಂದ್ರೆ ಒಂದು ಬೇಲಿ ತರ. ಓಕೆ, ಬೇಲಿ ತರ ಕವರ್ ಆಗಿದೆ. ಸೊ ಪಾರ್ಫಿರಿನ್ ವಾಸ್ ಎಂಪ್ಲಾಯ್ಡ್ ಆಸ್ ಎ ಮಾಡೆಲ್ ಕಂಪೋಸ್ಡ್ ಆಫ್ ಆಕ್ಟಿವ್ ಸೈಟ್ ಆಫ್. ಯಾವ್ದ್ರದ್ದು ಆಕ್ಟಿವ್ ಸೈಟ್ ಐರನ್ 3 ಆಗಿರುತ್ತೆ. ಐರನ್ 3 ಯಾವ್ದ್ರದ್ದು ಆಕ್ಟಿವ್ ಸೈಟ್ ಆಗಿರುತ್ತೆ. ಅದರಲ್ಲೂ ಮೀಥೈಲ್ ಇಮಿಡಾಜೋಲ್ ಎಲ್ಲಿರುತ್ತೆ ಅಂತ ಕೇಳಿದಾನೆ. ವೆರಿ ಸಿಂಪಲ್. ರುಬ್ರಿಡಾಕ್ಸಿನ್ ಅಂತ ಕೇಳಿದ್ರೆ ನಿಮಗೆ ಯಾವ ತರ ಇರುತ್ತೆ ಸ್ಟ್ರಕ್ಚರು, ಐರನ್ ಇರುತ್ತೆ. ಸೊ ದೆನ್ ಏನಾಗಿರುತ್ತೆ, ಸಲ್ಫರ್ ಲಿಂಕೇಜಸ್ ಗಳಿರುತ್ತೆ. ಓಕೆನಾ. ಸೊ ಮೀಥೈಲ್ ಇಮಿಡಾಜೋಲ್ ನೋಡಕ್ ಆಗಲ್ಲ. ಸೊ ದೆನ್ ಗೋ ಥ್ರೂ ದ ಸೈಟೋಕ್ರೋಮ್ಸ್, ಎಲೆಕ್ಟ್ರಾನ್ ಕ್ಯಾರಿಯರ್ಸ್, ಅಲ್ಲೂ ಸಹ ನೀವು ಮೀಥೈಲ್ ಇಮಿಡಾಜೋಲ್ ನೋಡಕ್ ಆಗಲ್ಲ. ಯಾಕಂದ್ರೆ ಪಾರ್ಫಿರಿನ್ ರಿಂಗ್ ಅಲ್ಲಿ ಅಪ್ರೋಚ್ ಆಗಬೇಕು. ಪೆರಾಕ್ಸಿಡೈಸ್ ಇಲ್ಲೇನಾಗುತ್ತೆ, ಇಟ್ಸ್ ಎ ಹೀಮ್ ಪ್ರೋಟೀನ್. ಬಟ್ ಮೀಥೈಲ್ ಇಮಿಡಾಜೋಲ್ ನೀವು ಇಲ್ಲೂ ಸಹ ಅಬ್ಸರ್ವ್ ಮಾಡೋದಿಲ್ಲ. ಸೊ ಮೇಜರ್ ಆಗಿ ನೀವು
ಎನ್ ಮೀಥೈಲ್ ಇಮಿಡಾಜೋಲ್ ನ ಅಬ್ಸರ್ವ್ ಮಾಡೋದು ಮಯೋಗ್ಲೋಬಿನ್ ಅಲ್ಲಿ. ಮಯೋಗ್ಲೋಬಿನ್ ಅಲ್ಲಿ ಯಾಕೆ ಅಬ್ಸರ್ವ್ ಮಾಡ್ತೀರಾ ಅಂತ ಕೇಳಿದ್ರೆ, ಸೊ ಅಲ್ಲಿ ಈ ಐರನ್ನಿಗೆ 4 ಕೋಆರ್ಡಿನೇಟೆಡ್ ವಿತ್ ನೈಟ್ರೋಜನ್, ಆ ಒಂದು ಪಾರ್ಫಿರಿನ್ ರಿಂಗ್ ಇರುತ್ತಲ್ಲ ಅದು ಕನೆಕ್ಟ್ ಆಗಿರುತ್ತೆ. 5th ಕೋಆರ್ಡಿನೇಟ್ ಇರುತ್ತೆ ನೋಡಿ, ಅದು ಎನ್ ಮೀಥೈಲ್ ಗ್ರೂಪ್ ಆಗಿರುತ್ತೆ, ಪ್ರೋಟೀನ್ ಪಾರ್ಟಿಗೆ ಕನೆಕ್ಷನ್ ಆಗಿರುತ್ತೆ. ಸೊ ದಟ್ ಇಸ್ ಎನ್ ಮೀಥೈಲ್ ಇಮಿಡಾಜೋಲ್. ಸೊ ಆವಾಗ ನಾವೇನ್ ಮಾಡ್ಬೋದು, ಈ 3 ಆಪ್ಷನ್ ಕ್ಯಾನ್ಸಲ್ ಮಾಡಿ ಡೈರೆಕ್ಟ್ ಆಗಿ ಡಿ ಇಸ್ ದ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್, ದ ಫಂಕ್ಷನ್ ಆಫ್ ಟ್ರಾನ್ಸ್ಫಿರಿನ್ ಸೈಟೋಕ್ರೋಮ್ಸ್ ನೈಟ್ರೋಜಿನಸ್ ರೆಸ್ಪೆಕ್ಟಿವ್ಲಿ. ಸಿಂಪಲ್ ಕ್ವಶನ್ ಕೇಳಿದ್ದಾರೆ. ಸೊ ಟ್ರಾನ್ಸ್ಫೆರಿನ್ ಅಂತ ಅಂದ್ರೆ, ಫೆರಿನ್ ಅಂತ ಅಂದ್ರೆ ಐರನ್, ಟ್ರಾನ್ಸ್ ಅಂತ ಅಂದ್ರೆ ಟ್ರಾನ್ಸ್ಫರ್ ಆಗ್ತಿದೆ, ಐರನ್ ಟ್ರಾನ್ಸ್ಫರ್ ಆಗ್ತಾ ಇದೆ. ಸೊ ಸೈಟೋಕ್ರೋಮ್ ಅಂತ ಅಂದ್ರೆ ನಾನು ಇಲ್ಲೇ ಹೇಳಿದೆ, ಸೈಟೋಕ್ರೋಮ್ ಇಸ್ ದ ಎಲೆಕ್ಟ್ರಾನ್ ಕ್ಯಾರಿಯರ್ಸ್. ದೆನ್ ನೈಟ್ರೋಜಿನೇಸ್ ಇಸ್ ದ ಎನ್ಸೈಮ್. ಓಕೆನಾ. ಸೊ ನೈಟ್ರೋಜಿನೇಸ್ ಎನ್ಸೈಮ್ ಇದೆಲ್ಲಿ ಯೂಸ್ ಆಗುತ್ತೆ ಅಂದ್ರೆ ನೈಟ್ರೋಜನ್ ಫಿಕ್ಸೇಷನ್ ಅಲ್ಲಿ ಯೂಸ್ ಆಗುತ್ತೆ. ಸೊ ಅವಾಗ ಕರೆಕ್ಟ್ ಆಪ್ಷನ್ ಏನು? ಫಸ್ಟ್ ಆಪ್ಷನ್, ದಟ್ ಇಸ್ ಐರನ್ ಸ್ಟೋರೇಜ್, ದಟ್ ಇಸ್ ಅ ಫೆರಿನ್. ಐರನ್ ಸ್ಟೋರೇಜ್, ಟ್ರಾನ್ಸ್ಫೆರಿನ್. ಎಸ್ ಆರ್ ನೋ? ದೆನ್ ಗೋ ಥ್ರೂ ದ ಎಲೆಕ್ಟ್ರಾನ್ ಟ್ರಾನ್ಸ್ಫರ್. ಸೊ ಸೈಟೋಕ್ರೋಮ್ ಏನ್ ಮಾಡುತ್ತೆ, ಎಲೆಕ್ಟ್ರಾನ್ ನ ಟ್ರಾನ್ಸ್ಫರ್ ಮಾಡ್ತಾ ಹೋಗುತ್ತೆ. ಸೊ ನೈಟ್ರೋಜಿನೇಸ್ ಏನಾಗ್ತಾ ಹೋಗುತ್ತೆ, ನೈಟ್ರೋಜನ್ ನ ಫಿಕ್ಸೇಷನ್ ಮಾಡ್ತಾ ಹೋಗುತ್ತೆ. ಓಕೆನಾ. ಸೊ ಇಲ್ಲೇನಾಗಬೇಕು, ಐರನ್ ಸ್ಟೋರೇಜ್ ಗಿಂತ ಐರನ್ ಟ್ರಾನ್ಸ್ಫರ್ ಆಗ್ಬೇಕು. ಐರನ್ ಟ್ರಾನ್ಸ್ಫರ್, ಫೈನ್. ಸೊ ದಟ್ ಇಸ್ ಅ ಟ್ರಾನ್ಸ್ಫೆರಿನ್. ಓಕೆ. ಸೊ ಸೈಟೋಕ್ರೋಮ್, ನೈಟ್ರೋಜಿನಸ್ ರೆಸ್ಪೆಕ್ಟಿವ್. ನೆಕ್ಸ್ಟ್, ದ ಕೆಮಿಕಲ್ ಬಾಂಡಿಂಗ್ ಆಫ್ ಕಾರ್ಬನ್ ಇನ್ ನ್ಯಾನೋಟ್ಯೂಬ್ಸ್. ಈ ನ್ಯಾನೋಟ್ಯೂಬ್ಸ್ ಫಾರ್ಮೇಶನ್ ಆಗೋದು, ಓಕೆ, ಸೇಮ್ ಈ ಗ್ರಾಫೈಟ್ ಶೀಟ್ ಇರುತ್ತೆ ನೋಡಿ, ಆ ಗ್ರಾಫೈಟ್ ಶೀಟ್ ಅನ್ನೇ ನಾವು ಆ ನ್ಯಾನೋ ಟ್ಯೂಬ್ ಗೆ ಕನ್ವರ್ಟ್ ಮಾಡಿರ್ತೀವಿ. ಗ್ರಾಫೈಟ್ ಶೀಟ್ ಅಲ್ಲಿ ದರ್ ಇಸ್ sp2 ಹೈಬ್ರಿಡೈಸೇಷನ್ ಇರುತ್ತೆ. sp2 ಹೈಬ್ರಿಡೈಸ್ಡ್ ಬಾಂಡ್, ಕಾರ್ಬನ್ ಕಾರ್ಬನ್ ಸಿಂಗಲ್ ಡಬಲ್ ಬಾಂಡ್ ಆ ತರನೇ ಇರುತ್ತೆ. ಅದರಲ್ಲೇ ನಾವು ಏನ್ ಮಾಡ್ತೀವಿ, ನ್ಯಾನೋ ಟ್ಯೂಬ್ ಕನ್ವರ್ಟ್ ಮಾಡ್ಬಿಟ್ಟು, ಸೊ ನಾವು ನ್ಯಾನೋ ಟ್ಯೂಬ್ ನ ಫಾರ್ಮೇಶನ್ ಮಾಡೋದ್ರಿಂದ, ಸೊ sp ಬಾಂಡ್ ಇರಕ್ ಚಾನ್ಸ್ ಇಲ್ಲ, sp2 ಬಾಂಡ್ ಇರುತ್ತೆ, sp3 ಇರಲ್ಲ, sp3 ಬರೋದೇ ಇಲ್ಲ. ಸೊ ದ ಆಪ್ಷನ್ ವಿಲ್ ಬಿ ದ ಸೆಕೆಂಡ್ ಇಸ್ ದ ಕರೆಕ್ಟ್ ಆಪ್ಷನ್. ಓಕೆ. ಸೊ ದಿಸ್ ಇಸ್ ದ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಈ 3 ಕ್ವಶನ್ ಬಾರಿ ಸಿಂಪಲ್ ಆಗಿ ಡೈರೆಕ್ಟ್ ಆಗಿ ಕೇಳಿದ್ದಾರೆ. ಈವನ್ ನೆಟ್ ಅಲ್ಲೂ ಸಹ ಸಮ್ ಟೈಮ್ಸ್ ಇದನ್ನ ಡೈರೆಕ್ಟ್ ಆಗಿ ಕೇಳೋ ಚಾನ್ಸಸ್ ಇದೆ, ಅಥವಾ ಡೀಪ್ ಆಗಿ ಕೇಳೋ ಚಾನ್ಸಸ್ ಇದೆ. ಸೊ ಹಾಗಾಗಿ ಬಯೋಎನರ್ಜಿನಿಕ್ ಚೆನ್ನಾಗಿ ಓದ್ಕೊಳ್ಳಿ. ಓಕೆ. ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್, ಚೂಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್. Choose the correct statement about copper iodide. Okay, gold chloride, then dicyanoarate. ಸೊ ಈ 3 ಕಾಂಪೌಂಡ್ ಕೊಟ್ಟಿದ್ದಾರೆ. ನಿಮಗೆ ಏನ್ ಮಾಡಬೇಕು, ಇದರಲ್ಲಿ ಒಂದು ಸ್ಟೇಟ್ಮೆಂಟ್ ವಿಚ್ ಒನ್ ಇಸ್ ದ ಕರೆಕ್ಟ್ ಅನ್ನೋದನ್ನ ನೀವು ಫೈಂಡ್ ಔಟ್ ಮಾಡಬೇಕು. ಸೊ ಇದನ್ನ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಫಸ್ಟ್ ಅದರಲ್ಲಿ ವಾಟ್ ಇಸ್ ದ ಆಕ್ಸಿಡೇಷನ್ ಸ್ಟೇಟ್ ಅನ್ನೋದನ್ನ ಫೈಂಡ್ ಔಟ್ ಮಾಡಿ. ಯಾಕೆ ಅಂತ ಕೇಳಿದ್ರೆ, ಇಲ್ಲಿ ನೋಡಿ, ಕಾಪರ್ ಅಯೋಡೈಡ್ ವೈಟ್ ಪೌಡರ್ ಅಂತ ಹೇಳಿದ್ದಾರೆ. ಅದು ವೈಟ್ ಕಲರ್ ಇರುತ್ತಾ? ವೈಟ್ ಪೌಡರ್ ಇನ್ ದ ಸೆನ್ಸ್ ಕಲರ್ಲೆಸ್. ಓಕೆ, ಅದು ಕಲರ್ಲೆಸ್ ಆಗಿದೆಯಾ, ಕಲರ್ಡ್ ಆಗಿದೆಯಾ, ನಾವು ಫೈಂಡ್ ಔಟ್ ಮಾಡೋದು ಥ್ರೂ ದ ಐಡೆಂಟಿಫಿಕೇಶನ್ ಆಫ್ ದ ಡಿ ಎಲೆಕ್ಟ್ರಾನ್ಸ್. ಸೊ ದೆನ್ ಅರೇಟ್ ಕ್ಲೋರೈಡ್ ಇದೆ, ಡೈಕ್ಲೋರೋ ಅರೇಟ್ ಇಸ್ ಅನ್ಸ್ಟೇಬಲ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಏನ್ ಮಾಡಿದ್ದಾರೆ, ಬಹುತ್ ಕಾಪರ್ ಅಯೋಡೈಡ್ ಇದು ಡಯಾಮ್ಯಾಗ್ನೆಟಿಕ್ ಅಂತ ಹೇಳಿದ್ದಾರೆ. ಸೊ ಈ ತರ ಡಯಾಮ್ಯಾಗ್ನೆಟಿಕ್ ಬಂತು ಅಂದ್ರೆ ನೀವು ಡಿ ಎಲೆಕ್ಟ್ರಾನ್ ಕೌಂಟ್ ಮಾಡಲೇಬೇಕು. ಕಲರ್ ಬಂತು ಅಂದಾಗ ಡಿ ಎಲೆಕ್ಟ್ರಾನ್ ಕೌಂಟ್ ಮಾಡಬೇಕು. ಅನ್ಸ್ಟೇಬಲ್ ಅಂತ ಬಂದಾಗ ಡಿ ಎಲೆಕ್ಟ್ರಾನ್ ಕೌಂಟ್ ಮಾಡಬೇಕು. ಆ ತರ ಮಾಡುವಾಗ ನೋಡಿ, ಕಾಪರ್ ಅಯೋಡೈಡ್ ಇದೆ. ಸೊ ಕಾಪರ್ ಅಯೋಡೈಡ್ ಅಲ್ಲಿ ಕಾಪರ್ ಏನಾಗುತ್ತೆ, +1 -1. ಸೊ ಕಾಪರ್ ವಿಲ್ ಬಿ ದ +1. ಸೊ 3d10 4s1 ಇರುತ್ತೆ. ಸೊ 1 ಎಲೆಕ್ಟ್ರಾನ್ ಹೋಯ್ತು ಅಂದ್ರೆ ದರ್ ಇಸ್ ಅ 3d10. ಸೊ 3d10 ಕಾಪರ್ದು ಏನಾಯ್ತು, 3d10 ಇಟ್ಸ್ ಎ ಕಲರ್ಲೆಸ್. ಓಕೆ. ಸೊ ಲಾಸ್ಟ್ ಕ್ವಶನ್ ಅಲ್ಲೇ ನಾವು ನೋಡಿದ್ವಿ. ಓಕೆ, ಹಿಮೋಸೈನಿನ್ ಕಾಪರ್ +1 ಇತ್ತು ಅಂದ್ರೆ ಕಲರ್ಲೆಸ್, ಕಾಪರ್ +2 ಆದ್ರೆ ಮಾತ್ರ ದರ್ ಇಸ್ ಅ ಕಲರ್. ಸೊ ಇಲ್ಲಿ +1 -1 ಇರೋದ್ರಿಂದ ಇಟ್ಸ್ ಅ ವೈಟ್ ಪೌಡರ್, ಕರೆಕ್ಟ್. ಬಟ್ ಗೋಲ್ಡ್ ಡೈಕ್ಲೋರೈಡ್ ಇತ್ತು ಅಂತ ಅಂದಾಗ ವಾಟ್ ಇಸ್ ದ ಆಕ್ಸಿಡೇಷನ್ ಸ್ಟೇಟ್ ನೋಡಿ, Cl2. ಸೊ ಕ್ಲೋರೈಡ್ -1 ಆಗಿರುತ್ತೆ. ಸೊ ಗೋಲ್ಡ್ ಆಕ್ಸಿಡೇಷನ್ ಸ್ಟೇಟ್ ಏನಾಗುತ್ತೆ, +2 ಆಗುತ್ತೆ. -1 2 -2 ಈಕ್ವಲ್ ಮುಂದೆ ಹಾಕೊಂಡ್ರೆ ನಿಮಗೆ ಏನಾಗುತ್ತೆ, ಗೋಲ್ಡ್ +2 ಆಗುತ್ತೆ. ಸೊ ಗೋಲ್ಡ್ ಯಾವ್ದಕ್ಕೆ ಅಂಡರ್ ಅಲ್ಲಿ ಬರುತ್ತೆ ಅಂತ ಅಂದ್ರೆ, ಕಾಪರ್, ಸಿಲ್ವರ್, ಗೋಲ್ಡ್ ಅಲ್ವಾ? ಆವಾಗ ಏನಾಗುತ್ತೆ, ಸೊ +2 ಆಕ್ಸಿಡೇಷನ್ ಸ್ಟೇಟ್ ಇರೋದ್ರಿಂದ ಇಟ್ ಶೋಸ್ 3d9 ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಸೊ 3d9 ಆಯ್ತು ಅಂತಂದ್ರೆ ಇಟ್ ಇಸ್ ಅನ್ಸ್ಟೇಬಲ್ ಆಗ್ತಾ ಹೋಗುತ್ತೆ. ಸೊ ಇಟ್ ಇಸ್ ಅನ್ಸ್ಟೇಬಲ್. ಸೊ ಹಾಗಾಗಿ ದ ಫಸ್ಟ್ ಆಪ್ಷನ್ ವಿಲ್ ಬಿ ದ ರೈಟ್ ಆಪ್ಷನ್. ಓಕೆ. ನೆಕ್ಸ್ಟ್, ಬೋತ್ ಕಾಪರ್ ಅಂಡ್ ಅಯೋಡೈಡ್ ಆರ್ ಡಯಾಮ್ಯಾಗ್ನೆಟಿಕ್ ಅಂತ ಹೇಳಿದೆ. ಸೊ ಇಲ್ಲಿ ಕಾಪರ್ ಅಯೋಡೈಡ್ ಡಯಾಮ್ಯಾಗ್ನೆಟಿಕ್ ಅಂದ್ರೆ D10 ಎಲೆಕ್ಟ್ರಾನ್ ಇದೆ. ಓಕೆ, ಕರೆಕ್ಟ್. ಕಾಪರ್ ಅಯೋಡೈಡ್ ಇಸ್ ಅ ಡಯಾಮ್ಯಾಗ್ನೆಟಿಕ್. ವಾಟ್ ಅಬೌಟ್ ದ ಡೈಸೈನೋ ಅರೇಟ್?
ಸೊ ನೀವು ಅದನ್ನ ಫೈಂಡ್ ಔಟ್ ಮಾಡುವಾಗ ಅದ್ರದ್ದು ಆಕ್ಸಿಡೇಷನ್ ಸ್ಟೇಟ್ ಅನ್ನು ಫೈಂಡ್ ಔಟ್ ಮಾಡಿ. ಮೈನಸ್ ಗೋಲ್ಡ್ ಹಾಗೆ ಬರ್ಕೊಳ್ಳಿ ಈಕ್ವಲ್ಸ್ ಟು -1 ಹೊರಗಡೆ ಇದೆ. ಸೈನೈಡ್ -1 ಚಾರ್ಜ್ ಇರುತ್ತೆ. ಸೈನೈಡ್ ಇಸ್ ಎ ಸ್ಟ್ರಾಂಗ್ ಲಿಗೈಂಡ್. ಸೊ -1 -1 2 -2 ಈ ಕಡೆ ಹೋಯ್ತು ಅಂದ್ರೆ +2. ಸೊ ಅವಾಗ ಏನಾಯ್ತು, ಗೋಲ್ಡ್ ದೇರ್ ಇಸ್ ಎ +1 ಆಕ್ಸಿಡೇಷನ್ ಸ್ಟೇಟ್ ಬಂತು. ಗೋಲ್ಡ್ +1 ಆಕ್ಸಿಡೇಷನ್ ಸ್ಟೇಟ್ ಬಂತು ಅಂದ್ರೆ ದಟ್ ಶೋಸ್ ದ 3d10 electronic configuration. That shows 3d10 electronic configuration. ಸೊ ಹಾಗಾಗಿ ಈ ಕಾಪರ್ +1 ಆಕ್ಸಿಡೇಷನ್ ಸ್ಟೇಟ್, ಇಲ್ಲೂ ಸಹ ಗೋಲ್ಡ್ +1 ಆಕ್ಸಿಡೇಷನ್ ಸ್ಟೇಟ್, ಅದೇ ಎರಡು ಒಂದೇ ಗ್ರೂಪ್ ಅಲ್ಲಿ ಇರೋದ್ರಿಂದ ದೇ ಶೋಸ್ 3d10. ಸೊ ಹೆನ್ಸ್ ಇಟ್ ಇಸ್ ಅ diamagnetic. Correct option. Next question, next option, both this one and this one, this is a +2 oxidation, this is a +1 oxidation, are unstable. So this is a stable, this is the unstable. So idu wrong statement. Copper iodide is diamagnetic, correct, but copper is paramagnetic. ನಾವು ನೋಡಿದೀವಿ it is a diamagnetic ಅಂತ. ಸೊ ಹಾಗಾಗಿ ಇದು wrong. ಸೊ ಆಪ್ಷನ್ ಅಲ್ಲಿ ಏನಿದೆ, ಫಸ್ಟ್ ಆಪ್ಷನ್ ಅಲ್ಲಿ 1 and 2 is correct, ಇನ್ನು ಉಳಿದಿರೋದೆಲ್ಲ wrong. ಸೊ ಡೈರೆಕ್ಟ್ ಆಗಿ ನೀವೇನ್ ಮಾಡ್ಬೋದು, ಎ ಆಪ್ಷನ್ ನ ಚೂಸ್ ಮಾಡ್ಬೋದು. Okay, so next, the main difference between the HPLC and UPLC, it is a statement. ಹಾಗಾಗಿ ನಿಮಗೆ ಏನ್ ಮಾಡಿದ್ದೀನಿ ನಾನು, ನಂಬರ್ ಆಫ್ ಆಪ್ಷನ್ಸ್ ಗಳು ಕೊಟ್ಟಿಲ್ಲ, ಡೈರೆಕ್ಟ್ ಅಪ್ರೋಚ್ ಮಾಡೋ ಕ್ವಶನ್ ಗಳಿಗೆ ನಾನು ಏನ್ ಮಾಡಿದೀನಿ, ಸೊ ಒಂದೊಂದೇ ಒಂದು ಡೈರೆಕ್ಟ್ ಆನ್ಸರ್ ನೇ ಬರೆದಿದ್ದೀನಿ. ಸೊ ನೋಡಿ, ದ ಮೇನ್ ಡಿಫರೆನ್ಸ್ ಬಿಟ್ವೀನ್ ದ HPLC ಅಂದ್ರೆ ಏನು, ಹೈ ಪರ್ಫಾರ್ಮೆನ್ಸ್ ಲಿಕ್ವಿಡ್ ಕ್ರೋಮೆಟೋಗ್ರಫಿ. UPLC ಅಂದ್ರೆ ಏನು, ಅಲ್ಟ್ರಾ ಪರ್ಫಾರ್ಮೆನ್ಸ್ ಲಿಕ್ವಿಡ್ ಕ್ರೋಮೆಟೋಗ್ರಫಿ. ಸೊ ಹೈ ಪರ್ಫಾರ್ಮೆನ್ಸ್ ಓದಿರ್ತೀವಿ, ಅಲ್ಟ್ರಾ ಪರ್ಫಾರ್ಮೆನ್ಸ್ ನಾವು ಓದಿರ್ತೀವಿ. ಅಲ್ಟ್ರಾ ಅನ್ನುವಾಗ ದ ವರ್ಡ್ ಸೇಸ್ ಅಲ್ಟ್ರಾ ಮೀನ್ಸ್ ವೆರಿ ವೆರಿ ಸ್ಮಾಲ್, ಸೊ ಹಾಗಾಗಿ UPLC ಎಂಪ್ಲಾಯ್ಸ್ ಸ್ಮಾಲರ್ ಸ್ಟೇಷನರಿ ಫೇಸ್. ಸೊ ಆಲ್ಮೋಸ್ಟ್ ಇದು ಎಷ್ಟಿರುತ್ತೆ ಅಂದ್ರೆ 2 ಮೈಕ್ರೋಮೀಟರ್ ಪಾರ್ಟಿಕಲ್ ಸೈಜ್ ಇರುತ್ತೆ. ಓಕೆನಾ, ಸೊ ದಟ್ ಇಸ್ ಅ ಕರೆಕ್ಟ್ ಆಪ್ಷನ್. ಡೈರೆಕ್ಟ್ ಆಗಿ ನೀವು ಅಪ್ರೋಚ್ ಮಾಡಬಹುದು. ಹೈ ಪರ್ಫಾರ್ಮೆನ್ಸ್ ಲಿಕ್ವಿಡ್ ಕ್ರೋಮೆಟೋಗ್ರಫಿ ಮತ್ತೆ ಅಲ್ಟ್ರಾ ಪರ್ಫಾರ್ಮೆನ್ಸ್ ಲಿಕ್ವಿಡ್ ಕ್ರೋಮೆಟೋಗ್ರಫಿ ನೀವು ಓದಿದ್ರೆ ಅಂದ್ರೆ ಸ್ಟೇಷನರಿ ಫೇಸ್, ಮೊಬೈಲ್ ಫೇಸ್, ಇದನ್ನ ಒಂದು ಸ್ವಲ್ಪ ಡಿಸ್ಕಷನ್ ನೀವು ಮಾಡಿದ್ರೆ ಸೊ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ದಟ್ ಇಸ್ ಅ 2 ಮೈಕ್ರೋಮೀಟರ್ ಪಾರ್ಟಿಕಲ್ ಸೈಜ್ ಇರೋದ್ರಿಂದ ಇಟ್ ಇಸ್ ಅ ಡಿವಿಯೇಷನ್. ದಿಸ್ ಇಸ್ ಒನ್ ಆಫ್ ದ ಡಿಫರೆನ್ಸ್ ಬಿಟ್ವೀನ್ ದ HPLC ಅಂಡ್ UPLC. ಓಕೆನಾ, ಸೊ ಫೈನ್. ನೆಕ್ಸ್ಟ್ 22, ದ ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಾ ಆಫ್ ಹೆಕ್ಸಾ ಅಕ್ವಾ ಟೈಟಾನಿಯಂ 3 ಶೋಸ್ ಬ್ರಾಡ್ ಬ್ಯಾಂಡ್ ವಿತ್ ಅ ಶೋಲ್ಡರ್. ಸೊ ಇಲ್ಲಿ ನಿಮಗೆ ಏನಾಗೋದು, ಟೈಟಾನಿಯಂ ವಾಟ್ ಇಸ್ ಆಕ್ಸಿಡೇಷನ್ ಸ್ಟೇಟ್ ಅಂತ ಕೇಳಿದ್ರೆ, ಸೊ ಟೈಟಾನಿಯಂ ಶೋಸ್ +1 ಆಕ್ಸಿಡೇಷನ್ ಸ್ಟೇಟ್. ಸೊ ಇದು ನ್ಯೂಟ್ರಲ್ ಲಿಗ್ಯಾಂಡ್, ಸಾರಿ +3 ಆಕ್ಸಿಡೇಷನ್ ಸ್ಟೇಟ್. ವಾಟರ್ ಇಸ್ ಎ ವೀಕ್ ಲಿಗ್ಯಾಂಡ್ ಅಂಡ್ ಇಟ್ ಇಸ್ ಅ ನ್ಯೂಟ್ರಲ್ ಲಿಗ್ಯಾಂಡ್. ಸೊ ಹಾಗಾಗಿ ಟೈಟಾನಿಯಂ ಶೋಸ್ +3. ಸೊ ಇನಿಷಿಯಲಿ ಟೈಟಾನಿಯಂ, ಸ್ಕ್ಯಾಂಡಿಯಂ, ಟೈಟಾನಿಯಂ, ವೆನೇಡಿಯಂ 3d3 4s2 5 ಎಲೆಕ್ಟ್ರಾನ್, 3 ಎಲೆಕ್ಟ್ರಾನ್ ಹೋಯ್ತು ಅಂತಂದ್ರೆ ಸಾರಿ, ಸೊ +3 ಇರುತ್ತೆ. ಸ್ಕ್ಯಾಂಡಿಯಂ, ಟೈಟಾನಿಯಂ ಅಂತ ಅಂದ್ರೆ 3d2 4s2, ಸೊ 3d 1 ಎಲೆಕ್ಟ್ರಾನ್ ಇರುತ್ತೆ. ನಿಮಗೆ ಸ್ಪ್ಲಿಟಿಂಗ್ ಮಾಡಿದಾಗ T2G ಆರ್ಬಿಟಲ್ ಇರುತ್ತೆ, EG ಆರ್ಬಿಟಲ್ ಇರುತ್ತೆ, ಎಕ್ಸೈಟೇಷನ್ಸ್ ಇರುತ್ತೆ. ಬಟ್ ಈ ಒಂದು ಎಸ್ಪೆಷಲಿ ದಿಸ್ ಕಾಂಪ್ಲೆಕ್ಸ್ ಅಂಡ್ ಐರನ್, ಎಕ್ಸಾಕ್ವಾ ಐರನ್ ಕಾಂಪ್ಲೆಕ್ಸ್ ಅಷ್ಟೇ, ಇದೊಂದು ಮಾತ್ರ ಏನಾಗುತ್ತೆ ಸ್ಪೆಷಲ್ ಕೇಸ್ ಬರುತ್ತೆ. ಸೊ ಯಾವಾಗ ಅಂತಂದ್ರೆ ಇಫ್ ಇಟ್ ಈಸ್ ಅಂಡರ್ಗೋ ಎಕ್ಸೈಟೇಷನ್, ಓಕೆ, ಇಫ್ ಇಟ್ ಈಸ್ ಅಂಡರ್ಗೋ ಇನ್ ದ ಎಕ್ಸೈಟೇಷನ್, ಸೊ ಅವಾಗ ಏನಾಗುತ್ತೆ ಜಾನ್ ಟೆಲ್ಲರ್ ಡಿಸ್ಟಾರ್ಷನ್ ನ ತೋರಿಸುತ್ತೆ ಅಂತ. ಸೊ ಹಾಗಾಗಿ ನೀವು ಏನೋ ಅಜಯ್ ಕುಮಾರ್ ಬುಕ್ ತಗೊಳ್ಳಿ. ಅಜಯ್ ಕುಮಾರ್ ಬುಕ್ ಅಲ್ಲಿ ಕೋಆರ್ಡಿನೇಷನ್ ಕಾಂಪ್ಲೆಕ್ಸ್ ಅಲ್ಲಿ ಈಗ ಒಂದು ಕಾನ್ಸೆಪ್ಟ್ ಇದೆ. ಸೊ ಸ್ಪೆಷಲ್ ಎಕ್ಸೆಪ್ಷನ್ ಕೇಸಸ್, ಸೊ ಅದನ್ನೇ ನಿಮಗೆ ಡೈರೆಕ್ಟ್ ಆಗಿ ಕೇಳಿದ್ದಾರೆ. ಸೊ ಹಾಗಾಗಿ ದ ಆಪ್ಷನ್ ವಿಲ್ ಬಿ ದಿಸ್ ಒನ್, ದ ಎಕ್ಸೈಟೆಡ್ ಸ್ಟೇಟ್ ಆಫ್ ದಿಸ್ ಎಕ್ಸೆಪ್ಷನ್ ಕೇಸ್. ಇದೊಂದು ವೆರಿ ಇಂಪಾರ್ಟೆಂಟ್. ಎಕ್ಸೈಟೆಡ್ ಸ್ಟೇಟ್ ಅಲ್ಲಿ ಏನಾಗುತ್ತೆ ಜಾನ್ ಟೆಲ್ಲರ್. ಫಸ್ಟ್ ನಾವೇನ್ ಅನ್ಕೊಂತೀವಿ, ಸೊ T2G T1 ಐನೋ ಅನ್ಸಿಮೆಟ್ರಿಕಲಿ ಫಿಲ್ ಆಗಿದೆ, ನಾವು ಜಾನ್ ಟೆಲ್ಲರ್ ಡಿಸ್ಟಾರ್ಷನ್ ಅಂತ ಈಸಿಯಾಗಿ ಅರ್ಥ ಮಾಡ್ಕೊಂತೀವಿ. ಆ ಆಪ್ಷನ್ ಇದೆ, ಜೊತೆಗೆ ಎಕ್ಸೈಟೆಡ್ ಸ್ಟೇಟ್ ಆಫ್ ಅಂಡರ್ಗೋ ಜಾನ್ ಟೆಲ್ಲರ್ ಡಿಸ್ಟಾರ್ಷನ್ ಅಂತ ಇದೆ. ಸೊ ಇದೊಂದು ಸ್ಪೆಷಲ್ ಕೇಸ್ ಇರೋದ್ರಿಂದ, ಸೊ ಇದು ಬುಕ್ ಅಲ್ಲಿ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ, ಆ ಡೈರೆಕ್ಟ್ ಕ್ವಶನ್ ಇಲ್ಲಿ ಕೇಳಿರೋದ್ರಿಂದ ಸೊ ನೀವು ಅಪ್ರೋಚ್ ಮಾಡಬಹುದು. ಸೊ ದಿಸ್ ಆರ್ ಆಲ್ ಇಂಪಾರ್ಟೆಂಟ್ ಥಿಂಗ್ಸ್. ನಾವ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ಸೊ ನಾವು ದ IUPAC ನೇಮ್ ಸಿಂಪಲ್ ಆಗಿ ಕೇಳಿದಾನೆ. IUPAC ನೇಮ್ ಆಫ್ ದ ಫಾಲೋವಿಂಗ್ ಕಾಂಪೌಂಡ್ ಅಂತ ಒಂದು ಕಾಂಪೌಂಡ್ ಕೊಟ್ಟಿದ್ದಾನೆ. ಸೊ ಇದನ್ನ ನೀವು ಡಿಟರ್ಮೈನ್ ಮಾಡಬೇಕು. ಸೊ IUPAC ಏನಾದ್ರು ಐಡಿಯಾ ಬೇಕು ಅಂತಂದ್ರೆ ಒಂದು ಲಾಸ್ಟ್ ವಿಡಿಯೋದಲ್ಲಿ ನಾನು IUPAC ನಾಮನ್ಕ್ಲೇಚರ್ ಮಾಡಿದ್ದೀನಿ, ಅದೊಂದ್ಸಲ ವಾಚ್ ಮಾಡಿ. ಸೊ ಅವಾಗ ನಿಮಗೆ ಇದು ಈಸಿ ಆಗ್ತಾ ಹೋಗುತ್ತೆ. ಓಕೆ, ಸೊ ಈಗ ಒಂದು ಕಾಂಪೌಂಡ್ ಕೊಟ್ಟಿದ್ದಾರೆ. ಈ ಕಾಂಪೌಂಡ್ ಅಲ್ಲಿ ನೀವೇನ್ ಮಾಡಬೇಕು ಅಂತಂದ್ರೆ, ಸೊ ಫಸ್ಟ್ ರೂಲ್ ಏನು, ದ ಲಾಂಗೆಸ್ಟ್ ಕಾರ್ಬನ್ ಚೈನ್ ಸೆಲೆಕ್ಟ್ ಮಾಡಬೇಕು. 1 2 3 4 5 6 ನಿಯರ್ ಬೈ ದ ಫಂಕ್ಷನಲ್ ಗ್ರೂಪ್. ಇಲ್ಲಿಂದ ಹಾಕಿದ್ರು ಇದು 3 ಬರುತ್ತೆ, ಇಲ್ಲಿಂದ ಹಾಕಿದ್ರೆ 1 2 3 4th ಕ್ಲೋರೋ ಬರುತ್ತೆ. ಸೊ ಹಾಗಾಗಿ 3 ಹಾಕ್ಬೇಕು. ಇಲ್ಲಿಂದನೇ ನೀವು
ಬರಿತಾ ಹೋಗ್ಬೇಕು. ಓಕೆನಾ? ಸೊ ಈಗ ನಂಬರಿಂಗ್ ಮಾಡಾಯ್ತು. ನೀವೀಗ ಏನ್ ಮಾಡಬೇಕು, ಪ್ರಿಫಿಕ್ಸ್, ರೂಟ್ ವರ್ಡ್, ಸಫಿಕ್ಸ್ ಬರಿತಾ ಹೋಗ್ಬೇಕು. ಪ್ರಿಫಿಕ್ಸ್ ಬಂದು ಯಾವುದು? ಸಬ್ಸ್ಟಿಟ್ಯೂಯೆಂಟ್, ದಟ್ ಇಸ್ ಅ ಕ್ಲೋರೋ. 3 chloro. ಓಕೆನಾ? ಸೊ ದೆನ್ ಡೈನ್ಸ್. ಹೌ ಮೆನಿ ಕಾರ್ಬನ್ ಇಸ್ ದೇರ್? 1 2 3 4 5 6. 3 chloro hex. ಸೊ ಡೈನ್ ಎಲ್ಲೆಲ್ಲಿದೆ ನೋಡಿ, 2, 4 ಡೈನ್. ಬರೀ ಡೈನ್ ಮಾತ್ರ ಇಲ್ಲ, 1, 6 ಡಯಾಲ್. ಆಲ್ಕೋಹಾಲ್ ಎಂಡ್ ವಿತ್ ವಾಟ್? ಸೊ ಆಲ್ಕೋಹಾಲ್ ಫಂಕ್ಷನ್ ಲಾಂಗೆಸ್ಟ್ ಕಾರ್ಬನ್ ಚೈನ್ ಅಲ್ಲಿ ಇದ್ದಾಗ ನೀವೇನ್ ಮಾಡಬೇಕು, ಅದನ್ನ ಸೊ ಫಂಕ್ಷನಲ್ ಗ್ರೂಪ್ ಆಗಿ ತಗೋಬೇಕು, ಸಬ್ಸ್ಟಿಟ್ಯೂಯೆಂಟ್ ಆಗಿ ತಗೋಬಾರದು. ಸೊ ಇದು ಆ ಫಂಕ್ಷನಲ್ ಗ್ರೂಪೇ, ಇದು ಫಂಕ್ಷನಲ್ ಗ್ರೂಪೇ. ಹಾಗಾಗಿ 1 and 6 ಕಾರ್ಬನ್ ಅಲ್ಲಿ OH ಇರೋದ್ರಿಂದ 1,6 ಡಯಾಲ್, 3 ಕ್ಲೋರೋ ಹೆಕ್ಸ್ ಕಾರ್ಬನ್. ಓಕೆ, 2, 4 ಡೈನ್ಸ್, ಸೇಮ್ ಡೈನ್ಸ್. ಸೊ 1,6 ಡಯಾಲ್. ಸೊ ಆಪ್ಷನ್ ಅಲ್ಲಿ ಏನಿದೆ, ಜಿ ಮತ್ತೆ ಇ ನೋಟೇಶನ್ ಕೇಳಿದರೆ, ಜುಜೋಮೆನ್ ಅಂತ ಅಂಡ್ ಎಂಟಗಾನ್. ಓಕೆ, ಸೊ ಇಲ್ಲೇನಾಗುತ್ತೆ, ಹೈಡ್ರೋಜನ್ ವಿಲ್ ಬಿ ದ ಸೇಮ್ ಆರ್ಡರ್, ಬಟ್ ಇಲ್ಲಿ ನೋಡಿ ಹೈಡ್ರೋಜನ್ ಸೊ ಡಿಫ್ರೆಂಟ್ ಆಗಿರೋದ್ರಿಂದ ಇಟ್ ಇಸ್ ಎ ಇ ನೋಟೇಶನ್, ಇಟ್ ಇಸ್ ಎ ಜಿ ನೋಟೇಶನ್. ಹಾಗಾಗಿ ಸೊ 2Z 4E, the very simple molecular formula, that is a 2Z 4E, 3 chloro hex 2, 4 diene, 1,6 diol. Okay na? So next, which of the following diene is suitable as the diene component in Diels order reaction? Very, very important in a pericyclic reaction, even in the go through the photochemical reaction. Even photochemical albarala, Diels order reaction barute. There is 4+2 cycloaddition reaction. 4+2 cycloaddition reaction. 4+2 cycloaddition reaction ಆಗಬೇಕು ಅಂತ ಅಂದಾಗ ನಿಮಗೆ ಡೈನ್ಸ್ ಬೇಕು. ಈ ಡೈನ್ ಇದೆಯಲ್ಲ, ಯಾವಾಗ್ಲೂ ಸಿಸೈಡ್ ಫಾರ್ಮ್ ಅಲ್ಲಿ ಇರಬೇಕು. ಯಾವಾಗ್ಲೂ ಸಿಸೈಡ್ ಫಾರ್ಮ್ ಅಲ್ಲಿ ಇರಬೇಕು. ಟ್ರಾನ್ಸೈಡ್ ಫಾರ್ಮ್ ಅಲ್ಲಿ ಇತ್ತು ಅಂತ ಅಂದ್ರೆ ಅದನ್ನೇನಂತ ಕರಿತೀವಿ, ಕ್ಯಾನ್ಸಲೇಷನ್ ಮಾಡ್ಬೇಕು. ಸೊ ಇನಿಷಿಯಲಿ, ಸೊ ಕಾಂಜುಗೇಷನ್ ಡೈನ್ ಅಂತ ಅಂದ್ರೆ ಏನು? ಸೊ ಇಟ್ ಶುಡ್ ಬಿ ದ ಡೈನ್, ಡಬಲ್ ಬಾಂಡ್, ಸಿಂಗಲ್ ಬಾಂಡ್, ಡಬಲ್ ಬಾಂಡ್, ಡಬಲ್ ಬಾಂಡ್, ಸಿಂಗಲ್ ಬಾಂಡ್, ಡಬಲ್ ಬಾಂಡ್. ಇಟ್ ಇಸ್ ದ ಟ್ರಾನ್ಸೈಡ್ ಫಾರ್ಮ್. ಓಕೆ, ಇದನ್ನ ಸಿಸ್ ಆಗಿ ಕನ್ವರ್ಟ್ ಮಾಡಕ್ಕೆ ಆಗಲ್ಲ, ಸೊ ಆಪ್ಷನ್ ವಿಲ್ ಬಿ ಕ್ಯಾನ್ಸಲ್. ನೆಕ್ಸ್ಟ್ ಬಿ, ಇಟ್ಸ್ ನಾಟ್ ಎ ಕಾಂಜುಗೇಷನ್, ಡಬಲ್ ಬಾಂಡ್, ಸಿಂಗಲ್ ಬಾಂಡ್, ಸಿಂಗಲ್ ಬಾಂಡ್, ಡಬಲ್ ಬಾಂಡ್, ಕ್ಯಾನ್ಸಲ್. ಡಬಲ್ ಬಾಂಡ್, ಸಿಂಗಲ್ ಬಾಂಡ್, ಸಿಂಗಲ್ ಬಾಂಡ್, ಡಬಲ್ ಬಾಂಡ್, ಕ್ಯಾನ್ಸಲ್. ಯಾಕಂದ್ರೆ ಕಾಂಜುಗೇಷನ್ ಕಂಟಿನ್ಯೂ ಆಗಿಲ್ಲ, ಸೊ ಹಾಗಾಗಿ ಅದನ್ನ ಕ್ಯಾನ್ಸಲ್ ಮಾಡೋಣ. ಸೊ ಇಲ್ಲಿ ನೋಡಿ, ಡಬಲ್ ಬಾಂಡ್, ಸಿಂಗಲ್ ಬಾಂಡ್, ಡಬಲ್ ಬಾಂಡ್, ಇಟ್ ಇಸ್ ಅ ರೈಟ್ ಆಪ್ಷನ್. ಸಿಂಪಲ್. ಓಕೆ, ಡೈನ್ಸ್ ಇದು ಡೈಲ್ಸ್ ಆರ್ಡರ್ ರಿಯಾಕ್ಷನ್, ಪೆರಿಸೈಕ್ಲಿಕ್ ರಿಯಾಕ್ಷನ್ ಅಲ್ಲಿ 4+2 ಸೈಕ್ಲೋಅಡಿಷನ್ ರಿಯಾಕ್ಷನ್ ಅಲ್ಲಿ ನಿಮಗೆ ಇದು ಬರುತ್ತೆ. ಇದ್ರದ್ದು ಕಂಡೀಷನ್ ನ ನಿಮಗೆ ಕೇಳಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಗೋ ಟು ದ ಬ್ಯೂಟಾಡೈನ್ ಆನ್ ಥರ್ಮಲ್ ಎಲೆಕ್ಟ್ರೋ. ಇದು ಸಹ ಏನಾಗಿದೆ ನಿಮಗೆ ಪೆರಿಸೈಕ್ಲಿಕ್ ರಿಯಾಕ್ಷನ್ ಅಲ್ಲೇ ಕೇಳಿದ್ದಾರೆ. ಬ್ಯೂಟಾಡೈನ್ ಆನ್ ಥರ್ಮಲ್ ಎಲೆಕ್ಟ್ರೋಸೈಕ್ಲಿಕ್ ರಿಂಗ್ ಕ್ಲೋಜರ್ ರಿಯಾಕ್ಷನ್. ನಿಮಗೆ ಕೇಳಿರೋದು ಯಾವುದು? ರಿಂಗ್ ಕ್ಲೋಜರ್ ರಿಯಾಕ್ಷನ್ ಶೋಸ್ ವಾಟ್? ಬ್ಯೂಟಾಡೈನ್ ಅಂತಂದ್ರೆ ಇದು. ಸೊ ನಿಮಗೆ ಅಲ್ಲಿ ಕಂಡೀಷನ್ ನೆನಪಲ್ಲಿ ಇಟ್ಕೊಳ್ಳಿ. 4n 4π ಎಲೆಕ್ಟ್ರಾನ್ ಇತ್ತು ಅಂದ್ರೆ, ಇದು ನೋಡಿ 2+2 4π ಎಲೆಕ್ಟ್ರಾನ್. ಇದೇ ನಿಮಗೆ ಆ ಕಡೆ ಬರೀತೀನಿ, ಡಬಲ್ ಬಾಂಡ್, ಸಿಂಗಲ್ ಬಾಂಡ್, ಡಬಲ್ ಬಾಂಡ್. ಈ ತರ ಇತ್ತು ಅಂದ್ರೆ 4n+2 ಎಲೆಕ್ಟ್ರಾನ್. ಸೊ ಈ ತರ ಇತ್ತು ಅಂದಾಗ ನಿಮಗೇನಾಗುತ್ತೆ, ಥರ್ಮಲ್ ಕಂಡೀಷನ್ ಅಲ್ಲೂ ಮತ್ತೆ ಫೋಟೋ ಕೆಮಿಕಲ್ ಕಂಡೀಷನ್ ಅಲ್ಲೂ ಡಿಫ್ರೆಂಟ್ ಆಗುತ್ತೆ. ಸೊ 4π ಎಲೆಕ್ಟ್ರಾನ್ ಇತ್ತು ಅಂತ ಅಂದ್ರೆ ಥರ್ಮಲ್ ಕಂಡೀಷನ್ ಅಲ್ಲಿ ಯಾವಾಗ್ಲೂ ಏನಾಗಿರುತ್ತೆ, ಕಾನ್ ರೊಟೇಷನ್. ಸೊ ಸಿ ಡಿ ಡಿ ಸಿ ಫಸ್ಟ್ ಅಷ್ಟು ಬರ್ಕೋಬಿಡಿ. ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ಸಿ ಡಿ, ಅದು ಆಪೋಸಿಟ್ ಡಿ ಸಿ ಬರ್ಕೊಳ್ಳಿ. ದಿಸ್ ಅ ಕಾನ್ ರೊಟೇಷನ್, ಇಟ್ ಇಸ್ ಅ ಡಿಸ್ರೊಟೇಷನ್. ಕಾನ್ ರೊಟೇಷನ್ ಮೀನ್ಸ್ ವಾಟ್? ಸೇಮ್ ಕೈಂಡ್ ಆಫ್ ಒನ್ ಸೈಡ್ ಮಾತ್ರ ರೊಟೇಷನ್ ಆಗುತ್ತೆ, ಎರಡು ಒಂದೇ ಸೈಡ್ ರೊಟೇಷನ್ ಆಗುತ್ತೆ. ಡಿಸ್ರೊಟೇಷನ್ ಅಂತ ಅಂದ್ರೆ ಆಪೋಸಿಟ್ ರೊಟೇಷನ್. ಸೊ ದಟ್ ಇಸ್ ಅ ಡಿಸ್ರೊಟೇಷನ್. ಸೊ ಈಗ ಇಲ್ಲಿ ಕೇಳಿರೋದೇನು, ಕಾನ್ ರೊಟೇಷನ್. ಇದೇ ನಾವು Hmu ಕಂಡೀಷನ್ ಅಲ್ಲಿ ಹೋದ್ರೆ ಅದು ಡಿಸ್ರೊಟೇಷನ್. 4n+2 ಆದ್ರೆ ಥರ್ಮಲಿ ಕಾನ್, ಫೋಟೋಕೆಮಿಕಲಿ ಥರ್ಮಲಿ ಡಿಸ್, ಫೋಟೋಕೆಮಿಕಲಿ ಕಾನ್ ರೊಟೇಷನ್. ಸೊ ಈಗ ಬ್ಯೂಟಾಡೈನ್ ಆನ್ ಥರ್ಮಲ್ ಎಲೆಕ್ಟ್ರೋಲಿಟಿಕ್ ರಿಂಗ್ ಕ್ಲೋಜರ್, ಥರ್ಮಲ್ ಅಂತ ಕೊಟ್ಟಾಗಿದೆ, ದಟ್ ಇಸ್ ಅ ಥರ್ಮಲ್ ಕಂಡೀಷನ್. ರಿಂಗ್ ಕ್ಲೋಜರ್ ರಿಯಾಕ್ಷನ್, ಬ್ಯೂಟಾಡೈನ್, ದಟ್ ಇಸ್ ಅ 4n π ರೂಲ್. ಸೊ ಹಾಗಾಗಿ ಇಟ್ ಇಸ್ ದ ಕಾನ್ ರೊಟೇಷನ್, ಡಿಸ್ರೊಟೇಷನ್ ಅಲ್ಲ, ಸುಪ್ರಾ ರೊಟೇಷನ್ ಅಲ್ಲ, ಆಂಟ್ರಾನು ಅಲ್ಲ. ಸೊ ಇಟ್ ಇಸ್ ಎ ಕಾನ್ ರೊಟೇಷನ್. ಸೊ ದಿಸ್ ಇಸ್ ಅ ಇಂಪಾರ್ಟೆಂಟ್ ಥಿಂಗ್. ಪೆರಿಸೈಕ್ಲಿಕ್ ರಿಯಾಕ್ಷನ್ ಅಲ್ಲೇ ನೋಡಿ 2 ಕೇಳಿದ್ದಾರೆ. ಸೊ ಇದು IUPAC ನಾಮಕರಣ ಪೆರಿಸೈಕ್ಲಿಕ್ ಅಲ್ಲೇ ಬರುತ್ತೆ. ಓಕೆನಾ? ಗೋ ಟು ದ ನೆಕ್ಸ್ಟ್ ಕ್ವಶನ್. ಸೊ ದ ನೆಕ್ಸ್ಟ್ ಕ್ವಶನ್ 26, ದ ರೀಅರೇಂಜ್ಮೆಂಟ್. ನೋಡಿ, ರೀಅರೇಂಜ್ಮೆಂಟ್ ಕೇಳಿದ್ದಾರೆ. ಸೊ ರೀಅರೇಂಜ್ಮೆಂಟ್ ಅಂದಿದ ತಕ್ಷಣ ಒಂದು ಕಾರ್ಬನ್ ನಿಂದ ರೀಅರೇಂಜ್ಮೆಂಟ್ ಆಗಬೇಕು, ಹೈಡ್ರೋಜನ್ ಇಂದ ರೀಅರೇಂಜ್ಮೆಂಟ್ ಆಗಬೇಕು. ಸ್ಪೆಷಲ್ ಆಗಿ ನಿಮಗೆ ಕೊಡೋದು ಕಾರ್ಬನ್ ಹೈಡ್ರೈನೋ ರೀಅರೇಂಜ್ಮೆಂಟ್ ಕೇಳ್ತಾರೆ.
ಸೊ ಇಲ್ಲಿ ಕೊಟ್ಟಿರೋದೇನು ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್. ಸೊ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ರೋಲ್ ಏನು? ಸೊ ಇಟ್ ಇಸ್ ಅ ಡಿಹೈಡ್ರೇಟಿಂಗ್ ಏಜೆಂಟ್. ಇಟ್ ಶುಡ್ ಬಿ ರಿಮೂವ್ ದ ವಾಟರ್. ಡಿಹೈಡ್ರೇಟಿಂಗ್ ಏಜೆಂಟ್ ವಾಟರ್ ನ ರಿಮೂವ್ ಮಾಡುತ್ತೆ. ಥರ್ಮಲ್ ಕಂಡೀಷನ್ ಕೊಟ್ಟಿದ್ದಾರೆ, ವಾಟರ್ ಶುಡ್ ಬಿ ರಿಮೂವ್ ಆಗಬೇಕು. ಸೊ ಈ ಕಾಂಪೌಂಡ್ಗೆ ಈಗ ವಾಟರ್ ನ ನೀವು ರಿಮೂವ್ ಮಾಡಿ ತೋರಿಸಿ, ಸೊ ವಾಟ್ ಇಸ್ ದ ಪ್ರಾಡಕ್ಟ್ ಯು ಆರ್ ಗೆಟಿಂಗ್ ಅಂತ ಹೇಳಿದ್ದಾರೆ. ಓಕೆ, ಸೊ ಈಗ ಏನಾಗುತ್ತೆ, ಇಟ್ ಇಸ್ ಎ ಆಕ್ಸಿಜನ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇರುತ್ತೆ, H+ ನ H++ HSO4-. ಓಕೆನಾ? ಸೊ ಏನಾಗುತ್ತೆ, ಇದು ಪ್ರೋಟಾನ್ ಅಬ್ಸ್ಟ್ರಾಕ್ಟ್ ಮಾಡಿದ್ರೆ ನಿಮಗೆ ಬರೋ ಪ್ರಾಡಕ್ಟ್ H2+, ಈ ತರ ಪ್ರಾಡಕ್ಟ್ ಬರುತ್ತೆ. ಇಲ್ಲಿ ಪ್ರೋಟೋನೇಷನ್ ಆಯ್ತು, ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಪ್ರೋಟೋನೇಷನ್ ಆಯ್ತು. ಈಗ ಏನಾಗ್ಬೇಕು, ಸೊ ಇಟ್ ಇಸ್ ಎ ವಾಟರ್ ಶುಡ್ ಬಿ ರಿಮೂವ್ ಆಗ್ಲೇಬೇಕು. ವಾಟರ್ ರಿಮೂವ್ ಆಯ್ತು ಅಂದ್ರೆ ನಿಮಗೆ ಯಾವ ತರ ಸ್ಟ್ರಕ್ಚರ್ ಬರುತ್ತೆ ನೋಡಿ, ಅದೇ ಸ್ಟ್ರಕ್ಚರ್ ಬಂತು, ಬಟ್ ದೇ ಶೋಸ್ ಕಾರ್ಬೋಕೇಟಯಾನ್. ದೇ ಶೋಸ್ ವಾಟ್? ಕಾರ್ಬೋಕೇಟಯಾನ್. ನೋಡಿ, ವಾಟರ್ ರಿಮೂವ್ ಆಯ್ತು, ಕಾರ್ಬೋಕೇಟಯಾನ್ ಫಾರ್ಮೇಶನ್ ಆಯ್ತು. ಈಗ ಈ ಕಾರ್ಬೋಕೇಟಯಾನ್ ಫಾರ್ಮೇಶನ್ ಆದಾಗ ರಿಅರೇಂಜ್ಮೆಂಟ್ ನ ನೀವು ಪಾಸ್ ಮಾಡಬೇಕು. ಸೊ ರಿಅರೇಂಜ್ಮೆಂಟ್ ಹೇಗೆ? ಈ ಕಾರ್ಬನ್ ಇಂದ ರಿಅರೇಂಜ್ಮೆಂಟ್ ಮಾಡಕ್ ಅಲ್ಲಿಗೆ ಬಂದ್ ಜಾಯ್ನ್ ಆಗುತ್ತೆ. ಸೊ ಹಾಗಾಗಿ ನೀವು ಅಲ್ಲಿ ಮಾಡೋ ಹಾಗಿಲ್ಲ. ಸೊ ರಿಅರೇಂಜ್ಮೆಂಟ್ ಇಲ್ಲಿಂದ ನೀವೇನ್ ಮಾಡಬೇಕು, ಕಾರ್ಬನ್ ನ ಇಲ್ಲಿಗೆ ಶಿಫ್ಟ್ ಮಾಡ್ಬೇಕು. ಶಿಫ್ಟ್ ಮಾಡಿದ್ರೆ ನಿಮ್ಗೆ ಯಾವ ತರ ಸಿಗುತ್ತೆ ಪ್ರಾಡಕ್ಟ್? ಈ ಕಾರ್ಬನ್ನು ದೆನ್ ಈ ಕಾರ್ಬನ್ನು, ದಿಸ್ ಇಸ್ ಕನೆಕ್ಟೆಡ್ ಟು ದಿಸ್ ಕಾರ್ಬನ್ ಅಲ್ವಾ? ಸೊ ಈ ಬಾಂಡ್ ಏನಾಗುತ್ತೆ, ಇಲ್ಲಿಗೆ ಶಿಫ್ಟ್ ಆಗಿದೆ. ಇಲ್ಲಿಗೆ ಶಿಫ್ಟ್ ಆದಾಗ ನೋಡಿ 1 2 3 4 5 ಪೆಂಟಾ ಸೈಕ್ಲೋಪೆಂಟೇನು, 1 2 3 4 5 ಸೈಕ್ಲೋಪೆಂಟೇನ್. ಈಗ ಈ ಬಾಂಡ್ ಇಲ್ಲಿಗೆ ಶಿಫ್ಟ್ ಆಗಿರೋದ್ರಿಂದ ಪಾಸಿಟಿವ್ ಚಾರ್ಜ್ ಎಲ್ಲಿ ಕ್ರಿಯೇಟ್ ಆಗುತ್ತೆ? ಪಾಸಿಟಿವ್ ಚಾರ್ಜ್ ಇಲ್ಲಿ ಕ್ರಿಯೇಟ್ ಆಗ್ಬೇಕು. ಆ ಕಾರ್ಬನ್ಗೆ ಬಾಂಡ್ ಹೋಯ್ತು ನೋಡಿ, ಈ ಕಾರ್ಬೋಕೇಟೈನ್ಗೆ ಬಾಂಡ್ ಹೋಯ್ತು, ಇಲ್ಲಿ ಪಾಸಿಟಿವ್ ಚಾರ್ಜ್ ಕ್ರಿಯೇಟ್ ಆಯ್ತು. ಈಗ ಈ ಪಾಸಿಟಿವ್ ಚಾರ್ಜ್ ನ ನೀವು ನ್ಯೂಟ್ರಲೈಸ್ ಮಾಡಬೇಕು. ಈಗ ಎಲ್ಲಿದೆ ಆ ತರ ಪ್ರಾಡಕ್ಟ್ ಗಳು ಎಲ್ಲಿದೆ ಫಸ್ಟ್ ನೋಡ್ಕೊಳ್ಳಿ. 5 ಸೈಕ್ಲೋಪೆಂಟೇನ್ ರಿಂಗ್ ಎಲ್ಲಿದೆ ಅನ್ನೋದು ನೋಡಿ. ಇಲ್ಲಿ 5 ಇದೆ, ಇಲ್ಲಿ 4 ಇದೆ, ಕ್ಯಾನ್ಸಲ್. ಇಲ್ಲಿ 5 ಇದೆ, ಇಲ್ಲಿ 4 ಇದೆ, ಕ್ಯಾನ್ಸಲ್. ಇಲ್ಲಿ 5 ಇದೆ, ಇಲ್ಲಿ 5 ಇದೆ, ಓಕೆ. ಇಲ್ಲಿ 6 ಇದೆ, ಇಲ್ಲಿ 4 ಇದೆ, ಕ್ಯಾನ್ಸಲ್. ಡೈರೆಕ್ಟ್ ಆಗಿ ನೀವು ಇಷ್ಟು ಮಾಡಿದ್ರೆ ಸಾಕು, ಯು ಕ್ಯಾನ್ ಐಡೆಂಟಿಫೈ ಇಟ್ಸ್ ಅ ಆಪ್ಷನ್ ಅಂತ. ಬಟ್ ಡಬಲ್ ಬಾಂಡ್ ಹೇಗ್ ಬಂತು ನೋಡಿ, ಇಲ್ಲಿರೋ ಹೈಡ್ರೋಜನ್ ನ ಈ HSO4- ಇತ್ತು ನೋಡಿ. ಈ HSO4- ಏನಾಗುತ್ತೆ, ಆ ಪ್ರೋಟಾನ್ ಅಬ್ಸ್ಟ್ರಾಕ್ಟ್ ಮಾಡೋದ್ರಿಂದ ಸೊ ಈ ಬಾಂಡ್ ಇಲ್ಲಿಗೆ ಶಿಫ್ಟ್ ಆಗುತ್ತೆ. ಸೊ ನಿಮಗೆ ಕಾಂಪೌಂಡ್ ಹೇಗ್ ಫಾರ್ಮೇಶನ್ ಆಗುತ್ತೆ ಅಂದ್ರೆ ಈ ತರ ಫಾರ್ಮೇಶನ್ ಆಗುತ್ತೆ. ಸೊ ಮಾಡ್ಬಿಟ್ಟು ಇದು ನೋಡಕ್ ಡಿಫ್ರೆಂಟ್ ಆಗಿರುತ್ತೆ, ಬಟ್ ನಂಬರ್ ನ ಹೇಳ್ಕೊಂಡಾಗ ನಿಮಗೆ ಅದು ಈಸಿ ಆಗ್ತಾ ಹೋಗುತ್ತೆ. ದ ಆಪ್ಷನ್ ವಿಲ್ ಬಿ ಬಿ ಇಸ್ ದ ಆಪ್ಷನ್. ಸಿಂಪಲ್ ಕ್ವಶನ್, ರಿಅರೇಂಜ್ಮೆಂಟ್ ಮಾಡ್ತಾ ಹೋಗೋದು. ಸೊ ನೀವು ಕ್ಲೇಡನ್ ನ ನೋಡಿದ್ರೆ ತುಂಬಾ ಚೆನ್ನಾಗಿ ತೋರಿಸಿದಾನೆ. ಓಕೆ, ಕಾರ್ಬನ್ ರಿಅರೇಂಜ್ಮೆಂಟ್ ಯಾವ ತರ ಆಗುತ್ತೆ ಅನ್ನೋ ತೋರಿಸಿದರೆ. ಸೊ ದಟ್ಸ್ ವಾಟ್. ಓಕೆ, ನೆಕ್ಸ್ಟ್ ಗೋ ಟು ದ 27th ಕ್ವಶನ್. ಸೊ ದಟ್ ಇಸ್ ಅ ಹೈಬ್ರಿಡೈಸೇಷನ್ ಮೇಲೆ ಕೇಳಿದರೆ, ಅದು sp3d. ತುಂಬಾ ಸಿಂಪಲ್ ಕ್ವಶನ್, ಓಕೆನಾ. ಸೊ NCERT ಬುಕ್ ಇಂದ ಹಿಡಿದು PU ಬುಕ್ ಇಂದನೂ ಇದೆ ಅದು. ಸೊ sp3d ಗಿವ್ಸ್ ರೈಸ್ ಟು ದ ಫಾಲೋವಿಂಗ್ ಕಾಂಪೌಂಡ್. ಸೊ ನೀವಿಲ್ಲ ಐಡೆಂಟಿಫೈ ಮಾಡ್ಬೇಕಾದ್ರೆ ಅದು ಲೀನಿಯರ್ ಅಂದ್ರೆ ಏನು? ಸೊ ಲೀನಿಯರ್ ಅಂತ ಅಂದ್ರೆ SP, ದಟ್ಸ್ ಎ ಲೀನಿಯರ್. sp ಹೈಬ್ರಿಡೈಸೇಷನ್ 2 ಇದ್ರೆ ಲೀನಿಯರ್. ಆಕ್ಟಾಹೈಡ್ರಲ್ ಅಂತ ಅಂದ್ರೆ 6 ಇರಬೇಕು. ಸೊ ದಟ್ ಈಸ್ sp3d2. ಟೋಟಲ್ ಕೌಂಟ್ ಮಾಡಿ 2 3 6 ಆಕ್ಟಾಹೈಡ್ರಲ್. ಟ್ರಿಗೋನಲ್ ಬೈಪಿರಮಿಡಲ್ ಜಾಮಿಟ್ರಿ ಹೇಗೆ ಬರುತ್ತೆ? ಇದು ಒಂದು ಪ್ಲೇನ್ ತರ ಇರುತ್ತೆ. ಓಕೆ, ದಿಸ್ ಇಸ್ ಅ ಟ್ರಿಗೋನಲ್ ಪಿರಮಿಡಲ್. ಇಲ್ಲಿ ಈ ತರ ಫಾರ್ಮೇಶನ್ ಆಗುತ್ತೆ. ದಿಸ್ ಇಸ್ ಅ ಟ್ರಿಗೋನಲ್ ಬೈಪಿರಮಿಡಲ್. ಓಕೆ, ಟ್ರಿಗೋನಲ್ ಬೈಪಿರಮಿಡಲ್. ಸೊ ಈಗ ಇದರಲ್ಲಿ ಎಷ್ಟಿದೆ? 1 2 3 4 5 1 2 3, that is a 5 number is the total. That is a trigonal bipyramidal is the correct option. Next go to the triangular planar or trigonal planar, only 3, that is a sp2 hybridization. Yake 2 + 1 3, so trigonal planar. Okay, that is a simple question. sp3d gives rise to the following. So next go to the, so in the following molecule the hybrid state of 1 and 3. ತುಂಬಾ ಸಿಂಪಲ್ ಕ್ವಶನ್, ಡೈರೆಕ್ಟ್ ಆಗಿ ಯಾರನ್ನು ಅಪ್ರೋಚ್ ಮಾಡ್ತಾ ಹೋಗ್ಬೋದು. 1 and 3 ಇಲ್ಲಿ ಯಾವ ಹೈಬ್ರಿಡೈಸೇಷನ್ ಇದೆ ಅಂತ ಹೇಳಿದ್ದಾರೆ. ಕಾರ್ಬನ್ ಸಿಂಗಲ್ ಬಾಂಡ್ ಅಂದ್ರೆ ಏನೋ ಆಲ್ಕೇನು. ಸೊ sp3, ಕಾರ್ಬನ್ ಡಬಲ್ ಬಾಂಡ್ sp2, ಕಾರ್ಬನ್ ಟ್ರಿಪಲ್ ಬಾಂಡ್ sp ಹೈಬ್ರಿಡೈಸೇಷನ್. ಹಾಗಾದ್ರೆ ಇಲ್ಲಿ ನೋಡಿ, ದಿಸ್ ಅ ಕಾರ್ಬನ್ ನಂಬರ್ 1 2 3. ಅಲ್ಲಿ ಕೇಳಿರೋದು ಯಾವುದು? ಈ ಕಾರ್ಬನ್ಗೆ ಕಾರ್ಬನ್ ಪಕ್ಕ ಎಷ್ಟಿದೆ? ಡಬಲ್ ಬಾಂಡ್, ದಟ್ ಇಸ್ ಅ sp2 ಹೈಬ್ರಿಡೈಸೇಷನ್. ಈ ಕಾರ್ಬನ್ ಪಕ್ಕ ಇರೋದು ಈ ಡಬಲ್ ಬಾಂಡ್, ದಟ್ ಇಸ್ ಆಲ್ಸೋ sp2 ಹೈಬ್ರಿಡೈಸೇಷನ್. ದ ಕರೆಕ್ಟ್ ಆಪ್ಷನ್ ವಿಲ್ ಬಿ ದ ಬಿ ಆಪ್ಷನ್.
ಓಕೆನಾ. ಸೊ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್. ರಿಅರೇಂಜ್ಮೆಂಟ್ ಕೇಳ್ತಾನೆ ಇರ್ತಾರೆ ಈವನ್ ಇನ್ ದ ನೆಟ್ ಎಕ್ಸಾಮಿನೇಷನ್ ಆಲ್ಸೋ. ಸೊ ಕ್ವಶನ್ಸ್ ಗಳು ಅರೈಸ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ರಿಅರೇಂಜ್ಮೆಂಟ್ ಒಂಚೂರು ಚೆನ್ನಾಗಿ ಓದ್ಕೊಳ್ಳಿ. ಓಕೆ, ಗೋ ಟು ದ ನೆಕ್ಸ್ಟ್ ಕ್ವಶನ್. ನಾವು ದ ಬಾಂಡ್ ಆರ್ಡರ್ ನೋಡಿ, ಬಾಂಡ್ ಆರ್ಡರ್ ಕೇಳಿದರೆ NCERT ಕಾಂಪ್ಲೆಕ್ಸ್ ಸಿಂಪಲ್ ಕಾನ್ಸೆಪ್ಟ್. ಬಾಂಡ್ ಆರ್ಡರ್ ನ ಫೈಂಡ್ ಔಟ್ ಮಾಡೋದು. ಸೊ ಸೂಪರ್ ಆಕ್ಸೈಡ್ O2 ಮೈನಸ್ ಸೂಪರ್ ಆಕ್ಸೈಡ್ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ಏನ್ ಮಾಡಬೇಕು, ಎಲೆಕ್ಟ್ರಾನ್ ಟೋಟಲ್ ಎಲೆಕ್ಟ್ರಾನ್ ಕೌಂಟ್ ತಗೋಬೇಕು. ಆಕ್ಸಿಜನ್ O2 ಎಷ್ಟು, ಸೊ 8 + 8 16 ಎಲೆಕ್ಟ್ರಾನ್, -1 ಇದ್ರೆ +1 ಮಾಡ್ಕೋಬೇಕು. ಟೋಟಲ್ ಇಟ್ ಹ್ಯಾವ್ ದ 17 ಎಲೆಕ್ಟ್ರಾನ್. ಎಷ್ಟಿದೆ, 17 ಎಲೆಕ್ಟ್ರಾನ್ ಇದೆ. O2 ಮೈನಸ್ ಅಲ್ಲಿ 17 ಎಲೆಕ್ಟ್ರಾನ್ ಇದೆ. ಸೊ ಈಗ ನೀವೇನ್ ಮಾಡಬೇಕು, ಸಿಗ್ಮಾ 1s ಆ ಒಂದು ಕಾನ್ಫಿಗರೇಷನ್ ಬರ್ಕೋಬೇಕು. ಸಿಗ್ಮಾ ಸ್ಟಾರ್ 1s, ಸಿಗ್ಮಾ 2s, ಸಿಗ್ಮಾ ಸ್ಟಾರ್ 2s. ನೋಡಿ ಇಲ್ಲಿ, ಸೊ 14 ಎಲೆಕ್ಟ್ರಾನ್ಕ್ಕಿಂತ ಒಳಗಡೆ ಇತ್ತು ಅಂದ್ರೆ 8 ಎಲೆಕ್ಟ್ರಾನ್ ಫಿಲ್ ಮಾಡಬೇಕು. 14 ಎಲೆಕ್ಟ್ರಾನ್ಕ್ಕಿಂತ ಜಾಸ್ತಿ ಇತ್ತು ಅಂದ್ರೆ ನೀವೇನ್ ಮಾಡ್ಬೇಕು ಅವಾಗ, ಸೊ 10 ಎಲೆಕ್ಟ್ರಾನಿಕ್ ತಗೊಂಡೋಗ್ಬೇಕು. ದಟ್ ಇಸ್ ಅ ಸಿಗ್ಮಾ 2pz. ಓಕೆನಾ. ಸೊ 10 ಎಲೆಕ್ಟ್ರಾನಿಕ್ ತಗೊಂಡು ಆಮೇಲೆ ನೀವೇನ್ ಮಾಡ್ಬೇಕು, ಪೈ 2px, ಪೈ 2py, ಪೈ ಸ್ಟಾರ್ 2px, ಪೈ ಸ್ಟಾರ್ 2py, ಸಿಗ್ಮಾ ಸ್ಟಾರ್ 2pz. ಇಟ್ಸ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಇನ್ ಕೇಸ್ 10 ಎಲೆಕ್ಟ್ರಾನ್ 14 ಎಲೆಕ್ಟ್ರಾನಿಕ್ ಇಂತ ಒಳಗಡೆ ಇತ್ತು ಅಂದ್ರೆ ಈ ಸಿಗ್ಮಾ 2pz ಈ ಕಡೆ ಬರುತ್ತೆ, ಪೈ ಬಾಂಡ್ ಇಲ್ಲಿಗೆ ಬಂದ್ಬಿಡುತ್ತೆ. ಓಕೆನಾ. ಸೊ ಅದನ್ನ ನೆನಪಲ್ಲಿ ಇಟ್ಕೊಳ್ಳಿ. 8 ತನಕ ಬರೆದ್ಬಿಟ್ಟು ಪೈ 2px ಫಸ್ಟ್ ಬರೀಬೇಕು. ಯಾವಾಗ, ಬಿಫೋರ್ 14 ಎಲೆಕ್ಟ್ರಾನ್ಸ್. 14 ಎಲೆಕ್ಟ್ರಾನ್ಸ್ ಜಾಸ್ತಿ ಆಯ್ತು ಅಂತ ಅಂದ್ರೆ ನೀವೇನ್ ಮಾಡಬೇಕು, ಸಿಗ್ಮಾ 2pz ಒಳಗಡೆ ತಗೊಂಡು ಇದನ್ನ ಒಳಗಡೆ ತಗೋಬೇಕು. ಸೊ ಇವಾಗ ಟೋಟಲ್ ಎಲೆಕ್ಟ್ರಾನ್ ಎಷ್ಟಿದೆ, 17 ಎಲೆಕ್ಟ್ರಾನ್ ಇದೆ. ಆಡ್ ಮಾಡಿ 2 4 6 8 10 11 10 12 14 16. ದಿಸ್ ಇಸ್ ದ 17. 1 ಅನ್ಪೇರ್ಡ್ ಎಲೆಕ್ಟ್ರಾನ್ ಇದೆ. ಇಟ್ ಇಸ್ ಈ ಕ್ವಶನ್ ಅಲ್ಲಿ ಕೇಳಿರೋದು ಬಾಂಡ್ ಆರ್ಡರ್. ನೆಕ್ಸ್ಟ್ ಕ್ವಶನ್ ಅಲ್ಲಿ ನಿಮಗೆ ಇಸ್ ಇಟ್ ಪ್ಯಾರಾಮ್ಯಾಗ್ನೆಟಿಕ್ ಆರ್ ಡಯಾಮ್ಯಾಗ್ನೆಟಿಕ್. ಅನ್ಪೇರ್ಡ್ ಎಲೆಕ್ಟ್ರಾನ್ ನಿಮಗಿತ್ತು ಅಂದ್ರೆ ದಟ್ ಇಸ್ ದ ಪ್ಯಾರಾಮ್ಯಾಗ್ನೆಟಿಕ್. ಇದು 1 ಎಲೆಕ್ಟ್ರಾನ್ ಇಲ್ಲಿಲ್ಲ ಅಂತ ಅಂದ್ರೆ ಅದನ್ನ ನೀವು ಡಯಾಮ್ಯಾಗ್ನೆಟಿಕ್ ಅಂತ ಹೇಳ್ಬೋದಾಗಿತ್ತು. ಸೊ ಬಾಂಡ್ ಆರ್ಡರ್ ಅನ್ನು ಫೈಂಡ್ ಔಟ್ ಮಾಡಿ. ಸೊ ಬಾಂಡ್ ಆರ್ಡರ್ ಇಸ್ ಈಕ್ವಲ್ ಟು ಹಾಫ್ ಇಂಟು ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಮೈನಸ್ ಆಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್. ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಅಂತ ಅಂದ್ರೆ ಏನು, ಸೊ ದಿಸ್ ಒನ್ ಸಿಗ್ಮಾ 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 ಪೈ ಪೈ. ಸ್ಟಾರ್ ಇತ್ತು ಅಂದ್ರೆ ಮಾತ್ರ ಅದು ಆಂಟಿ ಬಾಂಡಿಂಗ್. ಈಗ ಹೋಗೋಣ, ಬಾಂಡ್ ಆರ್ಡರ್ ಹಾಫ್ ಇಂಟು, ಸೊ ಬಾಂಡ್ ಆರ್ಡರ್ ಬಾಂಡಿಂಗ್ ಮಾಲಿಕ್ಯುಲರ್ 2 4 6 8 10. ಸೊ ನಿಮಗೆ ಈ ಕಾನ್ಫಿಗರೇಷನ್ ಅಲ್ಲಿ 14 ದಾಟಿತ್ತು ಅಂದ್ರೆ 10 ತನಕ ಬಂದೇ ಬರುತ್ತೆ. ಡೈರೆಕ್ಟ್ ಆಗಿ ನೀವು ಅಪ್ರೋಚ್ ಮಾಡ್ಬಿಡ್ಬೋದು. 10 ಮೈನಸ್ 17 ಎಷ್ಟು, 7. ನೋಡಿ 2 4 6 7. So 7. 10 minus 7, that is a 3. 3/2, 1.5 is the value. 3/2 ಎಷ್ಟು ಬರುತ್ತೆ, 1.5. ಎಲ್ಲಿದೆ ಆಪ್ಷನ್, ದ ಫಸ್ಟ್ ಆಪ್ಷನ್ ಇಸ್ ದ 1.5. ಇಟ್ ಇಸ್ ಎ ಸಿಂಪಲ್ ಕ್ವಶನ್ ಓವರ್ ದ ಕ್ವಶನ್. ಸೊ ಇಷ್ಟನ್ನು ಬರೆದ್ರೆ ನಿಮ್ದು ಕಂಪ್ಲೀಟ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಸ್ಪೀಸಿಸ್ ಪೋಸೆಸ್ ಬೋತ್ C2 and C3 ಆಕ್ಸಿಸ್. ಸೊ C2 ಇರಬೇಕು, C3 ಆಕ್ಸಿಸ್ ಇರಬೇಕು. ಬಟ್ ಮಾಲಿಕ್ಯೂಲ್ ನೋಡಿ, ಸಲ್ಫರ್ ಟ್ರೈಆಕ್ಸೈಡ್ ಇದೆ, ಟ್ರಯಾಂಗುಲರ್ ಪ್ಲೇನಾರ್ ಜಾಮಿಟ್ರಿ. ಅಮೋನಿಯಾ ಇದೆ, PCl3 ಇದೆ, H3O+ ಇದೆ. ಇವೆರಡು ಏನಾಗಿರುತ್ತೆ, ಪಿರಮಿಡಲ್ ಜಾಮಿಟ್ರಿ ಆಗಿರುತ್ತೆ. ಸೊ ಪಿರಮಿಡಲ್ ಜಾಮಿಟ್ರಿ ಆಗಿತ್ತು ಅಂದ್ರೆ C3 ಆಕ್ಸಿಸ್ ಆಫ್ ರೊಟೇಷನ್ ಇರುತ್ತೆ. C3V ಪಾಯಿಂಟ್ ಗ್ರೂಪ್ ಅಂತ ಕರಿತೀವಿ. ಬಟ್ C2 ಆಕ್ಸಿಸ್ ಇರಲ್ಲ. ಸೊ C2 ಆಕ್ಸಿಸ್ ಇರೋದೇ ಇಲ್ಲ. ಬಟ್ ಸಲ್ಫರ್ ಟ್ರೈಆಕ್ಸೈಡ್ ಹೋಗಿ, ದಿಸ್ ಇಸ್ ಸಲ್ಫರ್ ಟ್ರೈಆಕ್ಸೈಡ್. C3 ಆಕ್ಸಿಸ್ ಆಫ್ ರೊಟೇಷನ್ ಇದೆ. ಎಸ್ ಓಬೆ, C3 ಆಕ್ಸಿಸ್ ಆಫ್ ರೊಟೇಷನ್. ನೋಡಿ ಈ ತರ ಇಟ್ಕೊಂಡು ನೀವು ಹಿಂಗ್ ಟ್ವಿಸ್ಟ್ ಮಾಡಿದ್ರೆ, ಹಿಂಗ್ ರೊಟೇಟ್ ಮಾಡಿದ್ರೆ ಇದು ಇಲ್ಲಿಗೆ ಬರುತ್ತೆ, ಇದು ಇಲ್ಲಿಗೆ ಬರುತ್ತೆ. ಸೊ ಅವಾಗ C2 ಆಕ್ಸಿಸ್ ಆಫ್ ರೊಟೇಷನ್ ಇದೆ. ದಟ್ ಇಸ್ ಅ D3H ಪಾಯಿಂಟ್ ಗ್ರೂಪ್. D3H ಪಾಯಿಂಟ್ ಗ್ರೂಪ್. ಸೊ C3 ಆಕ್ಸಿಸ್ ಇದೆ, C2 ಆಕ್ಸಿಸ್ ಇದೆ. ಸೊ ಹಾಗಾಗಿ ದ ಆಪ್ಷನ್ ವಿಲ್ ಬಿ ದ ಫಸ್ಟ್ ಆಪ್ಷನ್ ಇಸ್ ದ ಕರೆಕ್ಟ್ ಆಪ್ಷನ್. ಓಕೆ, ನೆಕ್ಸ್ಟ್ ಗೋ ಟು ದ ಸಿಮಿಟ್ರಿಕಲ್ ಸ್ಟ್ರೆಚಿಂಗ್. ಸೊ ಸಿಮಿಟ್ರಿಕಲ್ ಸ್ಟ್ರೆಚಿಂಗ್ ಕೇಳ್ತಾ ಇದಾರೆ. ಸೊ ಮೋಡ್ ಆಫ್ ಕಾರ್ಬನ್ ಡೈಆಕ್ಸೈಡ್, ಇದರಲ್ಲಿ IR ಆಕ್ಟಿವಾ, ರಾಮನ್ ಇನ್ಆಕ್ಟಿವಾ, ರಾಮನ್ ಆಕ್ಟಿವಾ, ಆತರ ಕ್ವಶನ್ ಕೇಳ್ತಿದ್ದಾರೆ. ಇದರಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು, ಕಾರ್ಬನ್ ಡಬಲ್ ಬಾಂಡ್ O, ಇಟ್ಸ್ ಎ ಲೀನಿಯರ್ ಮಾಲಿಕ್ಯೂಲ್. ಕಾರ್ಬನ್ ಡೈಆಕ್ಸೈಡ್ ಇಸ್ ಎ ಲೀನಿಯರ್ ಮಾಲಿಕ್ಯೂಲ್. ಸೊ ನಾವು IR ಆಕ್ಟಿವಾ ಇನ್ಆಕ್ಟಿವಾ ಅಂತ ಅಂದಾಗ ಎಲ್ಲಿ ಡೈಪೋಲ್ ಮೂವ್ಮೆಂಟ್ ಕ್ಯಾನ್ಸಲ್ ಆಗಿರುತ್ತೋ ಅಲ್ಲಿ IR ಇನ್ಆಕ್ಟಿವ್ ಆಗಿರುತ್ತೆ. ಸೊ ಡೈಪೋಲ್ ಮೂವ್ಮೆಂಟ್ ಎಲ್ಲಿ ಕ್ಯಾನ್ಸಲ್ ಆಗುತ್ತೆ, ಸೊ ಇಲ್ಲಿಂದ ನೀವು ಇನ್ವರ್ಷನ್ ನ ತಗೊಂಡ್ರೆ ಸೇಮ್ ಗ್ರೂಪ್ ಟಚ್ ಆದ್ರೆ ದಟ್ ಈಸ್ ದ ಪ್ರೆಸೆನ್ಸ್ ಆಫ್ ಇನ್ವರ್ಷನ್ ಅಂತ ಕರಿತೀವಿ.
ಸೊ ಇನ್ವರ್ಷನ್ ಇತ್ತು ಅಂತ ಅಂದ್ರೆ ಸೊ ಡೈಪೋಲ್ ಮೂಮೆಂಟ್ ಆಲ್ವೇಸ್ 0. ಡೈಪೋಲ್ ಮೂಮೆಂಟ್ 0 ಆಯ್ತು ಅಂತ ಅಂದ್ರೆ ಸೊ IR ಆಕ್ಟಿವ್ ಬಂದ್ಬಿಟ್ಟು ಏನಾಗಿರುತ್ತೆ, ಇನ್ಆಕ್ಟಿವ್ ಆಗಿರುತ್ತೆ. IR ಬಿಕಮ್ಸ್ ಇನ್ಆಕ್ಟಿವ್. ನೀವು ಯಾವುದೇ ಮಾಲಿಕ್ಯೂಲ್ ತಗೊಳ್ಳಿ, ಆ ಮಾಲಿಕ್ಯೂಲ್ ಅಲ್ಲಿ ನಿಮಗೆ ಇನ್ವರ್ಷನ್ ಕಾನ್ಫಿಗರೇಷನ್ ಇತ್ತು ಅಂತ ಅಂದ್ರೆ ಡೈಪೋಲ್ ಮೂವ್ಮೆಂಟ್ ಕ್ಯಾನ್ಸಲ್ ಆಗುತ್ತೆ. ಡೈಪೋಲ್ ಮೂವ್ಮೆಂಟ್ ಕ್ಯಾನ್ಸಲ್ ಆಗುತ್ತೆ. ಡೈಪೋಲ್ ಮೂವ್ಮೆಂಟ್ ಕ್ಯಾನ್ಸಲ್ ಆಗಿತ್ತು ಅಂದ್ರೆ IR ಏನಾಗಿರುತ್ತೆ, ಇನ್ಆಕ್ಟಿವ್ ಇರುತ್ತೆ. ಸೊ ಹಾಗಾಗಿ ನಿಮಗೆ ಕಾರ್ಬನೈಲ್ ಗ್ರೂಪ್ ಅಲ್ಲಿ IR ಆಕ್ಟಿವ್ ಇನ್ಆಕ್ಟಿವ್ ಓಕೆ, ರಾಮನ್ ಇನ್ಆಕ್ಟಿವ್ ಅನ್ನಕ್ಕೆ ಅಲ್ಲಿ ಏನಾಗಿರುತ್ತೆ, ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಅಲ್ಲಿ ಸ್ಟ್ರೆಚಿಂಗ್ ಆಗ್ತಾನೆ ಇರುತ್ತೆ. ಸೊ ಹಾಗಾಗಿ ರಾಮನ್ ಆಕ್ಟಿವ್ ತೋರಿಸುತ್ತೆ, ಬಟ್ IR ಆಕ್ಟಿವ್ ತೋರಿಸಲ್ಲ. IR ಆಕ್ಟಿವ್ ಏನಾಗಿರುತ್ತೆ, ಡೈಪೋಲ್ ಮೂವ್ಮೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಡೈಪೋಲ್ ಮೂವ್ಮೆಂಟ್ ಕ್ಯಾನ್ಸಲ್ ಆಗಿತ್ತು ಅಂದ್ರೆ IR ಇನ್ಆಕ್ಟಿವ್ ಆಗಿರುತ್ತೆ. ಸಿಂಪಲ್ ಲಾಜಿಕ್, ಓಕೆನಾ. ಸೊ IR ಅಂಡ್ ರಾಮನ್ ಆಕ್ಟಿವ್, IR ಆಕ್ಟಿವ್ ಅಲ್ಲ, ಸೊ ರಾಮನ್ ಇನ್ಆಕ್ಟಿವ್ ಅಲ್ಲ. ಸೊ IR ಇನ್ಆಕ್ಟಿವ್ ಬಟ್ ರಾಮನ್ ಆಕ್ಟಿವ್, ಇಟ್ ಇಸ್ ಅ ಕರೆಕ್ಟ್ ಸ್ಟೇಟ್ಮೆಂಟ್. ಸೊ ಹಿಯರ್ IR ಆಕ್ಟಿವ್, ರಾಮನ್ ಇನ್ಆಕ್ಟಿವ್, ಇಟ್ಸ್ ಆಲ್ಸೋ ರಾಂಗ್. ಯಾಕೆ IR ಆಕ್ಟಿವ್ ಆಗಕ್ಕೆ ಚಾನ್ಸ್ ಇಲ್ಲ, ಯಾಕಂದ್ರೆ ಇನ್ವರ್ಷನ್ ಇದೆ. ಸೊ ಒಂದು ಪಾಯಿಂಟ್ ಇಡಬೇಕು, ಫಾರ್ವರ್ಡ್ ಬ್ಯಾಕ್ವರ್ಡ್ ನೀವು ಪಾಸ್ ಮಾಡಿದ್ರಲ್ಲ, ಇನ್ನು ಈ ಸೇಮ್ ಆಟಮ್ ಟಚ್ ಆಯ್ತು ಅಂದ್ರೆ ಅದನ್ನ ಇನ್ವರ್ಷನ್ ಅಂತ ಕರಿತೀವಿ. ಇನ್ವರ್ಷನ್ ಗ್ರೂಪ್ ಯಾವ್ದೇ ಇತ್ತು ಅಂದ್ರೆ IR ಇನ್ಆಕ್ಟಿವ್ ಆಗಿರುತ್ತೆ, ಡೈಪೋಲ್ ಮೂವ್ಮೆಂಟ್ 0 ಆಗಿರುತ್ತೆ. ಸೊ ದಟ್ಸ್ ಅ ಕಾನ್ಸೆಪ್ಟ್. ನೆಕ್ಸ್ಟ್, ಸೊ ದಿಸ್ ವಿಲ್ ಬಿ ಅಂಡರ್ ಇನ್ ದ ವಾಟ್, ಡಿ ಇನ್ಫಿನಿಟಿ H ಪಾಯಿಂಟ್ ಗ್ರೂಪ್ ಅಲ್ಲಿ ಇದು ಬರ್ತಾ ಹೋಗುತ್ತೆ, ಓಕೆನಾ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ವಿಲ್ಕಿನ್ಸನ್ಸ್ ಕೆಟಲಿಸ್ಟ್. ವಿಲ್ಕಿನ್ಸನ್ಸ್ ಕೆಟಲಿಸ್ಟ್ ಎಲ್ಲಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ಡೈರೆಕ್ಟ್ ಕ್ವಶನ್. ಸೊ ನೀವು MSc ಎಲ್ಲ ಓದಿರ್ತೀರಾ. ವಿಲ್ಕಿನ್ಸನ್ ಕೆಟಲಿಸ್ಟ್ ವಿಲ್ ಬಿ ದಿ ದಿಸ್ ಒನ್, ಟ್ರೈಫಿನೈಲ್ ಫಾಸ್ಫಿನ್, ಕ್ಲೋರೋ ಟ್ರೈಫಿನೈಲ್ ಫಾಸ್ಫಿನ್ ರೋಡಿಯಂ. Okay, this is a +1 oxidation state, and this one will be the 16 electron. ಯಾವಾಗಲೂ ಕೆಟಲಿಸ್ಟ್ ಗಳು ಏನಾಗಿರಬೇಕು, 16 electron ರೂಲ್ ಆಗಿರಬೇಕು, ಓಕೆನಾ. ಸೊ ದಿಸ್ ಇಸ್ ಓವರ್ ಯುವರ್ ಕಾನ್ಸೆಪ್ಟ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್. ದ ಪ್ರಾಡಕ್ಟ್ ಆಫ್ X and Y in the following reactions are. ಸೊ ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ. ಸೊ ದಿಸ್ ಈಸ್ ಡೈಆಲ್ಕೈಲ್ ಕಾಪರ್ ಲಿಥಿಯಂ, ದಟ್ ಇಸ್ ಗಿಲ್ಮನ್ಸ್ ರಿಯೇಜೆಂಟ್ ಅಂತ ಕರಿತೀವಿ. This is a Gilman's reagent. It's a alkyl lithium. Simply we can write like this, alkyl lithium. ಸೊ ಇದು ಈಗ ಇಟ್ ಇಸ್ ಎ ಕಾಂಜುಗೇಷನ್ ಪಾರ್ಟ್ ಅಲ್ಲಿ ನಾವು ತಗೊಳ್ಳೋಣ. ಸೊ ಯಾವಾಗ್ಲೂ ಗಿಲ್ಮನ್ಸ್ ರಿಯೇಜೆಂಟ್ ಏನಾಗುತ್ತೆ ಅಂದ್ರೆ 1,4 ಅಡಿಷನ್ ಕ್ಯಾರಿ ಮಾಡುತ್ತೆ. ಸೊ ಗಿಲ್ಮನ್ಸ್ ರಿಯೇಜೆಂಟ್ ಏನ್ ಮಾಡುತ್ತೆ, 1,4 ಅಡಿಷನ್. ಈಗ ನೋಡಿ, ಅಡಿಷನ್ ಯಾವುದು, ಗಿಲ್ಮನ್ಸ್ ರಿಯೇಜೆಂಟ್ 1,4 ಅಡಿಷನ್ ನ ಕ್ಯಾರಿ ಮಾಡುತ್ತೆ. ಯಾಕೆ 1,4 ಅಡಿಷನ್ ಅಂತ ಅಂದ್ರೆ, ಸೊ ಇದರಲ್ಲಿರೋ ಮೀಥೈಲ್ ಗ್ರೂಪ್ ಇದೆ ನೋಡಿ, ಆ ಮೀಥೈಲ್ ಗ್ರೂಪ್ ಬಂದ್ಬಿಟ್ಟು 1,4 ಅಡಿಷನ್ ಅಂತಂದ್ರೆ ಇಲ್ಲಿಂದ ತಗೋಬೇಕು, 1 2 3 4, 4th ಕಾರ್ಬನ್ ಬರುತ್ತೆ. ಸೊ ದಟ್ ಈಸ್ ಒನ್ ಆಫ್ ದ ಮೀಥೈಲ್ ಗ್ರೂಪ್ ಅಟ್ಯಾಚ್ಡ್ ಟು ದಿಸ್ ಕಾರ್ಬನ್ ಕಮ್ಸ್ ಟು ಹಿಯರ್, ಮೇಕ್ ಇಟ್ ಆಸ್ ಮೈನಸ್ ಅಂಡ್ ರಿಟರ್ನ್ ಬ್ಯಾಕ್ ಟು ಇಟ್ಸ್ ಒರಿಜಿನಲ್ ಪೊಸಿಷನ್. ಸೊ ಈ ಸ್ಟೇಟಿಗೆ ಬರುತ್ತೆ. ಸೊ ಸ್ಟೇಟಿಗೆ ಬಂದಾಗ ನಿಮಗೆ ಏನಾಗುತ್ತೆ, ಪ್ರಾಡಕ್ಟ್ ಡಬಲ್ ಬಾಂಡ್ O CH3 CH3, ಸಿಂಪಲ್. ಡೈಆಲ್ಕೈಲ್ ಕಾಪರ್ ಲಿಥಿಯಂ ಆರ್ ಗಿಲ್ಮನ್ಸ್ ರಿಯೇಜೆಂಟ್, ಆಲ್ಕೈಲ್ ಗ್ರೂಪ್ ಏನಾಗುತ್ತೆ, 1,4 ಅಡಿಷನ್ 4th ಕಾರ್ಬನ್ ಬಂದು ಅಟ್ಯಾಕ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ರಿಅರೇಂಜ್ಮೆಂಟ್ ಆಗಿ ಈ ಪ್ರಾಡಕ್ಟ್ ನಿಮಗೆ ಸಿಗುತ್ತೆ. ಈ ಪ್ರಾಡಕ್ಟ್ ಎಲ್ಲೆಲ್ಲಿದೆ ನೋಡಿ, ಇಲ್ಲಿದೆ. ಸೊ ಇಲ್ಲಿಲ್ಲ, ಸೊ ಕ್ಯಾನ್ಸಲ್. X and Y ಅಲ್ವಾ, ಇದಿಲ್ಲ, ಇಲ್ಲೂ ಇಲ್ಲ. ಸೊ ಇಲ್ಲಿದೆ, Y ಅಲ್ಲಿ ಆಗಲ್ಲ, ಇದು 1,2 ಅಡಿಷನ್. ಇಲ್ಲಿ ಓನ್ಲಿ ಅಂತಿದೆ, ಇವೆರಡರಲ್ಲಿ ನಾವು ನೋಡ್ಬೇಕು. So next go to the alkyl lithium. If you take the alkyl lithium, 1,2 addition is the major product. 1,2 addition ಅಂದ್ರೆ 1,2. This is the 1,2 addition. ಇಲ್ಲಿ ಬಂದು ಅಟ್ಯಾಕ್ ಆಗುತ್ತೆ, ಇದು ಇಲ್ಲಿಗೆ ಹೋದಾಗ ನಿಮಗೆ ಪ್ರಾಡಕ್ಟ್ ಏನ್ ಸಿಗುತ್ತೆ, this is a OH, this is a CH3 attacking species. So this is the retain CH. ನೋಡಿ ಹಾಗೆ, ಓಕೆನಾ. ಸೊ CH3 ಇದೆ, ಡಬಲ್ ಬಾಂಡ್ ಇದೆ, CH3 OH. ನಿಮಗೆ 1,4 ಅಡಿಷನ್, ಇಲ್ಲಿ ಆಲ್ಕೈಲ್ ಲಿಥಿಯಂ ಅಲ್ಲಿ ಆಗೋದು 1,2 ಅಡಿಷನ್. ಇವೆರಡು ಕಾನ್ಸೆಪ್ಟ್ ಗೊತ್ತಿತ್ತು ಅಂದ್ರೆ ಇದನ್ನ ಸಿಂಪಲ್ ಆಗಿ ನೀವೇನ್ ಮಾಡಬಹುದು, ಡಿಟರ್ಮೈನ್ ಮಾಡ್ತಾ ಹೋಗ್ಬೋದು. ನೋಡಿ, ಸೊ ಆಪ್ಷನ್ ಏನಾಗಿದೆ, ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್. ಸೊ ದಿಸ್ ಒನ್ ಇಸ್ ಹಿಯರ್. ಓಕೆ, ಗಿಲ್ಮನ್ಸ್ ರಿಯೇಜೆಂಟ್ ಯೂಸ್ ಮಾಡಿದಾಗ ನಿಮಗೆ ಏನಾಗುತ್ತೆ, CH3 OH CH. ದಿಸ್ ಇಸ್ ದ ಕರೆಕ್ಟ್ ಆಪ್ಷನ್. ಇಲ್ಲಿ ಓನ್ಲಿ ಅಂತ ಇದೆ, ಇದು ಬರಲ್ಲ. ಸೊ ದಿಸ್ ಇಸ್ ಯುವರ್ ಕ್ವಶನ್, ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್. So the next question, oxidation state of xenon in compound ಕೊಟ್ಟಿದ್ದಾರೆ, ನೀವು ಆಕ್ಸಿಡೇಷನ್ ಸ್ಟೇಟ್ ನ ಕಂಡುಹಿಡಿಯೋದು. ಸಿಂಪಲ್ ಕ್ವಶನ್. ಸೊ XeO2F3 ಮೈನಸ್ ನ ನೀವೇನ್ ಮಾಡ್ಬೇಕು, ಈಕ್ವಲ್ಸ್ ಪಕ್ಕ ಹಾಕೋಬೇಕು, -1. ಸೊ Xe ಈಕ್ವಲ್ಸ್ ಟು -1. ಓಕೆ, ಆಕ್ಸಿಜನ್ ಎಷ್ಟಿದೆ, -2, ಇದು -1. -2 2 4, ದಟ್ ಈಸ್ -4 ಆ ಕಡೆ ಹೋಯ್ತು ಅಂದ್ರೆ +4. ನೆಕ್ಸ್ಟ್ -1 3 -3, -3 becomes
plus 3. So total xenon will shows the plus 4 plus 3. Total plus 8 is the oxidation state. Okay. So plus 8 is the oxidation state. So O2 minus 2 to the minus 4. Minus 4 ikkada bantu andre plus 4. So next go to the F3 minus 3 ikkada bandre plus 3. So but illenide minus 1 ide. Minus 1 ide anta andaga minus 1 plus 3 minus 2. Total it shows the plus 6 is the oxidation state. Fine. Plus 6 is the oxidation state. Next go to the XeO2O telenium pentafluoro twice time is given. So first structure na barkoli. So that is oxygen attached to the telenium. ಇದನ್ನ ನೀವೇನ್ ಮಾಡಬೇಕು, ಫಸ್ಟ್ ಸ್ಟ್ರಕ್ಚರ್ ಬರೀಬೇಕು ಆಕ್ಸಿಡೇಷನ್ ಸ್ಟೇಟ್ ಕಂಡುಹಿಡಿಯುವಾಗ. ಸೊ ಸ್ಟ್ರಕ್ಚರ್ ಇದೊಂದು ಸ್ಟ್ರಕ್ಚರ್ ಬರೀರಿ. ಟೆಲಿನಿಯಂ ಯಾವ ಅಂಡರ್ ಅಲ್ಲಿ ಬರುತ್ತೆ? ಆಕ್ಸಿಜನ್, ಸಲ್ಫರ್, ಟೆಲಿನಿಯಂ. ಆಕ್ಸಿಜನ್ ಫ್ಯಾಮಿಲಿ ಇರೋದ್ರಿಂದ 1 2 3 4 5 6. ಓಕೆನಾ? VACPR ಥಿಯರಿ ಪ್ರಕಾರ ಅನಲೈಸ್ ಮಾಡಬೇಕು. ಸೊ ಟೆಲಿನಿಯಂ ಆಕ್ಸಿಜನ್ ಫ್ಯಾಮಿಲಿ. ಸೊ ಟೋಟಲ್ ಎಲೆಕ್ಟ್ರಾನ್ ಎಷ್ಟಿರುತ್ತೆ ಅದ್ರ ಸರೌಂಡಿಂಗ್ 6 ಇರುತ್ತೆ. ಸೊ ಈಗ 5 ಫ್ಲೂರೈಡ್ ಅನ್ನು ಕನೆಕ್ಷನ್ ಮಾಡಿ 1 2 3 4 5. ಒಂದು ಎಲೆಕ್ಟ್ರಾನ್ ಉಳಿತಾ. ಒಂದು ಎಲೆಕ್ಟ್ರಾನ್ ಏನಾಗಿದೆ? ಆಕ್ಸಿಜನ್ ಕನೆಕ್ಷನ್ ಆಗಿದೆ. ಸೊ ಆಕ್ಸಿಜನ್ ಒಂದೇ ಎಲೆಕ್ಟ್ರಾನ್ ಇರೋದ್ರಿಂದ ಸೊ ಇಟ್ ಶೋಸ್ ಮೈನಸ್ ಚಾರ್ಜ್. ವಾಟ್ ಇಸ್ ದ ಚಾರ್ಜ್ ಆಫ್ ದಿಸ್ ಕಾಂಪ್ಲೆಕ್ಸ್? ದಟ್ ಇಸ್ ಅ -1. ಸೊ ಇದು ಟ್ವೈಸ್ ಇದೆ, ದಟ್ ಇಸ್ ಅ -2. ಸೊ ಹಾಗಾಗಿ Xe ಈಕ್ವಲ್ಸ್ ಟು ದಿಸ್ ಇಸ್ ಅ -2 -2 2 is a -4. ಸೊ ಈ ರೈಟ್ ಸೈಡ್ ಬಂತು ಅಂದ್ರೆ ದಟ್ ಇಸ್ ಅ +4. ಓಕೆ. So this is -2 -1 already I told that one. Twice time -2 ikkada bantu right side andre +2. That is a xenon here also shows what? +6. Okay na? So +6 configuration. So that's why the option will be the C is the option. So next go to the 35th question. So this is a HMU photochemical reaction is given. So ಇಲ್ಲಿ ಏನಾಗುತ್ತೆ? ಹೈಡ್ರೈಡ್ ಶಿಫ್ಟ್ ಅನ್ನ ನಾವು ನೋಡ್ಬೇಕಾಗುತ್ತೆ. ಏನ್ ನೋಡ್ಬೇಕು? ಹೈಡ್ರೈಡ್ ಶಿಫ್ಟ್ ಅನ್ನ ನಾವು ನೋಡ್ಬೇಕು. ಹೈಡ್ರೈಡ್ ಶಿಫ್ಟ್ ನೋಡುವಾಗ ಇಲ್ಲಿ ನೋಡಿ, ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ. ಓಕೆ, ಯಾವ ತರ ರಿಯಾಕ್ಷನ್ಸ್ ಗಳಾಗಿದೆ ನೋಡೋಣ. ಸೊ ಇಲ್ಲೇನಾಗಿದೆ? ಹೈಡ್ರೈಡ್ ಶಿಫ್ಟ್ ಅಂತ ಅಂದಾಗ ಇಲ್ಲಿರೋ 2 ಹೈಡ್ರೋಜನ್ ಅಲ್ಲಿ 1 ಹೈಡ್ರೋಜನ್ ಏನಾಗುತ್ತೆ? ಇಲ್ಲಿ ಪಾಸ್ ಆಗುತ್ತೆ. ಸೊ ದಿಸ್ ಇಸ್ ಯು ಸೇ 1 1. ಓಕೆ, ಸೊ 1 ಆಯ್ತು. ಇಲ್ಲಿಂದ ಬಂದಿದ ತಕ್ಷಣ ಇದೇನಾಯ್ತು? ಇಲ್ಲಿಗೆ ಶಿಫ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿಗೆ ಶಿಫ್ಟ್ ಆದ್ರೆ the bond comes to here, this hydrogen attached to here. So ಹಾಗಾಗಿ 1 2 3 4 5 6 7 1 7 ಸಿಗ್ಮಾಟ್ರೋಪಿಕ್ ರಿಅರೇಂಜ್ಮೆಂಟ್ ಅಂತೀವಲ್ಲ ಆ ತರ. ಸೊ ಹೈಡ್ರೈಡ್ ಶಿಫ್ಟ್ ಆಗಿದೆ. 1 5 1 7 ಹೈಡ್ರೈಡ್ ಶಿಫ್ಟ್ ಆಗಿದೆ. ಸೊ ಪ್ರಾಡಕ್ಟ್ ಏನಾಗುತ್ತೆ? ಡಬಲ್ ಬಾಂಡ್ ಇಲ್ಲಿ ಬರುತ್ತೆ, ಡಬಲ್ ಬಾಂಡ್ ಇಲ್ಲಿಗೆ ಬರುತ್ತೆ, ಡಬಲ್ ಬಾಂಡ್ ಇಲ್ಲಿ ಬರುತ್ತೆ. ಸೊ ದಿಸ್ ಇಸ್ ದ ಪ್ರಾಡಕ್ಟ್, ಸಿಂಪಲ್ ಪ್ರಾಡಕ್ಟ್. ಸೊ ಈ ಆಪ್ಷನ್ ಎಲ್ಲಿದೆ ನೋಡಿ. ಸೊ ದ ಆಪ್ಷನ್ ಈಸ್ ಹಿಯರ್. ಓಕೆನಾ? ದ ಆಪ್ಷನ್ ವಿಲ್ ಬಿ ದ ಸಿ ಇಸ್ ದ ಕರೆಕ್ಟ್ ಆಪ್ಷನ್. ಸೊ ಎ ಬರೋದಿಲ್ಲ, ಯಾಕಂದ್ರೆ ಲಾಂಗೆಸ್ಟ್ ಚೈನ್ ಆಯ್ತು. ಇಲ್ಲಿ ಕಾಂಜುಗೇಷನ್ ಇದೆ. ಕಾಂಜುಗೇಷನ್ ವಿಲ್ ಬಿ ರಿಟೈನ್. ಶಿಫ್ಟ್ ಆದಾಗ ಏನಾಗಬೇಕು? ಡಬಲ್ ಬಾಂಡ್ ಸಿಂಗಲ್ ಬಾಂಡ್, ಡಬಲ್ ಬಾಂಡ್ ಸಿಂಗಲ್ ಬಾಂಡ್, ಡಬಲ್ ಬಾಂಡ್, ಡಬಲ್ ಬಾಂಡ್ ಸಿಂಗಲ್ ಬಾಂಡ್, ಡಬಲ್ ಬಾಂಡ್ ಸಿಂಗಲ್ ಬಾಂಡ್, ಡಬಲ್ ಬಾಂಡ್. ಇಲ್ಲಿ ನೋಡಿ, ಡಬಲ್ ಬಾಂಡ್ ಸಿಂಗಲ್ ಬಾಂಡ್, ಡಬಲ್ ಬಾಂಡೇ ಇಲ್ಲ, ಡೈರೆಕ್ಟ್ ಕ್ಯಾನ್ಸಲ್. ಡಬಲ್ ಬಾಂಡ್, ಇನ್ನೊಂದು ಡಬಲ್ ಬಾಂಡೇ ಕಾಣಿಸ್ತಾ ಇಲ್ಲ. ಸೊ ಇಲ್ಲಿ ಶಿಫ್ಟ್ ಆಗಿಲ್ಲ. ಓಕೆ, ಡಬಲ್ ಬಾಂಡ್ ಸಿಂಗಲ್ ಬಾಂಡ್, ಡಬಲ್ ಬಾಂಡ್, 1 more ಡಬಲ್ ಬಾಂಡ್ ಇಲ್ಲ. ಇಲ್ಲಿ ಏನಾಗಿದೆ? ರಿಟೈನ್ ಆಗಿದೆ. ಕನ್ಸರ್ಟೆಡ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಇಲ್ಲಿ ಕಂಪ್ಲೀಟ್ ಆಗಿದೆ. ಸೊ 35. ಓಕೆ, ಸೊ ಇವತ್ತಿಗೆ ಇಷ್ಟು ಕ್ವಶನ್ಸ್ ಸಾಕು. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಉಳಿದಿದೆಯೋ ಕ್ವಶನ್ಗಳು ಅದನ್ನೆಲ್ಲ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಸೊ ಹಾಗಾಗಿ ದಯವಿಟ್ಟು ನೀವೇನ್ ಮಾಡಬೇಕು? ಬೆಲ್ ಬಟನ್ ಒತ್ತಬೇಕು, ಸಬ್ಸ್ಕ್ರೈಬ್ ಅನ್ನ ಮಾಡಬೇಕು. ಓಕೆನಾ? ಸೊ ಥ್ಯಾಂಕ್ ಯು.